ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಶಿವಮೊಗ್ಗ ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಚನಾಭಿಮಾನಿಗಳೊಂದಿಗೆ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನವನ್ನ ಇದೇ 24 ಮತ್ತು 25 ಮಾರ್ಚ್ ರಂದು ಶಿವಮೊಗ್ಗದ ಕುವೆಂಪು ರಂಗಮಂದಿರದಲ್ಲಿ ಆಯೋಜಿಸಿದೆ. ಇಂದಿನ ಸವಾಲುಗಳು ವಚನಗಳಲ್ಲಿ ಉತ್ತರ. ಆತ್ಮೀಯರೇ, ನಾವೆಲ್ಲರೂ ಒಂದೇ ಮಾನವ ಮೂಲದಿಂದ ವಿಕಾಸಗೊಂಡವರು, ಒಂದೇ ಜೀವ, ಭಾವ, ಆತ್ಮಶಕ್ತಿಗಳಿಂದ ರೂಪುಗೊಂಡವರು. ನಮ್ಮನ್ನು ಸಮಾಜವಾಗಿ ಬೆಸೆದದ್ದು ಸಕಲ ಜೀವಾತ್ಮರಿಗೂ ಲೇಸಾಗಲೆಂಬ ದಯೆಯ ಧರ್ಮ. ನಮ್ಮ ಭೌತಿಕ, ಬೌದ್ಧಿಕ ವಿಕಾಸದ ಪರಂಪರೆ ಅತ್ಯಂತ ಕೌತುಕವಾದದ್ದು, ಹಾಗೆಯೇ ಸರ್ವೋತ್ಕೃಷ್ಟವಾದದ್ದು. ನಮ್ಮ ಇಂದಿನ ಸರ್ವತೋಮುಖ ಪ್ರಗತಿಯು ಅನೇಕ ಸಂತರು, ಮಹಾತ್ಮರು, ಶರಣರು, ಜ್ಞಾನಿಗಳು, ವಿಜ್ಞಾನಿಗಳು, ತಂತ್ರಜ್ಞರು, ಶ್ರಮಿಕರು ಇವರೆಲ್ಲರ ಅಸಾಮಾನ್ಯ ಜ್ಞಾನ ಹಾಗೂ ಶ್ರಮದಿಂದ ಸಾಧ್ಯವಾದದ್ದು. ಅವರೆಲ್ಲರಿಗೂ ಕಾಲ ದೇಶಗಳನ್ನು ಮೀರಿದ ಅಸೀಮ ಅಸ್ತಿತ್ವವಿದೆ. ಎಲ್ಲವನ್ನೂ ಎಲ್ಲರನ್ನೂ ಸದಾ ಒಳಿತಿನೆಡೆಗೆ ಪ್ರೇರೇಪಿಸುವ ಚೈತನ್ಯಶೀಲ ವ್ಯಕ್ತಿತ್ವವಿದೆ. ಈ ಸಾಂಸ್ಕೃತಿಕ ಪರಂಪರೆಯಲ್ಲಿ ಬಸವಾದಿ ಶರಣರದ್ದು ಮಹತ್ವದ ಸಾಧನೆ. ಅಂತರಂಗ ಬಹಿರಂಗ ಶುದ್ಧಿಯೊಂದಿಗೆ ಕಾಯಕ ದಾಸೋಹ ತತ್ವ ಹಿಡಿದು ನಡೆ ನುಡಿ ಸಮನ್ವಯದ ಸಿದ್ಧಾಂತದ ಮೂಲಕ ಇಹಪರದ ದ್ವಂದ್ವವಳಿದು ಮರ್ತ್ಯದ ಮನೆಯನ್ನೇ ಮಹಾಮನೆಯನ್ನಾಗಿಸಿಕೊಂಡು ಕಾಯಕವನ್ನು ಕೈಲಾಸವಾಗಿಸಿಕೊಂಡವರು. ಅವರದ್ದು ಸ್ವಯಂ ಅನುಭವದಿಂದ ಗಟ್ಟಿಗೊಂಡ ಅನುಭವ. ನುಡಿ ಜ್ಯೋತಿರ್ಲಿಂಗ, ನಡೆಯೇ ಆಧ್ಯಾತ್ಮ ಮಾರ್ಗ. ಜಾತಿ, ಮತ, ಪಂಥ, ವರ್ಣ, ವರ್ಗ, ಲಿಂಗವೆಂಬ ಹುಸಿ ಭೇದಗಳನ್ನು ಮೀರಿದ ಜಗದ ಕಲ್ಯಾಣ. ಈ ಸತ್ಪಥದ ಜ್ಞಾನದಲ್ಲಿ ಹುಟ್ಟಿದ್ದು ವಚನ ಸಾಹಿತ್ಯ. ವಚನ ಬಟ್ಟ ಬಯಲಿನ ಮುಕ್ತ ಬೆಳಗು. ಅದರ ಪ್ರಸ್ತುತತೆ ಕಾಲ ದೇಶಗಳನ್ನೇ ಮೀರಿದ್ದು. ವಚನಗಳ ದೀವಿಗೆ ಹಿಡಿದು ವೈಯಕ್ತಿಕ, ಸಾಮಾಜಿಕ, ಪಾರಮಾರ್ಥಿಕ ಬದುಕನ್ನು ಬೆಳಕಾಗಿಸಿಕೊಳ್ಳಬಹುದು. ಈ ನಿಟ್ಟಿನಲ್ಲಿ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ಒಂದು ಸಣ್ಣ ಪ್ರಯತ್ನ. ಬನ್ನಿ, ನಾವೆಲ್ಲರೂ ಒಟ್ಟಾಗಿ ಸೇರಿ ಸಹೃದಯತೆಯ ಹಬ್ಬವನ್ನು ಆಚರಿಸೋಣ, ಅನುಭವಿಸೋಣ. ಶರಣು ಶರಣಾರ್ಥಿ. ಇದೀಗ ವಚನ ಗಾಯನ ಆರಂಭ. ವಚನಗಾನ ಯಾನ ತಂಡದಿಂದ ವಚನ ಜಗದಗಲ.
ಸ ಮಗ ಮರೇ ನೇರೆ ಸ ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯಾರೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯಯ್ಯಾರೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಮನ ಕರಗದವರಲ್ಲಿ ಪುಷ್ಪವನೊಲ್ಲೆಯ ನೀನು ಹದೂಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನುಲ್ಲೆಯ ನೀನು ಹದೂಳಿಗರಲ್ಲದವರಲ್ಲಿ ಗಂಧಾಕ್ಷತೆಯನುಲ್ಲೆಯ ನೀನು ಅರಿವು ಕಣ್ತೆರೆಯದವರಲ್ಲಿ ಅರಿವು ಕಣ್ತೆರೆಯದವರಲ್ಲಿ ಆರತಿಯನೊಲ್ಲೆಯ ನೀನು ಆರತಿಯನೊಲ್ಲೆಯ ನೀನು ಭಾವಶುದ್ಧವಿಲ್ಲದವರಲ್ಲಿ ಭಾವಶುದ್ಧವಿಲ್ಲದವರಲ್ಲಿ ಭೂಪವನೊಲ್ಲೆಯ ನೀನು ಭೂಪವನೊಲ್ಲೆಯ ನೀನು ಪರಿಣಾಮಿಗಳಲ್ಲದವರಲ್ಲಿ ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನೊಲ್ಲೆಯ ನೀನು ನೈವೇದ್ಯವನೊಲ್ಲೆಯ ನೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತ್ರಿಕರಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನೊಲ್ಲೆಯ ನೀನು
ವಚನ ಅಯ್ಯ ನಿಮ್ಮ ಶರಣರ ಬರವಿಂಗೆ ಮಧುರಕಲಾ ತಂಡದವರಿಂದ. ವಚನ ಪ್ರಾರ್ಥನೆಯನ್ನು ಸಲ್ಲಿಸಿದ ಮಧುರಕಲಾ ತಂಡದ ಎಲ್ಲ ಸದಸ್ಯರಿಗೆ ಮತ್ತು ಎಲ್ಲ ಶರಣೆಯರಿಗೂ ಕೂಡ ಗೌರವದ ವಂದನೆಗಳನ್ನು ಸಲ್ಲಿಸಿ, ಪರಮ ಪೂಜ್ಯರಲ್ಲಿ ಮತ್ತು ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯರಲ್ಲಿ ಮತ್ತು ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಎಲ್ಲ ಗುರುವರ್ಯರಲ್ಲಿ ಮತ್ತು ಎಲ್ಲ ಶರಣೆಯರಲ್ಲಿ, ಮಾಧ್ಯಮ ಮಿತ್ರರಲ್ಲಿ ಮತ್ತೊಮ್ಮೆ ನಾನು ಗೌರವದ ನಮನಗಳನ್ನು ಸಲ್ಲಿಸಿ, ಶಿವಮೊಗ್ಗ ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ಅಪ್ಪಟ ವಚನಾಭಿಮಾನಿಗಳ ಸಹಕಾರದೊಂದಿಗೆ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇದೆ. ನನ್ನ ನಡೆ ವಚನದೆಡೆ ಎಂಬ ಘೋಷವಾಕ್ಯದೊಂದಿಗೆ ಇಂದಿನ ಸವಾಲುಗಳಿಗೆ ಖಂಡಿತವಾಗಿ ಕೂಡ ವಚನಗಳಲ್ಲಿ ಉತ್ತರ ಇದೆ ಎಂಬ ಚಿಂತನೆಯೊಂದಿಗೆ ಅಕ್ಕಮಹಾದೇವಿಯ ವೇದಿಕೆಯ ಅಜಗಣ್ಣ ಮುಕ್ತಾಯಕ್ಕ ಶಿವಶರಣರ ಸಭಾಮಂಟಪದಲ್ಲಿ ಶಿವಮೊಗ್ಗ ಜಿಲ್ಲಾ 7ನೆಯ ಶರಣ ಸಾಹಿತ್ಯ ಸಮ್ಮೇಳನ ಜರುಗುತ್ತಿರುವುದು ನಮ್ಮೆಲ್ಲರ ಹೆಮ್ಮೆ. ವಿಶೇಷವಾಗಿ ಬೆಕ್ಕಿನ ಕಲ್ಮಠದ ಪರಮಪೂಜ್ಯರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳ ಸರ್ವಾಧ್ಯಕ್ಷತೆಯಲ್ಲಿ 2 ದಿನ ಈ ಶರಣ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರತಕ್ಕಂಥದ್ದು ಅತ್ಯಂತ ಗೌರವ ಮತ್ತು ನಮ್ಮೆಲ್ಲರ ಹೆಮ್ಮೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ,
ಭೂಮಿಯೊಳಗೆ ಬೀಜ ಬಿದ್ದಲ್ಲಿ ಕೆಟ್ಟಿತೆಂದೆನಬೇಡ, ಮುಂದಣ ಫಲದೊಳಗೆ ಅರಸಿಕೋ. ಕಾಸಿ ಕರಗಿಸಿದ ಬಂಗಾರ ಕೆಟ್ಟಿತೆಂದೆನಬೇಡ, ಮುಂದಣ ಬಣ್ಣದೊಳಗೆ ಅರಸಿಕೋ. ಹೊತ್ತಿಸಿದ ದೀಪ್ತಿ ಕೆಟ್ಟಿತೆಂದೆನಬೇಡ, ಮುಂದಣ ಅಗ್ನಿಯೊಳಗೆ ಅರಸಿಕೋ. ಲಿಂಗದೊಳಗೆ ಪ್ರಾಣ, ಪ್ರಾಣದೊಳಗೆ ಲಿಂಗ, ಇದು ಕಾರಣ ಕೂಡಲ ಚನ್ನ ಸಂಗನ ಶರಣರ ಪಾದ ಪ್ರತಿಬಿಂಬದೊಳಗೆ ಅರಸಿಕೋ ಸಂಗನ ಬಸವಣ್ಣ. ಈ 7ನೆಯ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಪಾಲ್ಗೊಂಡಿರುವಂತಹ ಪೂಜ್ಯರಾದಿಯಾಗಿ, ಸರ್ವಾಧ್ಯಕ್ಷರಾದಿಯಾಗಿ, ಎಲ್ಲ ಗಣ್ಯರಾದಿ ಎಲ್ಲರನ್ನು ಕೂಡ ಸ್ವಾಗತಿಸಿಕೊಳ್ಬೇಕು ಅಂಥೇಳಿ ಶಿವಮೊಗ್ಗ ಜಿಲ್ಲೆಯ ಶರಣ ಸಾಹಿತ್ಯ ಪರಿಷತ್ತಿನ ಉಪಾಧ್ಯಕ್ಷರಾಗಿರುವಂತಹ ಪಿ ರುದ್ರೇಶ್ ಅವರಲ್ಲಿ ನಾನು ಅತ್ಯಂತ ಗೌರವ ಭಾವದಿಂದ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಗುರು ಬಸವಲಿಂಗಾಯ ನಮಃ. ಶರಣರ ಬರಮೆಮೆಗೆ ಪ್ರಾಣ ಜೀವಾಳವೆಂಬ ಒಂದು ಯುಕ್ತಿಯೊಂದಿಗೆ ಇಂದಿನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವನ್ನು ಸ್ವಾಗತ ಬಯಸಲಿಕ್ಕೆ ನಾನು ಬರ್ತಾ ಇದ್ದೇನೆ. ತಮಗೆಲ್ಲ ತಿಳಿದಿರುವಂತೆ ಶಿವಮೊಗ್ಗ ಜಿಲ್ಲಾ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಜಿಲ್ಲಾ ಘಟಕ ಶಿವಮೊಗ್ಗ ಹಾಗೂ ನಗರದ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ವಚನಾಭಿಮಾನಿಗಳಿಂದ ತುಂಬಿರುವಂಥ ಈ ಸಭಾಂಗಣದಲ್ಲಿ ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇರೋದು ಭಾಳ ವಿಶೇಷವಾಗಿದೆ. ಈ ವೇದಿಕೆ ತಮಗೆ ತಿಳಿದಂತೆ ಮುಕ್ತಾಯಕ್ಕ ಹಾಗೂ ಅಕ್ಕಮಹಾದೇವಿ ವೇದಿಕೆಯಲ್ಲಿ ಇವತ್ತಿನ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾದದ್ದು ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಸಮಾರಂಭಕ್ಕೆ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಪರಮ ಪೂಜ್ಯರಾದಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು, ಶ್ರೀ ಮತ್ಸುತ್ತೂರು ವೀರ ಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು, ಇವರಿಗೆ ಭಕ್ತಿಪೂರ್ವಕವಾಗಿ 7ನೇ ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನದ ಪರವಾಗಿ ಹಾಗೆ ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಭಕ್ತಿಪೂರ್ವಕಕ್ಕೆ ಸುಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ನಿಮ್ಮೆಲ್ಲರಿಗೆ ಚಿರಪರಿಚಿತರು, ಆತ್ಮೀಯರು ಹಾಗೂ ಶಿವಮೊಗ್ಗದ ನಡೆದಾಡುವ ದೇವರೆಂದೇ ಪರಿಣಿತರಾಗಿರುವಂಥ ನಮ್ಮ ಬೆಕ್ಕಿನ ಕಲ್ಮಠದ ಪರಮ ಪೂಜ್ಯರಾದಂಥ ಶ್ರೀ ಮನ್ಮರಾಜ ನಿರಂಜನ ಮಹಾಪ್ರಭುಗಳು, ಜಗದ್ಗುರು ಶ್ರೀ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಯವರು, ಶ್ರೀ ಮರುಘರಾಜೇಂದ್ರ ಆನಂದಪುರ ಮಠ, ಶ್ರೀ ಬೆಕ್ಕಿನ ಮಠ ಶಿವಮೊಗ್ಗ, ಇವರು 2 ದಿನದ ಈ ಕಾರ್ಯಕ್ರಮಕ್ಕೆ ಸಮ್ಮೇಳನ ಅಧ್ಯಕ್ಷರ ಆಯ್ಕೆಯಾಗಿ ಈ ಕಾರ್ಯಕ್ರಮವನ್ನು ನಮಗೆ ನಡೆಸಿಕೊಡಲಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾಗೂ ಈ ಶರಣ ಸಾಹಿತ್ಯನ ಸಮಾರಂಭದಲ್ಲಿ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಭಕ್ತಿಪೂರ್ವಕವಾಗಿ ಅವರನ್ನು ಸ್ವಾಗತಿಸ್ತೀನಿ ವೇದಿಕೆಗೆ. ಹಾಗೆಯೇ ಈ ಕಾರ್ಯಕ್ರಮದ ಉದ್ಘಾಟನಾ ನುಡಿಯಲ್ಲಿರುವ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಬೆಂಗಳೂರು ಇದರ ಅಧ್ಯಕ್ಷರು ಹಾಗೂ ನಿವೃತ್ತ IAS ಅಧಿಕಾರಿಗಳಂಥ ಡಾಕ್ಟರ್ ಶ್ರೀ ಸೋಮಶೇಖರ್ ಅವರಿಗೂ ಸಹ ಇವರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಹಾಗೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರಂಥ ಶ್ರೀ ಅಮರಾಯ ಮಠ ಸಾಹಿತಿಗಳು, ಬೀದನೂರು ನಗರ, ಇವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಈ ಕಾರ್ಯಕ್ರಮ ನಡೆಸಿಕೊಡಲು ಆಗಮಿಸಿರುವಂಥ ನಿಮ್ಮೆಲ್ಲರ ಆತ್ಮೀಯರು, ಮಾಜಿ ಶಾಸಕರು, ವಿಧಾನ ಪರಿಷತ್ನಾದ ಶ್ರೀ S ರುದ್ರೇಗೌಡರು, ಇವರು ಸಹ ಇಂದಿನ ಅಧ್ಯಕ್ಷತೆ ವಹಿಸಿರ್ತಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಮುಖ್ಯ ಅತಿಥಿಗಳಾಗಿ ಇಂದಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತಿರುವಂಥ ನಿಮ್ಮೆಲ್ಲರ ಆತ್ಮೀಯರು, ಶಿವಮೊಗ್ಗ ಜಿಲ್ಲೆಯ ಅಭಿವೃದ್ಧಿಯ ಹರಿಕಾರರು, ಯುವ ಸಂಸದರು ಆದಂಥ ಶ್ರೀ BY ರಾಘವೇಂದ್ರ ಅವರು, ಇವರನ್ನು ನಿಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆಯೇ ಪ್ರಾಸ್ತಾವಿಕ ನುಡಿಯನ್ನು ನಮ್ಮ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷರಂಥ ಶ್ರೀ HN ಮಹಾರುದ್ರವರು ಈ ಸಂದರ್ಭದಲ್ಲಿ ನುಡಿಯಲಿದ್ದಾರೆ. ಅವರಿಗೂ ಸಹ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ವೇದಿಕೆ ಮೇಲೆ ನಮ್ಮ ಸಮಾಜದ ನಾಯಕರು ಹಾಗೂ ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ ಸಮಾಜ ಸೇವಕದ ಅಧ್ಯಕ್ಷರು ಆದಂಥ ಶ್ರೀ SS ಜ್ಯೋತಿ ಪ್ರಕಾಶ್ ಅವರಿದ್ದಾರೆ. ಅವರಿಗೂ ಸಹ ಈ 7ನೇ ಶರಣ ಸಾಹಿತ್ಯ ಸಮ್ಮೇಳನ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ
ಬಸವ ಕೇಂದ್ರ ಅಧ್ಯಕ್ಷರಾದಂಥ ಶ್ರೀ ಬೆನಕಪ್ಪನವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಈ ಸಂದರ್ಭದಲ್ಲಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಒಂದು ಸಮಾರಂಭದಲ್ಲಿ ನಮ್ಮೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ಪರಮ ಪೂಜ್ಯರಾದಂಥ ಶ್ರೀ ಬಸವ ಕೇಂದ್ರದ ಸ್ವಾಮೀಜಿಯವರು, ಜಡೇ ಸ್ವಾಮೀಜಿಯವರು ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸುತ್ತೇನೆ. ಹಾಗೆ ಈ ವೇದಿಕೆಯ ಮುಂಭಾಗದಲ್ಲಿ ಗಣ್ಯಮಾನ್ಯರಾದಂಥ ವಿಧಾನ ಪರಿಷತ್ ಶಾಸಕರಾದ ಡಾಕ್ಟರ್ ಧನಂಜಯ ಸರ್ಜಿಯವರು, ಮಾಜಿ ಶಾಸಕರಂಥ ಶ್ರೀ ಎಚ್.ಎಂ. ಚಂದ್ರಶೇಖರ್ ಅವರು, ಹಾಗೂ ಶ್ರೀ ಬೆನಕಪ್ಪನವರು, ನಂಜಪ್ಪ ಆಸ್ಪತ್ರೆ ಇವರು, ಹಾಗೂ ತಮ್ಮಡೇಳಿ ನಾಗರಾಜ್, ಹಾಗೂ ಅನೇಕ ಗಣ್ಯಮಾನ್ಯರು, ಸಮಾಜದ ಹಿರಿಯರು, ಇವರೆಲ್ಲರೂ ತಾವು ಈ ಒಂದು ಸಂದರ್ಭದಲ್ಲಿ ಆಗಮಿಸಿರ್ತೀರಿ. ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಬೆಳಗಿನಿಂದ ಪ್ರಾರಂಭವಾದಂಥ ಸಮಾರಂಭದಲ್ಲಿ ಅನೇಕ ಶರಣರು ಭಕ್ತಿಪೂರ್ವಕವಾದಂಥ ಗಾಯನ ಇದರಲ್ಲಿ ಭಾಗವಹಿಸಿ ಅವರೆಲ್ಲ ಭಾಗವಹಿಸಿದ್ದಾರೆ. ಹಾಗೂ ಈ ಸಮಾರಂಭಗಳಲ್ಲೂ ಭಾಗವಹಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾದಂಥ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಇದೀಗ ತಾನೇ ಪ್ರಾರ್ಥನೆ ನೆರವೇರಿಸಿಕೊಟ್ಟಂಥ ಶ್ರೀ ಗುರುಗ ಸಂಗೀತ ವಿದ್ಯಾಲಯದ ಶ್ರೀ ನಾಗರಾಜ್ ಅವರಿಗೂ ಸಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಪ್ರಾರ್ಥನೆಯನ್ನು ನೆರವೇರಿಸಿಕೊಟ್ಟಂಥ ಶ್ರೀಮತಿ ನಾಗರತ್ನಮ್ಮ ಮತ್ತು ತಂಡದವರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಸಮಾರಂಭಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ತಮ್ಮೆಲ್ಲರ ಸಹಕಾರ ನೀಡಿದ್ದರೆ ನಿಮ್ಮೆಲ್ಲರಿಗೂ ಸಮೇತ ಈ ಒಂದು 7ನೇ ಶರಣ ಸಾಹಿತ್ಯ ಸಮ್ಮೇಳನದ ಪರವಾಗಿ ಆತ್ಮೀಯ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಸಂದರ್ಭದಲ್ಲಿ ಬಹಳ ಕಾಲೇಜಿನ ವಿದ್ಯಾರ್ಥಿಗಳು ಈ ಒಂದು ವಚನ ವಿಚಾರದಲ್ಲಿ ಬಂದು ಭಾಗವಹಿಸಿ ಕೇಳಬೇಕಂತ ಆಸಕ್ತರಾಗಿ ತಾವೆಲ್ಲ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸಹ ಈ ಸಮ್ಮೇಳನದ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಭಾಗವಹಿಸಿರುವ ಎಲ್ಲ ಶರಣರಿಗೂ ಸಹ ಆತ್ಮೀಯವಾದ ಸ್ವಾಗತ ಬಯಸುತ್ತಾ ಈ ಸಂದರ್ಭದಲ್ಲಿ ನಮ್ಮ ವಿದ್ಯುನ್ಮಾನ ಹಾಗೂ ಮಾಧ್ಯಮದ ಮಿತ್ರರೆಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಲು ಆಗಮಿಸಿರ್ತೇನೆ. ನಿಮ್ಮೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತ ಬಯಸುತ್ತೇನೆ. ಭಾಗವಹಿಸಿದಂಥ ಎಲ್ಲ ಮಹನೀಯರಿಗೂ ಸಮೇತ ಸ್ವಾಗತವನ್ನು ಬಯಸುತ್ತಾ ಈ ನನ್ನ ಸ್ವಾಗತ ಭಾಷೆಗೆ ವಿರಾಮ ನೀಡುತ್ತಿದ್ದೇನೆ. ಜೈ ಗುರು ಬಸವಲಿಂಗಾಯ ನಮಃ. ಗೊಂಡಿರುವಂತಹ ಸರ್ವರನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಂಡಂತಹ ಪಿ ರುದ್ರೇಶ್ ಅವರು ಪರಮ ಪೂಜ್ಯರಿಂದ ಆಶೀರ್ವಾದವನ್ನು ಪಡ್ಕೋಬೇಕು ಅಂಥೇಳಿ ವಿನಂತಿ ಮಾಡ್ತೇನೆ. ಇದೀಗ ಪ್ರಾಸ್ತಾವಿಕ ನುಡಿಗಳು ಶ್ರೀ ಎಚ್.ಎನ್. ಮಹಾರುದ್ರ ಸರ್, ಅಧ್ಯಕ್ಷರು, ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕ ಇವರಿಂದ. ಶರಣ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ ಜಿಲ್ಲಾ ಘಟಕ, ಶಿವಮೊಗ್ಗ ಜಿಲ್ಲಾ 7ನೇ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ದಿವ್ಯ ಚೇತನಗಳಿಗೆ ಭಕ್ತಿಪೂರ್ವಕವಾಗಿ ಶರಣಾರ್ಥಿಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ವಿಶೇಷವಾಗಿ ಈ ಶರಣ ಸಾಹಿತ್ಯ ಪರಿಷತ್ತನ್ನು ಸಂಸ್ಥಾಪನೆ ಮಾಡಿ ದೂರದೃಷ್ಟಿಯಿಂದ ಜಗತ್ತಿಗೆ ವಚನ ಸಾಹಿತ್ಯವನ್ನು ಪ್ರಸಾರ ಮಾಡುವ ಮಹದಾಕಾಂಕ್ಷೆಯನ್ನು ಹೊಂದಿರತಕ್ಕಂಥ ಸಂಸ್ಥಾಪಕರಾಗಿರ್ತಕ್ಕಂಥವರು ಲಿಂಗೈಕ್ಯ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು, ಜಗದ್ಗುರುಗಳು ವೀರಸಿಂಹಾಸನ ಮಹಾಸಂಸ್ಥಾನ ಮಠ ಸುತ್ತೂರು, ಅವರ ಸ್ಮರಣೆಯನ್ನು ಗೌರವದಿಂದ ಮಾಡಿಕೊಂಡು ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮೆಲ್ಲರ ಪ್ರೀತಿಯ ಕನ್ನಡ ನಾಡಿನ ಎಲ್ಲ ಮಠಾಧೀಶರುಗಳ ಗೌರವ ಮತ್ತು ಅಭಿಮಾನಕ್ಕೆ ಪಾತ್ರರಾಗಿರ್ತಕ್ಕಂತಹ ಸಮ್ಮೇಳನದ ಸರ್ವಾಧ್ಯಕ್ಷರಾದ ಒಪ್ಪಿ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ಮಧ್ಯದಲ್ಲಿ ರಾರಾಜಿಸ್ತಾ ಇರ್ತಕ್ಕಂಥ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದಪುರಂ, ಶ್ರೀ ಬೆಕ್ಕಿನಕಲ್ಲು ಮಠ ಶಿವಮೊಗ್ಗ ಅವರಿಗೆ ಭಕ್ತಿಪೂರ್ವಕವಾದ ಶರಣಾರ್ಥಿಯನ್ನು ಸಲ್ಲಿಸಿ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥ ಪರಮ ಪೂಜ್ಯರು, ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು, ಮಾರ್ಗದರ್ಶಕರು ಆಗಿರ್ತಕ್ಕಂಥ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಶ್ರೀಮತ್ ಸುತ್ತೂರು ಸಿಂಹಾಸನ ಸಂಸ್ಥಾನ ಮಠ ಸುತ್ತೂರು ಅವರಿಗೆ ನನ್ನ ಭಕ್ತಿಪೂರ್ವಕವಾದ ಶರಣಾರ್ಥಿಯನ್ನು ಸಲ್ಲಿಸಿ ಹಾಗೂ ಆಗಮಿಸಿರ್ತಕ್ಕಂಥ ಎಲ್ಲ ಶರಣೆಯರೇ, ಮಾಧ್ಯಮ ಮಿತ್ರರೇ, ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸಿದ ಬಸವಾದಿ ಶಿವಶರಣರನ್ನು, ಎಲ್ಲ ದಾರ್ಶನಿಕರನ್ನು, ಜನಪರ ಜೀವಪರ ಚಿಂತಕರನ್ನು ಸ್ಮರಿಸಿಕೊಂಡು ಬಸವಣ್ಣ ಲೇಸಿನ ಬದುಕು ಹೇಗಿರಬೇಕು ಅಂತ ತಿಳಿಸ್ಕೊಡ್ತಾ ಇದ್ದಾರೆ. ಲೇಸೆನಿಸಿಕೊಂಡು 5 ದಿನ ಬದುಕಿದರೇನು, ಲೇಸೆನಿಸಿಕೊಂಡು
4 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 3 ದಿನ ಬದುಕಿದರೇನು, ಲೇಸೆನಿಸಿಕೊಂಡು 2 ದಿನ ಬದುಕಿದರೇನು? ಕೂಡಲ ಸಂಗನ ಶರಣರ ವಚನದಲ್ಲಿ, ಕೂಡಲ ಸಂಗನ ಶರಣರ ವಚನದಲ್ಲಿ ಲೇಸೆನಿಸಿಕೊಂಡು 1 ದಿನ ಬದುಕಿದರೇನು? ವ್ಯಕ್ತಿ ಬದುಕಿನ ಅವಧಿ ಮುಖ್ಯ ಅಲ್ಲ, ಸಾರ್ಥಕತೆ ಮುಖ್ಯ. ನಾವು ಜಗತ್ತಿಗೆ ಬಂದಿರುವುದು ಸುಮ್ಮನೆ ಇದ್ದು ಹೋಗಲಿಕ್ಕಲ್ಲ, ಲೋಕಕ್ಕೆ ಉಪಯೋಗವಾಗಲಿಕ್ಕೆ. ಸಾರ್ಥಕವಿಲ್ಲದೆ ಎಷ್ಟು ವರ್ಷ ಬದುಕಿದರೇನು? ಈ ವಚನ ಶರಣರ ಬದುಕಿನ ಒಂದು ಸಾರ್ವಕಾಲಿಕ ಚಿಂತನೆ. ಶರಣ ಬಂಧುಗಳೇ, 12ನೇ ಶತಮಾನದಲ್ಲಿ ಬಸವ ಕಲ್ಯಾಣದಲ್ಲಿ 1,96,000 ಶಿವಂಗಣಗಳು, 770ಕ್ಕೂ ಹೆಚ್ಚು ಅಮರಗಣಗಳು, 300ಕ್ಕೂ ಹೆಚ್ಚು ವಚನಕಾರರು, 33ಕ್ಕೂ ಹೆಚ್ಚು ವಚನಕಾರ್ತಿಯರು, ಮಹಾಮಾನವತಾವಾದಿ ಅಣ್ಣ ಬಸವಣ್ಣನವರ ನೇತೃತ್ವದಲ್ಲಿ ಅಂದಿನ ಇಂದಿನ ಜಗತ್ತಿನಲ್ಲೇ ಎಂದೂ ಕಾಣದ ಕೇಳದ ಸರ್ವ ಸಮಾನತೆಯ ಶರಣ ಸಮಾಜವನ್ನು ನಿರ್ಮಿಸಿ ಜಗತ್ತಿಗೆ ವಿನೂತನವಾದ ಬದುಕಿನ ನೈಜ ಸತ್ಯಗಳನ್ನು, ಮೌಲ್ಯಗಳನ್ನು ಬಿತ್ತಿ ಹೋಗಿದ್ದಾರೆ. ಅಂದಿನ ಸಮಾಜದಲ್ಲಿದ್ದ ಅಜ್ಞಾನ, ಅಂಧಶ್ರದ್ಧೆ, ಅಸಂಬದ್ಧ ಅರ್ಥವಿಲ್ಲದ ಜೀವನ, ಡಾಂಬಿಕ ಭಕ್ತಿ, ಮೇಲು ಕೀಳು, ಬಡವ ಬಲ್ಲಿದ, ಆಳು ಅರಸ, ಲಿಂಗಭೇದ, ಜಾತಿ ಭೇದಗಳನ್ನು ತೊಡೆದುಹಾಕಿ ಕೆಟ್ಟ ಆಚರಣೆಗಳ ನಡವಳಿಕೆಗಳ ವಿರುದ್ಧ ಧ್ವನಿ ಎತ್ತಿ ಚಿಂತನಶೀಲ ನಿಸರ್ಗ ಸಹಜ ಬದುಕನ್ನು ಬದುಕಿ ಆದರ್ಶ ಸಮಾಜದ ದರ್ಶನ ಮಾಡಿದ್ದಾರೆ. ಕಾಯಕ ಜೀವಿಗಳಾದ ಶಿವಶರಣರು ವಿಶ್ವಗುರು ಬಸವಣ್ಣನವರ ಮತ್ತು ಅಲ್ಲಮಪ್ರಭು ನೇತೃತ್ವದ ಮಾರ್ಗದರ್ಶನದಲ್ಲಿ ಮಹಾಮನೆ ಮತ್ತು ಅನುಭವ ಮಂಟಪದ ಮೂಲಕ ಮಾಡಿದ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ, ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಪರಿವರ್ತನೆ, ಆಂದೋಲನ, ಬದಲಾವಣೆಗಳು ವಿಶ್ವವನ್ನೇ ಬೆರಗುಗೊಳಿಸುವಂಥದ್ದು. ನಮ್ಮ ಬದುಕಿನ ಸಮಾಜದ ಪ್ರತಿಯೊಂದು ವಿಷಯಗಳನ್ನು, ಸಮಸ್ಯೆಗಳನ್ನು ಸತ್ಯ ಹಾಗೂ ಮಾನವೀಯತೆಯ ನೆಲೆಗಟ್ಟಿನಲ್ಲಿ ಚಿಂತಿಸಿ, ಚರ್ಚಿಸಿ, ಅರಿವಿನ ಅನುಭವದಲ್ಲಿ ಒಂದು ನಿಲುವಿಗೆ ಬಂದು ಅದರಂತೆ ನಡೆಯುತ್ತಿದ್ದರು. ಕಾಯಕ, ದಾಸೋಹ, ನಡೆನುಡಿಯನ್ನಾದ ಅಂತರಂಗ ಬಹಿರಂಗ ಶುದ್ಧಿಯ ಜೀವನ, ಸ್ವಾತಂತ್ರ್ಯ, ಸಮಾನತೆ, ಮೌಲ್ಯಗಳನ್ನು ಅರ್ಥ ಮಾಡಿಕೊಂಡು ಅದರಂತೆ ಬದುಕಿ ತೋರಿಸಿದರು. ಅವರು ಆತ್ಮಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣವನ್ನು ಮಾಡಿ ತೋರಿಸಿದರು. ಆ ಶಿವಶರಣರ ಅನುಭವ ಗೀತೆಗಳೇ ವಚನ ಸಾಹಿತ್ಯ, ಶರಣ ಸಾಹಿತ್ಯ, ಬದುಕಿನ ಸಾಹಿತ್ಯ, ಆಡು ನುಡಿಯ ಜೀವಂತ ಸಾಹಿತ್ಯ, ಕನ್ನಡ ಭಾಷೆ ಮತ್ತು ಸಾಹಿತ್ಯವನ್ನು ಶ್ರೀಮಂತಗೊಳಿಸಿರುವ ಸಾಹಿತ್ಯ ಎಂಬುದು ಎಲ್ಲ ವಿದ್ವಾಂಸರು ಹೇಳ್ತಕ್ಕಂಥ ಒಂದು ಅಂಶ. ಇಂದಿನ ಮಾನವರ ಬದುಕಿಗೆ ಸ್ಫೂರ್ತಿ ಹಾಗೂ ದಾರಿದೀಪ. ಲಕ್ಷಾಂತರ ವಚನಗಳಲ್ಲಿ ನಮಗೆ ಸಿಕ್ಕಿರುವುದು ಕೇವಲ 22-23 ಸಾವಿರ ಮಾತ್ರ. ಇನ್ನೂ ಸಂಶೋಧನೆಗಳು ನಡೀತಾ ಇದೆ. ಒಂದು ಉದಾಹರಣೆ ಕೊಟ್ಟು ನಾನು ಮುಂದಕ್ಕೆ ಹೋಗ್ತಾ ಇದ್ದೇನೆ. ಒಂದು ವಚನ, ಇಂಥ ಸಾವಿರಾರು ವಚನಗಳು ನಮ್ಮ ಬದುಕಿಗೆ ಸ್ಫೂರ್ತಿಯಾಗಿರ್ತಕ್ಕಂಥವು. ಒಬ್ಬರ ಮನವ ನೋಯಿಸಿ, ಒಬ್ಬರ ಮನೆಯ ಘಾತವ ಮಾಡಿ, ಗಂಗೆಯಲ್ಲಿ ಮುಳುಗಿದರೇನಾಗುವುದಯ್ಯ? ಚಂದ್ರನು ಗಂಗೆಯ ತಡಿಯಲ್ಲಿದ್ದಡೇನು, ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಒಬ್ಬರ ಮನವ ನೋಯಿಸದವನೇ, ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ಕಾಣ ಕಪಿಸಿದ್ದ ಮಲ್ಲಿಕಾರ್ಜುನ. ಸಿದ್ದರಾಮರು ಈ ರೀತಿ ಹೇಳ್ತಾ ಇದ್ದಾರೆ. ಇಂಥ ಅಮೂಲ್ಯವಾದ ಶರಣ ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಕನ್ನಡ ನಾಡಿನಾದ್ಯಂತ, ಹೊರ ರಾಜ್ಯಗಳಲ್ಲಿ, ಜಗತ್ತಿನಾದ್ಯಂತ ಜನಮಾನಸಕ್ಕೆ ತಲುಪಿಸುವ ಮಹಾನ್ ಉದ್ದೇಶ ಹಾಗೂ ದೂರದೃಷ್ಟಿ ಮುತ್ಸದ್ದಿ ಕ್ರಿಯಾಶೀಲ ಲಿಂಗೈಕ ಜಗದ್ಗುರು ಡಾಕ್ಟರ್ ರಾಜೇಂದ್ರ ಮಹಾಸ್ವಾಮಿಗಳು 23ನೇ ಸುತ್ತೂರು ಜಗದ್ಗುರುಗಳು. 1986ರಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ತಿಪ್ಪೇರುದ್ರ ಸ್ವಾಮಿಗಳು ಅದಕ್ಕೆ ಒಂದು ಒಳ್ಳೆಯ ಗೌರವದ ಬುನಾದಿಯನ್ನು ಹಾಕಿಕೊಟ್ರು. ನಾಡೋಜ ಡಾಕ್ಟರ್ ಗುರು ಚನ್ನಬಸಪ್ಪನವರು
ನಾಡಿನಾದ್ಯಂತ ಸಂಚರಿಸಿ ಎಲ್ಲ ಜಿಲ್ಲೆ ತಾಲೂಕುಗಳಲ್ಲಿ ಶರಣ ಸಾಹಿತ್ಯ ಪರಿಷತ್ತನ್ನು ಪ್ರಸಾರ ಮಾಡಿ ಸಂಘಟಿಸಿ ಒಳ್ಳೆಯ ಕಾರ್ಯಕ್ರಮಗಳನ್ನು ನೀಡೋದ್ರ ಮೂಲಕ ಜನಪ್ರಿಯಗೊಳಿಸಿದರು. ಹಾಗೆಯೇ ಡಾಕ್ಟರ್ ಬಸವರಾಜ ಸಾದರ್ ಅವರು, ಅಪ್ಪಾರಾಮ್ ಅಕ್ಕಣೆ ಅವರು, ಹಾಲಿ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ಅವರು, ಅವ್ರ ಬಗ್ಗೆ 2 ಮಾತು ಹೇಳ್ತೀನಿ. ನೋಡೋದಕ್ಕೆ ವ್ಯಕ್ತಿತ್ವ ಕಿರಿದು, ಆದರೆ ಮಾಡ್ತಕ್ಕಂಥ ಚಿಂತನೆಗಳು, ಕಾರ್ಯಗಳು, ಓಡಾಟಗಳು ಎಲ್ಲಿ ಬೇಕಲ್ಲಿ ಇರ್ತಾರೆ, ದಿವಸ ಒಂದೊಂದು ಕಡೆಗೆ ಇರ್ತಾರೆ. ಅಂಥ ಚುರುಕಿನ ನಮ್ಮ ಅಧ್ಯಕ್ಷರು ನಮ್ಮ ಜೊತೆಲಿರ್ತಾರೆ ಅವರು. ಮತ್ತು ಇವರ ಸಮರ್ಪಣಾ ಸೇವಾ ಮನೋಭಾವದಿಂದ ಪರಿಷತ್ತನ್ನು ಸಂಘಟಿಸಿ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ತಾಲೂಕು, ಜಿಲ್ಲೆ, ರಾಜ್ಯ, ಹೊರರಾಜ್ಯ, ವಿದೇಶಗಳಲ್ಲಿ ಕ್ರಿಯಾಶೀಲವಾಗಿ ಕಾರ್ಯಕ್ರಮಗಳನ್ನು ನಡೆಯುತ್ತಾ ಬರ್ತಾ ಇವೆ. ನಮ್ಮ ಗೌರವಾಧ್ಯಕ್ಷರಾದ ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರುವ ಪೂಜ್ಯ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ಈ ಶರಣ ಸಾಹಿತ್ಯ ಪರಿಷತ್ತಿಗೆ ವಿಶೇಷವಾದ ಆಸಕ್ತಿಯಿಂದ ಎಲ್ಲ ರೀತಿಯ ಪ್ರೋತ್ಸಾಹ, ಮಾರ್ಗದರ್ಶನ, ಸೌಲಭ್ಯಗಳು ಏನು ಕೇಳಿದರೂ ಇಲ್ಲ ಅನ್ನಲ್ಲ. ನಮ್ಮ ಸ್ವಾಮಿಗಳು ಏನು ಕೇಳಿದರೂ ಇಲ್ಲ ಅನ್ನಲ್ಲ. ಅಂತಹ ಮಹಾಸ್ವಾಮಿಗಳು ಇವತ್ತು ದಿವ್ಯ ಸಾನ್ನಿಧ್ಯವನ್ನು ಕರುಣಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಹೆಮ್ಮೆ ಎಂಬುದಾಗಿ ನಾನು ಭಾವಿಸ್ಕೊಳ್ತೇನೆ. ಶರಣಬಂಧುಗಳೇ, ಶಿವಮೊಗ್ಗ ಜಿಲ್ಲೆಯಲ್ಲಿ 1996ರಿಂದ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹಿಂದಿನ ಜಿಲ್ಲಾಧ್ಯಕ್ಷರುಗಳಾದ ಲಿಂಗೈಕ್ಯ ಕಾಮಾಕ್ಷಿ ಚಂದ್ರಶೇಖರನವರು, ಕತ್ತಿಗೆ ಚೆನ್ನಪ್ಪನವರು ಹಾಗೂ ಇತರ ಪದಾಧಿಕಾರಿಗಳು ಉತ್ತಮವಾಗಿ ಸಂಘಟಿಸಿ ಕ್ರಿಯಾಶೀಲಗೊಳಿಸಿದ್ದಾರೆ. ಅವರ ಸೇವೆಯನ್ನು, ಕೃತಜ್ಞತೆಯನ್ನು ಸ್ಮರಿಸೋಣ. ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಎಲ್ಲ ತಾಲೂಕುಗಳನ್ನು ಸಂಘಟಿಸಿ ಕ್ರಿಯಾಶೀಲಗೊಳಿಸಿರ್ತಕ್ಕಂಥ ಮಹಾನ್ ಚೇತನಗಳನ್ನು ಸ್ಮರಿಸೋಣ. ಇಂದು ಶಿವಮೊಗ್ಗ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಹೆಚ್ಚು ಕ್ರಿಯಾಶೀಲವಾಗಿದ್ದು ಮನೆ ಮನೆಗಳಿಗೆ ಶರಣ ಸಾಹಿತ್ಯ ಎನ್ನುವ ವಿಶೇಷ ವಚನ ಮಂಟಪ ಕಾರ್ಯಕ್ರಮಗಳನ್ನು ನಡೆಸ್ತಾ ಇದೆ. ಶಿವಮೊಗ್ಗದಲ್ಲಿ 156 ವಚನ ಮಂಟಪಗಳು, ಭದ್ರಾವತಿಯಲ್ಲಿ 668 ವಚನ ಮಂಟಪಗಳು ನಡೆದಿವೆ ಭದ್ರಾವತಿಯಲ್ಲಿ. ಮತ್ತು ಗ್ರಾಮೀಣ ಕಾರ್ಯಕ್ರಮ, ಹಳ್ಳಿಕಟ್ಟೆ ಅನುಭವ ಮಂಟಪ, ಶಾಲಾ ಕಾಲೇಜುಗಳಿಗೆ ಕಾರ್ಯಕ್ರಮ, ಹಾಸ್ಟೆಲ್ಗಳಿಗೆ ಕಾರ್ಯಕ್ರಮ, ಸಂಘ ಸಂಸ್ಥೆಗಳೊಡನೆ ಕಾರ್ಯಕ್ರಮ, 75ಕ್ಕೂ ಹೆಚ್ಚು ದತ್ತಿ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಸಮ್ಮೇಳನಗಳು, ತಾಲೂಕು ಸಮ್ಮೇಳನಗಳು ಇವೆಲ್ಲ ನಡೀತಾ ಬರ್ತಾ ಇರ್ತಕ್ಕಂಥದ್ದು. ತಾಲೂಕು ಎಲ್ಲ ಕಾರ್ಯಕ್ರಮಗಳಲ್ಲಿ ಸಣ್ಣ ಪ್ರಮಾಣದಲ್ಲಿ ಜನರನ್ನು ಸೇರಿಸಿ ಶರಣ ಸಾಹಿತ್ಯ ಸಂಸ್ಕೃತಿಯನ್ನು ಪ್ರಸಾರ ಮಾಡ್ತಾ ಇರ್ತೇವೆ. ಇವತ್ತು ಶಿವಮೊಗ್ಗದಲ್ಲಿ 7ನೆಯ ಶರಣ ಸಾಹಿತ್ಯ ಸಮ್ಮೇಳನವನ್ನು ತುಂಬ ಆಲೋಚಿಸಿ ಹೊಸ ಹೊಸ ರೀತಿಯಲ್ಲಿ ಆದಷ್ಟು ಸರಳಗೊಳಿಸ್ಕೊಂಡು ಎಷ್ಟು ಸಾಧ್ಯವೋ ಅಷ್ಟು ವೈಭವೀಕರಣವನ್ನು ಕಡಿಮೆ ಮಾಡಿ ಆ ಶರಣರ ಆಶಯಗಳಂತೆ ಹೊಸ ಹೊಸ ತಂತ್ರಜ್ಞಾನ ಇವುಗಳನ್ನೆಲ್ಲ ಉಪಯೋಗಿಸ್ಕೊಂಡು ಎಲ್ಲರ ಸಹಕಾರದೊಂದಿಗೆ, ವಿಶೇಷವಾಗಿ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನ ಪದಾಧಿಕಾರಿಗಳು, ಜಿಲ್ಲಾ ತಾಲೂಕು ಪದಾಧಿಕಾರಿಗಳು, ಕದಳಿ ಮತ್ತು ಮಹಿಳಾ ಎಲ್ಲ ಪದಾಧಿಕಾರಿಗಳು, ಎಲ್ಲ ತಾಲೂಕಿನ ಅಧ್ಯಕ್ಷರುಗಳು ಎಲ್ಲ ಬಹಳ ಸಮರ್ಪಣಾ ಮನೋಭಾವದಿಂದ ನಮ್ಮ ಜೊತೆಲಿ ಕೈ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ. ಹೀಗಾಗಿ ಶಿವಮೊಗ್ಗ ಜಿಲ್ಲೆ ಒಂದು ವಿಶೇಷವಾಗಿರ್ತಕ್ಕಂಥ ಸಾಧನೆಯನ್ನು ಮಾಡ್ತಾ ಈ ಕಾರ್ಯಕ್ರಮಗಳಿಗೆ ಚಾಲನೆ ಕೊಟ್ಕೊಂಡು ಮುಂದುವರಿಸ್ಕೊಂಡು ಬರ್ತಾ ಇದೆ. ಅದರ ಒಂದು ಗೌರವದ ಸಂಕೇತವಾಗಿ ಈ ಕಾರ್ಯಕ್ರಮಕ್ಕೆ ನೀಡ್ತಾ ಇದೆ. ಶರಣಬಂಧುಗಳೇ, ನನಗಂತೂ ಇವತ್ತು ಮನ ತುಂಬಿ ತನು ತುಂಬಿ ಬಂದಿರ್ತಕ್ಕಂಥ ದಿವಸ. 28-29 ವರ್ಷಗಳಿಂದ ಶರಣ ಸಾಹಿತ್ಯ ಪರಿಷತ್ತಿನ ಪರಿಚಾರಕನಾಗಿ ಭದ್ರಾವತಿಯಲ್ಲಿ ವಿಶೇಷ ಕಾರ್ಯಕ್ರಮಗಳು, 1912ರಲ್ಲಿ ವಚನೋತ್ಸವ, 2004ರಲ್ಲಿ ಪ್ರಥಮ ಶಿವಮೊಗ್ಗ ಜಿಲ್ಲಾ ಸಮ್ಮೇಳನವನ್ನು ಭದ್ರಾವತಿಯಲ್ಲಿ ಮಾಡಿದ್ದೇವೆ. ಹೀಗೆ ಕಾರ್ಯಕ್ರಮ ನಡೀತಾ ಇದ್ದಾವೆ. ಈ ರೀತಿ ಕಾರ್ಯಕ್ರಮಗಳಿಗೆ ಎಲ್ಲರೂ ಸಹಕಾರ ನೀಡಿರ್ತಕ್ಕಂಥದ್ದು, ವಿಶೇಷವಾಗಿ ನಮ್ಮ ಪದಾಧಿಕಾರಿಗಳ ಸಹಕಾರ, ನಿಮ್ಮೆಲ್ಲರ ಬೆಂಬಲ, ಸ್ವಾಮೀಜಿಯವರ ಬೆಂಬಲ ಎಲ್ಲವನ್ನು ನೆನೆಸ್ಕೊಂಡು ನನ್ನ ಪ್ರಾಸ್ತಾವಿಕ ನುಡಿಗಳನ್ನು ಮುಗಿಸ್ತಾ ಇದ್ದೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಎಲ್ರಿಗೂ ಶರಣಾರ್ಥಿಗಳು. ಇದೀಗ ಕಳೆದ ಬಾರಿ 6ನೆಯ ಶರಣ ಸಾಹಿತ್ಯ ಸಮ್ಮೇಳನ ಹೊಸನಗರದಲ್ಲಿ ನಡೆದಿತ್ತು. ಅದರ ಸರ್ವಾಧ್ಯಕ್ಷರಾಗಿರ್ತಕ್ಕಂಥವರು ಈ ನಾಡಿನ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ಅಂಬ್ರಯ್ಯ ಮಠ್ ಅವರು ನಿಕಟಪೂರ್ವ ಈ ಸಮ್ಮೇಳನ ಅಧ್ಯಕ್ಷರಿಂದ ಇಂದಿನ ಸಮ್ಮೇಳನ ಅಧ್ಯಕ್ಷರಾಗಿರುವಂತಹ ಪರಮಪೂಜ್ಯರಾದ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಆನಂದಪುರಂ ಬೆಕ್ಕಿನಕಲ್ಮಠ ಶಿವಮೊಗ್ಗ ಇವರಿಗೆ ಷಟ್ಸ್ಥಲ ಧ್ವಜವನ್ನು ಹಸ್ತಾಂತರಿಸುವುದರ ಮೂಲಕ ತಮ್ಮ ಸ್ಥಾನವನ್ನು ಹಸ್ತಾಂತರಣ ಮಾಡಿಕೊಡ್ಬೇಕು ಅಂಥೇಳಿ ನಾನು ವಿನಂತಿಯನ್ನು ಮಾಡ್ತೇನೆ. ಇದಕ್ಕೆಲ್ಲಕ್ಕೂ ಮತ್ತು ಎಲ್ಲ ಶರಣೆಯರು ಕೂಡ ಸಾಕ್ಷಿ ಆಗಬೇಕು ಅಂಥೇಳಿ ನಾನು ವಿನಂತಿ ಮಾಡ್ತೇನೆ.
ಡಾಕ್ಟರ್ ಸಿ ಸೋಮಶೇಖರ್ ಅವರು ನಮ್ಮ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ರಾಜ್ಯ ಘಟಕದ ಅಧ್ಯಕ್ಷರು. ಅವರು ಇವತ್ತಿನ ಈ ಸಮ್ಮೇಳನವನ್ನು ಉದ್ಘಾಟಿಸಿದ್ದಾರೆ. ತಾವು ಉದ್ಘಾಟನಾ ನುಡಿಗಳನ್ನು ಆಡಬೇಕು ಅಂಥೇಳಿ ನಾನು ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡ್ತೇನೆ. ಕಡೆಗೀಲಿಲ್ಲದ ಬಂಡಿ ಹೊಡೆಗೆಡೆಯದೆ ಮಾಣ್ಪುದೆ, ಕಡೆಗೀಲು ಬಂಡಿಗಾಧಾರ. ಈ ಕಡುದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡಭಕ್ತರ ನುಡಿಗಡಣವೇ ಕಡೆಗೀಲು ಕಾಣ ರಾಮನಾಥ ಅನ್ನುವ ಜೇಡರ ದಾಸಿಮಯ್ಯನವರ ವಚನವನ್ನು ಸ್ಮರಿಸಿಕೊಳ್ತಾ, ಬಂಧುಗಳೇ, ಈಗಾಗಲೇ ಮಹಾರುದ್ರ ಅವರು ಹೇಳಿದಾಗೆ ಈ ಶರಣ ಸಾಹಿತ್ಯ ಪರಿಷತ್ತಿನ ಒಂದು ಆಲೋಚನೆ ಬಂದದ್ದು ಒಂದು ಮಹಾ ಜಗದ್ಗುರುಗಳ ಆಲೋಚನಾ ಗರ್ಭದಲ್ಲಿ. ಜಗದ್ಗುರುಗಳಾದ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳು ಬಹುಶಃ ಈ ನಾಡು ಕಂಡಂತಹ ಒಬ್ಬ ಮಹಾನ್ ದಾರ್ಶನಿಕ ಗುರುಗಳು. ಆತ್ಮಕಲ್ಯಾಣ ಅಷ್ಟೇ ಅಲ್ಲ ಸ್ವಾಮಿ, ಲೋಕ ಕಲ್ಯಾಣ ಆಗಬೇಕು, ಈ ಜಗತ್ತಿಗೆಲ್ಲ ಈ ಸಾಹಿತ್ಯದ ಪ್ರಸಾರ ಆಗಬೇಕು. ವಚನ ಸಾಹಿತ್ಯ ಅಂದರೆ ಅದು ವಿಶ್ವದ ಕಿರೀಟಪ್ರಾಯವಾದ ಸಾಹಿತ್ಯ. ಯಾವುದಾದ್ರೂ ಮಾನವೀಯ ಮೌಲ್ಯಗಳನ್ನು ಒಂದೆಡೆ ಕಾಣುವಂಥ ಒಂದು ಸಾಹಿತ್ಯ ಇದ್ದರೆ ಅದು ವಚನ ಸಾಹಿತ್ಯ. ಅದನ್ನು ಆದಯ್ಯ ಹೇಳ್ತಾನೆ, ಹಿಂದಣ ಕಥೆಯ ಮುಂದೆ ಹೇಳುವ ಕಾವ್ಯವಲ್ಲ, ಮುಂದಣ ಕಥೆ ಹಿಂದೆ ಹೇಳುವ ನಾಟಕವಲ್ಲ, ಬಂದ ಶಬ್ದಗಳನ್ನು ಒಮ್ಮೆಲೆ ಉಸುರುವೆನೆಂಬ ಅಭ್ಯಾಸಿಯಲ್ಲ, ಚಂದ ವಿಚ್ಛಂದಗಳೆಂಬ ಸಂದೇಹಿಯಲ್ಲ, ಸೌರಾಷ್ಟ್ರ ಸೋಮೇಶ್ವರ ನಿಮ್ಮ ಶರಣರ ವಚನ ಅನುಭವದ ಪರಿಯೇ ಬೇರೆ ಅಂತೇಳಿ. ಈ ವಚನ ಅನ್ನುವಂತಹ ಸಾಹಿತ್ಯ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ ಕೊಟ್ಟಂತಹ ಒಂದು ಮಾನವ ಜೀವನ ಸಂವಿಧಾನ, ರಾಷ್ಟ್ರದ ಜೀವನ ಸಂವಿಧಾನ, ನೀತಿಯ ಸಂವಿಧಾನ. ಇವತ್ತು 3 ಮಹಾನುಭಾವರ ಭಾವಚಿತ್ರಕ್ಕೆ ನಾವು ಪುಷ್ಪಾರ್ಚನೆಯನ್ನು ಮಾಡಿದ್ದೇವೆ. ಒಂದು ಭಕ್ತಿ ಭಂಡಾರಿ ಬಸವಣ್ಣನವರು, ವೈರಾಗ್ಯ ನಿಧಿ ಅಕ್ಕ ಮಹಾದೇವಿ, ಜ್ಞಾನನಿಧಿ ಅಲ್ಲಮ್ಮ ಪ್ರಭುಗಳು. ಬಸವಣ್ಣನವರ ಬಗ್ಗೆ ಅಲ್ಲಮ್ಮ ಪ್ರಭು ಹೇಳುವಂಥ ಮಾತನ್ನು ಕೇಳಿದ್ದೀರಿ. ಕಲ್ಯಾಣವೆಂಬ ಪ್ರಣತೆಯಲ್ಲಿ ಭಕ್ತಿರಸವೆಂಬ ತೈಲವನೆರೆದು ಆಚಾರವೆಂಬ ಭಕ್ತಿಯಲ್ಲಿ ಬಸವಣ್ಣನೆಂಬ ಜ್ಯೋತಿಯ ಮುಟ್ಟಿಸಲು ತೊಳಗೆ ಬೆಳಗುತ್ತಿ ಶಿವನ ಪ್ರಕಾಶ. ಎಂಥ ಅದ್ಭುತವಾದಂಥ ಕಲ್ಪನೆ! ಅಲ್ಲಮ್ಮ ಪ್ರಭುಗಳು ಬಸವಣ್ಣನ ಕುರಿತಾದಂತಹ ಈ ಮಾತು, ಬಸವಣ್ಣನನ್ನು ಹೇಳ್ತಾರೆ, ಎನ್ನ ಪರಮಾದ್ಯ ಸಂಗನ ಬಸವಣ್ಣನ ಕಂಡು ಬದುಕಿದನು ಕಾಣ ಸಿದ್ಧರಾಮ, ಬದುಕಿದನು ಕಾಣ ಸಿದ್ಧರಾಮ ಅಂತೇಳಿ. ಇಲ್ಲಿ ಕಲ್ಯಾಣ ಅನ್ನುವುದನ್ನು ಹಣತೆಯನ್ನು ಮಾಡಿ, ಭಕ್ತಿರಸ ಎನ್ನುವ ತೈಲವನ್ನು ಎರೆದು ಆಚಾರವೆಂಬ ಬತ್ತಿಗೆ ಬಸವಣ್ಣನೆಂಬ ಜ್ಯೋತಿ ಮುಟ್ಟಿಸಲು ಅಲ್ಲಿ ಒಂದು ಶಿವನ ಪ್ರಕಾಶ ಜ್ಯೋತಿ ಬೆಳಗಿತ್ತು ಅನ್ನೋ ಮಾತನ್ನು ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ. ಅವರ ಸ್ಮರಣೆಯನ್ನು ಇವತ್ತು ಮಾಡ್ತಾ ಇದ್ದೇವೆ. ಅವ್ರು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳೆಲ್ಲ, ಅವೆಲ್ಲವೂ ಜಗಕ್ಕಿಕ್ಕಿದ ವಿಧಿ, ನಿನ್ನೊಡವೆ ಎಂಬುದು ಜ್ಞಾನರತ್ನ, ಆ ಜ್ಞಾನರತ್ನವ ಕೆಡಗೊಡದೆ ಅಲಂಕರಿಸಿದೆಯಾದೊಡೆ, ನಿನಗಿಂತಲೂ ಸಿರಿವಂತರಿಲ್ಲ ಕಾಣ ಅಂತ ಹೇಳಿದವರು ಅಲ್ಲಮ್ಮ ಪ್ರಭುಗಳು. ಜ್ಞಾನನಿಧಿ ಪ್ರಪ್ರಥಮ ಅನುಭವ ಮಂಟಪ ಅಂತಲೇ ಫಸ್ಟ್ ಪಾರ್ಲಿಮೆಂಟ್ ಆಫ್ ದಿ ವರ್ಲ್ಡ್. ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಜಿಯವರು ಎಲ್ಲ ಕಡೆ, ವಿಶ್ವದೆಲ್ಲ ಕಡೆ ಹೋದಾಗ ದ ಫಸ್ಟ್ ಪಾರ್ಲಿಮೆಂಟ್ ಆಫ್ ದ ವರ್ಲ್ಡ್ ಈಸ್ ಅನುಭವ ಮಂಟಪ, ನಾಟ್ ದಿ ಮ್ಯಾಗ್ನಾ ಕಾರ್ಟಾ ಅಂತ ಹೇಳ್ತಾರೆ. ಅಂತಹ ಅನುಭವ ಮಂಟಪದ ಶೂನ್ಯ ಸಿಂಹಾಸನದ ಅಧೀಶ್ವರರಾಗಿ ಅನುಭವ ಮಂಟಪದಲ್ಲಿ ನಡೆದ ವಚನ ಮಥನದ ಆ ಕ್ರಿಯೆಯಲ್ಲಿ ಒಂದು ಮಾರ್ಗದರ್ಶಕರಾಗಿ ನಿಂತ ಅಲ್ಲಮ್ಮ ಪ್ರಭುಗಳು, ಅವರನ್ನು ಸ್ಮರಿಸಿಕೊಳ್ತಾ ಇದ್ದೇವೆ. ಅಕ್ಕ ಮಹಾದೇವಿ ಆಕೆ ಅಕ್ಕ ಮಹಾದೇವಿ ಎಂಥ ವೈರಾಗ್ಯ ನಿಧಿ! ಆಕೆ ಬಯಸಿದ್ದರೆ ಕೌಶಿಕನ ಸಾಮ್ರಾಜ್ಯದ ಸಾಮ್ರಾಜ್ಞಿ ಆಗಬಹುದಾಗಿತ್ತು. ಅದರ ಬದಲಿಗೆ ಆಧ್ಯಾತ್ಮ ಸಾಮ್ರಾಜ್ಯದ ವೀರ ವಿರಾಗಿಣಿಯಾದಂಥವಳು ಅಕ್ಕ ಮಹಾದೇವಿ. ಮರವಿದ್ದು ಫಲವೇನು ನೆರಳಿಲ್ಲದನ್ನಕ್ಕ, ಧನವಿದ್ದು ಫಲವೇನು ದಯೆ ಇಲ್ಲದನ್ನಕ್ಕ, ರೂಪ ಇದ್ದು ಫಲವೇನು ಗುಣವಿಲ್ಲದನ್ನಕ್ಕ, ಅಗಲಿದ್ದು ಫಲವೇನು ಬಾಣವಿಲ್ಲದನ್ನಕ್ಕ, ನಾನಿದ್ದು ಫಲವೇನು ನಿನ್ನ ಜ್ಞಾನವಿಲ್ಲದನ್ನಕ್ಕ ಅನ್ನುವ ಮಾತುಗಳ ಮೂಲಕ, ಬೆಟ್ಟದ ಮೂಲೊಂದು ಮನೆಯ ಮಾಡಿ ಅನ್ನುವಂತಹ ವಚನಗಳ ಮೂಲಕ, ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ಅನ್ನುವ ವಚನಗಳ ಮೂಲಕ ಅಷ್ಟೇ ಅಲ್ಲ, ಆಕೆ ಹೇಳ್ತಾಳೆ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕೆ. ಎಂಥ ಅದ್ಭುತವಾದಂಥ ಕಲ್ಪನೆ! ನನ್ನ ಉಸಿರಿನಲ್ಲೇ ಪರಿಮಳ ಇದೆ, ಉಸಿರಿನ ಪರಿಮಳವಿರಲು ಕುಸುಮದ ಹಂಗೇಕೆ, ಶಮೆ ದಮೆ ಶಾಂತಿ ಸೈರಣಿ ಇರಲು ಸಮಾಧಿಯ ಹಂಗೇಕೆ, ನಾನೇ ಲೋಕಾಂತವಾದ ಬಳಿಕ ಏಕಾಂತದ ಹಂಗೇಕೆ ಅಂತ ಮಾತನ್ನು ಹೇಳಿದಂಥ ಅಕ್ಕ ಮಹಾದೇವಿಯನ್ನು ಸ್ಮರಿಸ್ಕೊಳ್ತಾ ಇದ್ದೆ. ಹಾಗೆ ಚನ್ನಬಸವಣ್ಣನ ಎಷ್ಟು ಜನ ಒಂದು ಮಾತನ್ನು ಹೇಳಿ ನಾನು ಹೆಚ್ಚು ಮಾತನಾಡದೆ ನನ್ನ ಮಾತನ್ನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತೇನೆ. ಎಷ್ಟು ಕಾಯಕಗಳ ಹಿನ್ನೆಲೆಯಿಂದ ಬಂದಂಥವ್ರು. ನೇಕಾರ ವೃತ್ತಿಯ ಜೇಡರ ದಾಸಿಮಯ್ಯ, ಅಗಸ ವೃತ್ತಿಯ ಮಡಿವಾಳ ಮಾಚಯ್ಯ, ಬಿದಿರು ಹೆಣಿಯುವ ವೃತ್ತಿಯ ಮೇದಾರ ಕೇತಯ್ಯ, ಅಂಬಿಗ ವೃತ್ತಿಯ ಅಂಬಿಗರ ಚೌಡೆಯ, ಕ್ಷೌರಿಕ ವೃತ್ತಿಯ ಹಡಪದ ಅಪ್ಪಣ್ಣ, ಡೊಳ್ಳು ಬಾರಿಸುವ ವೃತ್ತಿಯ ಡಕ್ಕೆಯ ಬೊಮ್ಮಣ್ಣ,
ದನಕಾಯಿ ವೃತ್ತಿ ತುರುಗಾಹಿ ರಾಮಣ್ಣ, ಗಾಣಿಗ ವೃತ್ತಿಯ ಕನ್ನಯ್ಯ, ಸುಂಕ ವಸೂಲಿ ವೃತ್ತಿಯ ಸುಂಕದ ಬಂಕಣ್ಣ, ಅಕ್ಕಸಾಲಿಗ ಕಿನ್ನರ ಬೊಮ್ಮಯ್ಯ, ಕೃಷಿ ಕಾಯಕದ ಒಕ್ಕಲು ಮುದ್ದಯ್ಯ, ತೊಗಲುಗಾರ ಡೋಹರ ಕಕ್ಕಯ್ಯ, ಮೊಚ್ಚೆಗಾರ ಮಾದಾರ ಚೆನ್ನ, ಇಂಥ ಅನೇಕ ವಿವಿಧ ವರ್ಗಗಳ ಕಾಯಕಗಳಿಂದ ಬಂದಂಥ ಮಹಾನುಭಾವರು. ಇಲ್ಲಿ ಕಾಯಕ ದೊಡ್ಡದಾಯಿತೇ ವಿನಃ ಅವರು ಯಾವ ಜಾತಿ ಯಾವ ಮತ ಅನ್ನುವುದು ಮುಖ್ಯ ಆಗಲಿಲ್ಲ. ಹಾಗೆ ದಕ್ಷಿಣದ ರಾಜ ಪದವಿಯನ್ನು ತೊರೆದು ಬಂಥ ಸಕಲೇಶ ಮಾದರಸರು, ಗುಜರಾತಿನ ವರ್ತಕ ಆದಯ್ಯ, ಕಳಿಂಗ ದೇಶದ ಮರುಳಶಂಕರ ದೇವ, ಕುಂತಲ ದೇಶದ ಏಕಾಂತ ರಾಮಯ್ಯ ಮತ್ತು ಮೋಳಿಗೆ ಮಾರಯ್ಯ, ಕಾಶ್ಮೀರದ ಮೋಳಿಗೆ ಮಾರಯ್ಯ, ರಾಣಿ ಮಹಾದೇವಿ, ಇಂಥ ಅನೇಕರು. ಅದಕ್ಕೆ ಹೇಳಿದ್ದು ಬಸವಣ್ಣನವರ ಬಗ್ಗೆ ಅಲ್ಲಮ್ಮ ಪ್ರಭುಗಳು ಈ ಕಲ್ಯಾಣವೆಂಬ ಪ್ರಣತೆಯಲ್ಲಿ ಈ ಎಲ್ಲ ಆದಮೇಲೆ ಎಷ್ಟೊಂದು ಜನ ಈ ಬಸವಣ್ಣನವರ ವಿಚಾರಧಾರೆಯಿಂದ ಆಕರ್ಷಿತರಾಗಿ ನಾಡು ರಾಷ್ಟ್ರದ ವಿವಿಧ ಮೂಲೆಗಳಿಂದ ಬಂದು ಇಲ್ಲಿ ವಚನ ಸಾಹಿತ್ಯ ದೊಡ್ಡ ಕ್ರಾಂತಿಯನ್ನು ಮಾಡಿದ್ರು. ಬಂಧುಗಳೇ, ಬಹುಶಃ ಇಡೀ ವಿಶ್ವದಲ್ಲಿ ಯಾವುದೋ ಒಂದು ನಿರ್ದಿಷ್ಟ ಉದ್ದೇಶಕ್ಕೆ ಕ್ರಾಂತಿಯಾದದ್ದನ್ನು ನಾವು ಕಾಣ್ತೇವೆ. ಆದರೆ ಇಡೀ ಮಾನವ ಕಲ್ಯಾಣವನ್ನೇ ವಿಷಯವನ್ನಾಗಿಟ್ಟುಕೊಂಡು, ಪ್ರಧಾನ ವಸ್ತುವನ್ನಾಗಿಟ್ಟುಕೊಂಡು ಮಾನವನ ಎಲ್ಲ ಕ್ಷೇತ್ರಗಳಿಗೆ ಒಂದು ವಿನೂತನವಾದಂತಹ ಕ್ರಾಂತಿಯನ್ನು ಮಾಡಿದ ಏಕೈಕ ಸಮಗ್ರ ಕ್ರಾಂತಿ ಅಂದರೆ ಅದು ಬಸವಣ್ಣನವರು ಮತ್ತು ಅವರ ಶರಣರು 12ನೇ ಶತಮಾನದಲ್ಲಿ ಮಾಡಿದಂತಹ ಕ್ರಾಂತಿ. ಈ ಕ್ರಾಂತಿ ಸಮಗ್ರ ಕ್ರಾಂತಿ. ಇದು ಸಾಮಾಜಿಕ, ಆರ್ಥಿಕ, ಸಾಹಿತ್ಯಿಕ, ನೈತಿಕ ಹೀಗೆ ಎಲ್ಲ ಮಗ್ಗಲುಗಳನ್ನು ಒಳಗೊಂಡಂತಹ ಮಾನವನ ಸಮಗ್ರ ವಿಕಾಸವನ್ನು ಮೂಲ ಆಶಯವನ್ನಾಗಿಟ್ಟುಕೊಂಡು ತನ್ನ ಆತ್ಮೋದ್ಧಾರ ಜೊತೆಗೆ ಲೋಕ ಕಲ್ಯಾಣದ ಆಶಯವನ್ನು ಇಟ್ಟುಕೊಂಡಂತಹ ಈ ಶರಣ ಸಾಹಿತ್ಯದ ವಚನ ಸಾಹಿತ್ಯವನ್ನು, ಈ ಶರಣರ ಅನುಭವ ಸಾಹಿತ್ಯವನ್ನು, ಅಂತರಂಗದಲ್ಲಿ ಅರಳಿದ ಈ ವಿಷಯದ ಒಂದು ವಿನೂತನವಾದಂಥ ಮುತ್ತು ರತ್ನಗಳನ್ನು, ಈ ಪುಷ್ಪಗಳನ್ನು ಇಡೀ ಪ್ರಪಂಚಕ್ಕೆ ಪ್ರಸಾರ ಮಾಡಬೇಕೆಂಬ ಹಂಬಲದಿಂದ ಪರಮ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಈ ಪರಿಷತ್ತನ್ನು ಪ್ರಾರಂಭ ಮಾಡಿದ್ರು. ಇಡೀ ವಿಶ್ವಕ್ಕೆ ಜೀವನ ಸಂವಿಧಾನ ಕೊಟ್ಟಂತಹ ಈ ವಚನ ಸಾಹಿತ್ಯ ನಮ್ಮ ಮಕ್ಕಳ ಮನಸ್ಸುಗಳಲ್ಲಿ ಅರಳಬೇಕು. ಮಕ್ಕಳಿಗೆ ವಚನ ಸಾಹಿತ್ಯ ಕಲಿಸಬೇಕು, ಯುವಕರಿಗೆ ವಚನ ಸಾಹಿತ್ಯವನ್ನು ಕಲಿಸಬೇಕು. ಆಗ ನಮಗೆ ಒಂದು ವಿನೂತನವಾದಂಥ ಒಂದು ನೈತಿಕ ಕ್ರಾಂತಿಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಎಲ್ಲ ಸಮಸ್ಯೆ ಇವತ್ತೇನು ಇರಾನು, ಇಸ್ರೇಲು, ಅಮೇರಿಕಾದ ಯುದ್ಧಗಳಾಗ್ತಾ ಇವೆ, ಈ ಸಂಘರ್ಷಗಳು, ಈ ಸಮರಗಳು ಬಸವಾದಿ ಪ್ರಮಥರ ವಿಚಾರಧಾರೆಯನ್ನು ಅನುಸರಿಸಿ ದಯೇ ಧರ್ಮದ ಮೂಲವಯ್ಯ ಅನ್ನುವ ಒಂದು ಮಾತನ್ನು ನಾವು ಅನುಸರಿಸಿದ್ರೆ ವಿಶ್ವದಲ್ಲಿ ಸಂಘರ್ಷ ಇರೋದಿಲ್ಲ, ಸಮರ ಇರೋದಿಲ್ಲ, ಒಂದು ಸೌಹಾರ್ದತೆಯ ಸುಂದರ ಸಮಸಮಾಜ ಸೃಷ್ಟಿ ಸಾಧ್ಯ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಸನ್ಮಾನ್ಯ BY ರಾಘವೇಂದ್ರ ಅವರು ಇವತ್ತು ಮುಖ್ಯ ಅತಿಥಿಗಳಾಗಿ ಸಾಕ್ಷೀಕರಿಸಿದ್ದಾರೆ. ಅವರು ತಮ್ಮ ಮುಖ್ಯ ಅತಿಥಿಗಳ ಮಾತುಗಳನ್ನು ನಮ್ಮೆಲ್ಲರಿಗೂ ಕೂಡ ನೀಡಬೇಕು ಅಂಥೇಳಿ ನಾನು ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿ ಮಾಡಿ. ಮೊನ್ನೆ ಪ್ರಧಾನಮಂತ್ರಿಗಳು ನಮ್ಮ ದೆಹಲಿಯಲ್ಲಿ ದೊಡ್ಡ ಒಂದು ಎಕ್ಸಿಬಿಷನ್ ಸೆಂಟ್ರಲ್ ಹಾಲನ್ನು ಉದ್ಘಾಟನೆಯನ್ನು ಮಾಡಿದ್ರು, ಭಾರತ್ ಮಂಟಪಂ ಅಂಥೇಳಿ. ಅವರಲ್ಲಿ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ಪ್ರಧಾನಮಂತ್ರಿಗಳು, ಇವತ್ತು ಇದಕ್ಕೆ ಮಂಟಪಂ ಅಂತೇಳಿ ಹೆಸರನ್ನು ಇಡ್ತಾ ಇದ್ದೀನಿ ಅಂದರೆ ಅದ್ರ ಹಿಂದೆ ಆ ಬಸವಣ್ಣನವರ ವಿಚಾರ, ಅವತ್ತಿನ ಅನುಭವ ಮಂಟಪದ ವಿಚಾರ ನನ್ನ ತಲೆಗೆ ಬಂತು. ಹಾಗಾಗಿ ಈ ಒಂದು ಭಾರತ ಮಂಟಪಂ ನಾನು ಇದಕ್ಕೆ ಭಾರತ ಮಂಟಪಂ ಅಂತೇಳಿ ಹೆಸರನ್ನು ಇಟ್ಟಿದ್ದೀನಿ ಅಂಥೇಳಿ ಹೇಳ್ತಾಯಿದ್ರು. ಸುಮಾರಲ್ಲಿ 20,000ರಿಂದ ಹಿಡಿದು 5,000, 10,000, 8,000 ಈ ರೀತಿಯಂತೆ ಎಕ್ಸಿಬಿಷನ್ ಹಾಲ್ಗಳು, ಸುಮಾರು ಲ್ಯಾಕ್ಸ್ ಟುಗೆದರಲ್ಲಿ ದೊಡ್ಡ ಒಂದು ಗ್ಯಾದರಿಂಗ್ ಮಾಡುವಂಥ ಒಂದು ಜಾಗದ ಅಭಿವೃದ್ಧಿ ಮಾಡಿ ಆ ಬಸವಣ್ಣನವರ ವಿಚಾರವನ್ನು ಕಣ್ಮುಂದಿಟ್ಕೊಂಡು ಅದಕ್ಕೆ ಭಾರತ ಮಂಟಪಂ ಅಂತ ಹೆಸರನ್ನು ಇಟ್ಟಿದ್ದಾರೆ. ಈ ರೀತಿ 12ನೇ ಶತಮಾನದ ಅವತ್ತಿನ ಒಂದು ಸಂವಿಧಾನ, ಪ್ರಜಾಪ್ರಭುತ್ವ ಎಲ್ಲದೂ ಕೂಡ ಆ ಶತಮಾನದಲ್ಲಿ ನಾವೆಲ್ಲದೂ ಕೂಡ ನೋಡಿದ್ದೀವಿ. ಇವತ್ತು ಏನು ಕಳ್ಕೊತಾ ಇದ್ದೀವಿ, ಮತ್ತೊಮ್ಮೆ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಹೋಗಿ ಮತ್ತು ಅದನ್ನು ತೆಗೆದುಕೊಳ್ಳು ಬರುವಂಥ ಒಂದು ಪ್ರಯತ್ನವನ್ನು ಮಾಡುವಂಥದ್ದು ಈ ನಮ್ಮ ಭಾರತ ದೇಶದ ದೃಷ್ಟಿಯಿಂದ, ಈ ಸಮಾಜದ ಹಿತ ದೃಷ್ಟಿಯಿಂದ ತುಂಬ ಸೂಕ್ತವಾದಂಥ ಒಂದು ವಿಚಾರ. ಆ ದಿಕ್ಕಲ್ಲಿ ನಾವೆಲ್ಲರೂ ಕೂಡ ಶಕ್ತಿ ತುಂಬುವಂಥ ಕಾರ್ಯವನ್ನು ಮಾಡೋಣ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮಸ್ಕಾರ. ಶ್ರೀ SS ಜ್ಯೋತಿ ಪ್ರಕಾಶ್ ಅಧ್ಯಕ್ಷರು, ಶ್ರೀ ಬಸವೇಶ್ವರ ವೀರಶೈವ ಲಿಂಗಾಯತ. ಎಲ್ಲರಿಗೂ ನಮಸ್ಕಾರ. ಇಷ್ಟೊತ್ತು ಉದ್ಘಾಟನೆ ಮಾಡಿದಂಥ ಸೋಮಶೇಖರ್ ಅವರು, ಐನೂರು ನಮ್ಮ ರಾಘಣ್ಣವರು ಎಲ್ಲ ಶರಣ ಸಾಹಿತ್ಯ ಬಗ್ಗೆ ಮಾತಾಡಿದ್ದಾರೆ. ನಾನೇನು ಮಾತಾಡೋದೇನಿಲ್ಲ, ಗುರುಗಳು ಇಬ್ಬರು ಮಾತಾಡೋರಿದ್ದಾರೆ, ರುದ್ರೇಗೌಡರು ಮಾತಾಡೋರಿದ್ದಾರೆ. ಏಕೆಂದರೆ ಈ ಶರಣ ಸಾಹಿತ್ಯ ಸಮ್ಮೇಳನ ವಚನ ಬೆಳಿಗ್ಗೆ 6:15 ಗಂಟೆಯಿಂದನೇ ಸುಮಾರು 200 ಜನ ಮಹಿಳೆಯರು, ಪುರುಷರು ಸೇರಿ ವಚನ ಆಡಿದ್ದಾರೆ. ಆ ವಚನಗಳನ್ನ ನಾವು ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಸಾಕು, ಈ ಸಾಹಿತ್ಯ ಸಮ್ಮೇಳನ ಮಾಡಿದ್ದಕ್ಕೆ ಸಾರ್ಥಕ ಆಗುತ್ತೆ ಅಂತ ಹೇಳ್ತಾ ನನ್ನನ್ನು ಕರೆದು ಮಾತಾಡಲಿಕ್ಕೆ ಅವಕಾಶಗಳು ಹೊಂದಿಸಿ ನನ್ನ ಮಾತು ಮುಗಿಸಿ ಧನ್ಯವಾದ. ನಿಕಟಪೂರ್ವ ಸಮ್ಮೇಳನ ಅಧ್ಯಕ್ಷರಾಗಿ ಪಾಲ್ಗೊಂಡಿದ್ದಾರೆ ಶ್ರೀ ಅಂಬ್ರಯ್ಯ ಮಠ ಸಾಹಿತಿಗಳು, ಬೆದನೂರು ನಗರ. 12ನೇ ಶತಮಾನದಲ್ಲಿ ಕಲ್ಯಾಣ ಕ್ರಾಂತಿಯ ನಂತರ ಶೈವ ಮಠಗಳೆಲ್ಲವೂ ವಿರಕ್ತ ಮಠಗಳಾದವು ಎಂಬ ಚಿಂತನೆ ನನ್ನದು. ಅಲ್ಲಮ ಪ್ರಭುದೇವರ ಆಣತಿಯನ್ನು ಹಿಡಿದು
ಯಾವಾಗ ಶೈವ ಮಠಗಳಿದ್ದವು ಆ ಶೈವ ಮಠಗಳೆಲ್ಲವೂ ವಿರಕ್ತ ಮಠಗಳಾದವು. ಬಹುಶಃ ಶೈವ ಪರಂಪರೆ ಏನಿದೆಯಲ್ಲ ಅಲ್ಲಿಗೆ ಬದಲಾವಣೆಯಾಗಿ ವೀರಶೈವ ಪರಂಪರೆ ನಿಜವಾಗ್ಲೂ ಆರಂಭ ಆದದ್ದು ಅಂತಂದರೆ ವಿರಕ್ತ ಮಠಗಳಿಂದ. ಅದರಲ್ಲಿ ಬೆಕ್ಕಿನಕಲ್ ಮಠವು ಒಂದು. ಆ ಬೆಕ್ಕಿನಕಲ್ ಮಠದ ಇಂತು ಆನಂದಪುರ ಹಾಗೆ ಬೆಕ್ಕಿನಕಲ್ ಮಠಗಳು ಇವತ್ತು ಅವರ ಆಶೀರ್ವಾದದಿಂದ ಅಲ್ಲಮ್ಮ ಪ್ರಭುದೇವರ ಆಶೀರ್ವಾದದಿಂದಲೇ ಉತ್ಕೃಷ್ಟವಾಗಿ ಬೆಳೆದು ನಿಂತಿದೆ ಅಂತನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮಹಾಜಂಗಮ ಅಲ್ಲಮ್ಮ ಪ್ರಭುದೇವರ ಆಣತಿಯ ಮೇರೆಗೆ ಸ್ಥಾಪಿತವಾದ ಆನಂದಪುರಂ ಹಾಗೂ ಬೆಕ್ಕಿನಕಲ್ ಮಠದ ಪೀಠಾಧಿಕಾರಿಗಳಾದ ಶ್ರೀಯುತರ ಆಯ್ಕೆ ಅತ್ಯಂತ ಸೂಕ್ತವಾದ್ದು. ಮಂಗಳಮೂರ್ತಿ, ಆನಂದಮೂರ್ತಿ, ಸೌಮ್ಯ ಶಾಂತ ಸ್ವಭಾವದ, ಲಿಂಗ ನುಡಿಗಲಿತು ಉಲಿವ, ನಿರಾಡಂಬರದ, ಅಂತರ್ಮುಖಿಯಾದ, ಚಿಂತನಶೀಲರಾದ, ಸದ್ದಿಲ್ಲದ ಸೇವಾ ದೀಕ್ಷಿತರು, ಜ್ಞಾನ ಕ್ರಿಯೆಗಳ ಸುಂದರ ಸಂಗಮವಾದ ಜಂಗಮ ಮಹಾಮೂರ್ತಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಶರಣ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷ ಸ್ಥಾನದಿಂದ ನೋಡುವುದು ಕಣ್ಣಿಗೊಂದು ಹಬ್ಬ. ಮಲೆನಾಡಿನ ಆನಂದಪುರಂ ಜಗದ್ಗುರು ಮುರುಘರಾಜೇಂದ್ರ ಪೀಠದ ಮೊದಲನೇ ಪೀಠಾಧಿಕಾರಿಗಳು ಗಂಗಾಧರ ಸ್ವಾಮಿಗಳು. ಅವರನ್ನೇ ಅಲ್ಲಮರು ಹೇಳಿದ್ದು, ನೀನು ಹೋಗುವಲ್ಲೇ ವಿರಕ್ತ ಮಠವನ್ನು ಸ್ಥಾಪಿಸುವಂಥ. ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಸ್ವಾಮಿಗಳು ಮೊದಲನೆಯವರು ಗಂಗಾಧರ ಸ್ವಾಮಿಗಳಾದರೆ 17ನೇವರು ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು. ಅವರು ಪೀಠಾಧಿಕಾರಿಗಳಾದದ್ದು 1977 ಮೇ 3ರಂದು. ಆವಾಗ ಕೇವಲ ಅವರ ವಯಸ್ಸು 26. ಶ್ರೀ ಅವರು ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವೀಧರರು ತತ್ವಶಾಸ್ತ್ರದಲ್ಲಿ. ಅದು ನನಗೆ ಒಂದು ಹೆಮ್ಮೆಯ ವಿಷಯ. ತಮ್ಮ 24ರ ವಯಸ್ಸಿನಲ್ಲಿ ದೆಹಲಿ ವಿಶ್ವವಿದ್ಯಾಲಯ ಏರ್ಪಡಿಸಿದ್ದ ಫಿಲಾಸಫಿ ಕಾನ್ಫರೆನ್ಸ್ನಲ್ಲಿ ತತ್ವಶಾಸ್ತ್ರ ವಿಭಾಗದಿಂದ ಭಾಗವಹಿಸುತ್ತಾರೆ. ತಮ್ಮ 20ರ ವಯೋಮಾನದಲ್ಲಿ ಸಿಂಗಪುರದಲ್ಲಿ ನಡೆದಂಥ ಅಂತಾರಾಷ್ಟ್ರೀಯ ಧರ್ಮಶಾಂತಿ ಸಮ್ಮೇಳನದಲ್ಲಿ ಭಾರತ ಪ್ರತಿನಿಧಿಯಾಗಿ ಭಾಗವಹಿಸ್ತಾರೆ. ಮಾತ್ರವಲ್ಲ, 2013ರಲ್ಲಿ ಕುವೆಂಪು ವಿಶ್ವವಿದ್ಯಾಲಯದಿಂದ ಡಾಕ್ಟರೇಟ್ ಪದವಿಯನ್ನು ಪಡೆಯುತ್ತಾರೆ. ಶ್ರೀ ಅವರು ವೈಚಾರಿಕ ಪ್ರಜ್ಞೆ ಉಳ್ಳವರು ಎನ್ನುವುದು ಸತ್ಯ. ಆದರೆ ಪರಂಪರೆ ಹಾಗೂ ಹೊಸತನದ ನಡುವಿನ ಸೇತುವಾಗಿ ಶ್ರೀಮಠದ ಕಾರ್ಯಕಲಾಪಗಳನ್ನು ನಿರ್ವಹಿಸ್ತಾ ಇದ್ದಾರೆ. ನಡೆ ನುಡಿಯಲ್ಲಿ ಆಕರ್ಷಣೆ, ಪ್ರಫುಲ್ಲ ವದನ, ಭಾವಪೂರ್ಣ ಕಣ್ಣುಗಳು, ಭಾವಪೂರ್ಣವಾದ ಮಾತುಗಳು, ಪಾವಿತ್ರ್ಯಕ್ಕೆ ಮೂಡಿದಂಥ ಮಲೆನಾಡ ಚೆಲುವುಳ್ಳವರು, ಬಾಂಧವ್ಯ ಸ್ನೇಹಕ್ಕೆ ಕಟ್ಟು ಬೀಳುವವರು, ಸದಾಕಾಲ ಪ್ರಸನ್ನ ಮುದ್ರೆಯ ಶ್ರೀಯವರು, ಅಹಂಕಾರದಿಂದ ಬಹುದೂರ ನಿಂತವರು. ಶರಣ ಸಾಹಿತ್ಯ ಸಮ್ಮೇಳನದ ಬಹುಮುಖ್ಯವಾದಂತಹ ಒಂದು ಗುರಿ ಅಂತಂದರೆ ವಚನಗಳನ್ನು ವಿಶ್ಲೇಷಣೆ ಮಾಡ್ತಕ್ಕಂಥದ್ದು. ಆವತ್ತಿನ ಅರ್ಥ, ಇವತ್ತಿನ ಅರ್ಥ, ಎಲ್ಲಿ ತಪ್ಪಿದ್ದೀವಿ ಅಂತನ್ನುವಂಥದ್ದು ಅವಲೋಕನ ಮಾಡ್ತಕ್ಕಂಥದ್ದು. ಶರಣರು ನಡೆದುಕೊಂಡ ನಡಾವಳಿ, ನುಡಿದಂತೆ ನಡೆದವರವರು, ನಡೆದಂತೆ ನುಡಿದವರು, ಅವರ ಕುರಿತಾದಂಥ ಸಾಕಷ್ಟು ಚರ್ಚೆಗಳು ಈ ಶರಣ ಸಾಹಿತ್ಯ ಸಮ್ಮೇಳನದಲ್ಲಿ ನಡೆದರೆ ಬಹುಶಃ ಶರಣ ಸಾಹಿತ್ಯ ಸಮ್ಮೇಳನಕ್ಕೆ ಒಂದು ಅದ್ಭುತವಾದಂಥ ಒಂದು ಕಳೆ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆಶಯ ನನ್ನದು. ಆ ಆಶಯವನ್ನು ಇವತ್ತು ಶರಣ ಸಾಹಿತ್ಯ ಸಮ್ಮೇಳನ ನಡೆಸಿಕೊಡುತ್ತೆ ಅಂತ ಹೇಳ್ಕೊಂಡು ಭಾವಿಸುತ್ತಾ ತಮಗೆಲ್ಲರಿಗೂ ಕೂಡ ಶರಣಾರ್ಥಿಗಳನ್ನು ಹೇಳ್ತಾ ನಮಸ್ಕಾರ. ಸರ್ವಾಧ್ಯಕ್ಷರ ಪರಿಚಯವನ್ನು ಮಾಡಿಕೊಡಬೇಕು ಅಂತೇಳಿ ಶ್ರೀ ಬಸನಗೌಡ ಮಾಳಗಿ, ಉಪಾಧ್ಯಕ್ಷರು, ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತು ಶಿವಮೊಗ್ಗ, ಇವರಲ್ಲಿ ವಿನಂತಿ ಮಾಡ್ತೇನೆ. ಭಕ್ತಿ, ಜ್ಞಾನ, ವೈರಾಗ್ಯದ ವಿಮಮೂರ್ತಿ ಆತ್ಮಜ್ಞಾನಿ ಅಲ್ಲಮ ಪ್ರಭುವಿನಿಂದ ಆರಂಭಗೊಂಡ ಶೂನ್ಯ ಸಿಂಹಾಸನ ಪರಂಪರೆಯ ಮಠದ ಶ್ರೀಗಳು ಘನ ವಿದ್ವಾಂಸರು ಹೌದು. ವೇದಾಂತಿಗಳು, ವ್ಯಾಕರಣ, ಸಾಹಿತ್ಯ ಮತ್ತು ತತ್ವಶಾಸ್ತ್ರಗಳಲ್ಲಿ ವಿದ್ವತ್ತನ್ನು ಪಡೆದಿರ್ತಕ್ಕಂಥವರು. 1951ರಲ್ಲಿ ಶ್ರೀಗಳ ಪೂರ್ವಾಶ್ರಮದ ಜನ್ಮದಿನ ಅಂತ ನಾವು ಇಲ್ಲಿ ದಾಖಲಿಸ್ತೇವೆ. MA ತತ್ವಶಾಸ್ತ್ರವನ್ನು ಕರ್ನಾಟಕ ವಿಶ್ವವಿದ್ಯಾನಿಲಯ ಧಾರವಾಡದಲ್ಲಿ ಪಡಿತಾರೆ. ಕಳೆದ 48 ವರ್ಷಗಳಿಂದ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿರ್ತಕ್ಕಂಥ ಈ ಪರಿಸರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ಅವರು ಹಮ್ಮಿಕೊಂಡು ಬಂದಿರತಕ್ಕಂಥದ್ದನ್ನು ನಾವು ಕಾಣ್ಬೋದು. 1158 ಶಿವಾನುಭವ ಗೋಷ್ಠಿಗಳನ್ನು ಈ ಮಠದಿಂದ ನಡೆಸಿರ್ತಕ್ಕಂಥದ್ದು.
ಭಾವೈಕ್ಯ ಸಮ್ಮೇಳನಗಳನ್ನು ನಡೆಸಿರ್ತಕ್ಕಂಥದ್ದು, ಪ್ರತಿ ವರ್ಷ ಶರಣ ಸಾಹಿತ್ಯ ಸಮ್ಮೇಳನಗಳನ್ನು ನಡೆಸ್ತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಗಳು. ಇವೆಲ್ಲವಕ್ಕೂ ಮೆರುಗಾಗ್ತಕ್ಕಂಥ ಕಾರ್ಯಕ್ರಮ ಅಂತಂದರೆ ಶ್ರಾವಣ ಚಿಂತನ ಅಂತಕ್ಕಂಥ ಕಾರ್ಯಕ್ರಮ. ಇಡೀ ಶಿವಮೊಗ್ಗದ ಸುತ್ತಮುತ್ತ ಒಂದು ತಿಂಗಳು ಪ್ರತಿ ದಿವಸ ಬಿಡದೇ ಶ್ರಾವಣ ಚಿಂತನ ಅಂತಕ್ಕಂಥ ಕಾರ್ಯಕ್ರಮದ ಮುಖಾಂತರ ಈ ಶರಣರ ಆಶಯದ ಬೀಜಗಳನ್ನು ಪ್ರಚಾರ ಮಾಡ್ತಕ್ಕಂಥದ್ದು ಒಂದು ಕೈಂಕರ್ಯ ಇದೆಯಲ್ಲ, ಅದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಸಮಾಜದಲ್ಲಿ ಒಂದು ಆಧ್ಯಾತ್ಮದ ಜಾಗೃತಿಯನ್ನು ಉಂಟು ಮಾಡ್ತಾ ಇದ್ದಾರೆ. ಬಂಧುಗಳೇ, ಭಾವಪುಷ್ಟಿ, ಬುದ್ಧಿಶಕ್ತಿ, ಚಿತ್ತ ಸಮತೆ ಇವೆಲ್ಲವುಗಳ ಸಂಗಮವಾಗಿರ್ತಕ್ಕಂಥ ಜಂಗಮ ಜ್ಯೋತಿ ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು ಮಾನವೀಯ ಆಚಾರ ವಿಚಾರಗಳ ಕಡೆ ಸದಾ ಗಮನ ಇರತಕ್ಕಂಥವರು. ಧನ್ಯವಾದಗಳು. ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಶ್ರೀ ಮುರುಘಾಮಠ ಆನಂದಪುರಂ, ಶ್ರೀ ಬೆಕ್ಕಿನ ಕಲ್ಮಠ ಶಿವಮೊಗ್ಗ ಸಮ್ಮೇಳನದ ಸರ್ವಾಧ್ಯಕ್ಷರ ನುಡಿಗಳಿಗಾಗಿ ನಾವು ಸಾಕ್ಷಿಯಾಗೋಣ. ಗೀಲು ಬಂಡಿಗಾಧಾರ ಕಡು ದರ್ಪವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡಣವೇ ಕಡೆಗೀಲು ಕಾಣ ರಾಮನಾಥ. ಬಸವಾದಿ ಪ್ರಮಥರನ್ನು ಸ್ಮರಿಸಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸುವ ಮೂಲಕ ಶರಣ ಸಾಹಿತ್ಯವನ್ನು ನಾಡಿಗೆಲ್ಲ ಬಿತ್ತರಿಸುವ ಒಂದು ಮಹಾಮಣಿಯವನ್ನು ಹೊತ್ತಂತಹ ಅತ್ಯಂತ ಸಮಕಾಲೀನ ಸಂಸ್ಥೆಗಳಲ್ಲಿ ಮಹತ್ವದ ಪಾತ್ರವನ್ನು ವಹಿಸ್ತಾ ಇರ್ತಕ್ಕಂಥ ಈ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದಂತಹ ಪರಮ ಪೂಜ್ಯ ಲಿಂಗೈಕ್ಯ ಜಗದ್ಗುರು ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ಜಿಲ್ಲಾ 7ನೆಯ ಸಮ್ಮೇಳನ, ಈ ಸಮ್ಮೇಳನದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಲಿಂಗೈಕ್ಯ ಪೂಜ್ಯರ ಎಲ್ಲ ಆಶೋತ್ತರಗಳನ್ನು ಬಾನೆತ್ತರಕ್ಕೆ ಬಿತ್ತರಿಸುವಂತಹ ರೀತಿಯಲ್ಲಿ ಎಲ್ಲವನ್ನು ಕೂಡ ಮುನ್ನಡೆಸಿಕೊಂಡು ಬರ್ತಾ ಇರುವಂಥ ಅತ್ಯಂತ ಸಮರ್ಥ ಜಗದ್ಗುರುಗಳಾದ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸನ್ನಿಧಿಗೆ ಶರಣೆಂದು ಶಿವಮೊಗ್ಗದಲ್ಲಿ 7ನೇ ಶರಣ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಅನ್ನುವಂಥ ಒಂದು ಸುದ್ದಿ ಸಮಾಚಾರ ನಮಗೆ ತಡವಾಗಿ ಗಮನಕ್ಕೆ ಬಂತು. ನಂತರ ಈ ಸಮ್ಮೇಳನದ ಅಧ್ಯಕ್ಷತೆಗೆ ನಮ್ಮನ್ನೇ ಆಯ್ಕೆ ಮಾಡ್ತಿದ್ದೀವಿ ಅಂಥೇಳಿ ಜಿಲ್ಲಾಧ್ಯಕ್ಷರಾದ ಮಹಾರುದ್ರ ಅವರು ಮತ್ತು ಬಾರಂದೂರು ಪ್ರಕಾಶ್ ಅವರು ಮೊದಲಾದ ಸಂಘಟಕರು ಬಂದು ಗಮನಕ್ಕೆ ತಂದರು. ನಮಗೆ ಬಹಳ ಆಶ್ಚರ್ಯ ಆಯಿತು, ಬಹಳ ಆಶ್ಚರ್ಯ. ಯಾಕೆಂದರೆ ಇದು ತುಂಬ ಅನಿರೀಕ್ಷಿತ. ಹಾಗಾಗಿ ಇದೇನಪ್ಪ ಇದು ಅನ್ನೋ ಹಾಗೆ ನಮಗೆ ಆಶ್ಚರ್ಯ ಆಯಿತು. ಆಗ ನಮಗೆ ಒಂದು ಕಡೆ ಸಂತೋಷನೂ ಆಯಿತು, ತೀವ್ರ ಸಂತೋಷನೂ ಆಯಿತು. ಅದನ್ನು ಸಂತೋಷದಿಂದನೇ ಸ್ವೀಕರಿಸಿದ್ವಿ. ಆಗ ನಮಗೆ ಒಂದು ವಚನ ನೆನಪಿಗೆ ಬಂತು, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ, ಅಂಗಭೋಗ ಅನರ್ಪಿತ, ಲಿಂಗಭೋಗ ಪ್ರಸಾದ. ಈ ಒಂದು ವಚನ ನೆನಪಿಗೆ ಬಂತು. ಆಗ ನಮಗನ್ನಿಸ್ತು, ಬಹುಶಃ ಇದುವರೆಗೂ ನಾವೇನು ಬಯಸದೆ, ಎಲ್ಲವೂ ಕೂಡ ಬಯಸದೇ ಬಂದಿರುವಂತಹ ಭೋಗಗಳೇ ಆಗಿದ್ದಾವೆ. ಎಲ್ಲವೂ ಕೂಡ ಬಯಸಿ ಒಂದೂ ಕೂಡ ನಾವು ಪಡ್ಕೊಂಡಿಲ್ಲ. ಇದುವರೆಗೆ ಪಡ್ಕೊಂಡಿರುವಂಥ ಎಲ್ಲವುಗಳು ಕೂಡ ಬಯಸದೇ ಬಂದಿರುವಂಥವುಗಳು ಅನ್ನೋದನ್ನು ನಾವು ಈ ಸಂದರ್ಭದಲ್ಲಿ ನೆನಪು ಮಾಡ ಬಯಸ್ತೇನೆ. ಹಾಗಾಗಿ ಈ ಅಧ್ಯಕ್ಷ ಸ್ಥಾನವೂ ಕೂಡ ನಾವು ಬಯಸದೇ ಬಂದಂತಹ ಲಿಂಗಭೋಗ, ಇದು ಪ್ರಸಾದ ಅನ್ನುವಂತಹ ವಿನೀತ ಭಾವದಿಂದ ಇದನ್ನು ಸಂತೋಷದಿಂದ ಸ್ವೀಕರಿಸಿದ್ದೇವೆ. ಮತ್ತು ಈ ಸಂದರ್ಭದಲ್ಲಿ ನಮ್ಮ ಅನಿಸಿಕೆಗಳನ್ನು ಈ ಶರಣ ಸಾಹಿತ್ಯ ವೇದಿಕೆಯಲ್ಲಿ ಹಂಚಿಕೊಳ್ಳಿಕ್ಕೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಟ್ಟಿರ್ತಕ್ಕಂಥ ಈ ಎಲ್ಲ ಪರಿಷತ್ತಿನ ಪದಾಧಿಕಾರಿಗಳನ್ನು ನಾವು ಹೃತ್ಪೂರ್ವಕವಾಗಿ ಅಭಿನಂದಿಸ್ತೇವೆ. ಈ ಒಂದು ಹಿನ್ನೆಲೆಯಲ್ಲಿ ಇವತ್ತು ನಾವು ಸಾಹಿತಿಗಳೂ ಅಲ್ಲ. ಅವ್ರು ಬಂದಾಗ ಹೇಳಿದ್ವಿ, ನಾವು
ಸಾಹಿತ್ಯ ಪರಿಷತ್ನ ಅಧ್ಯಕ್ಷರು ಅಂತ ಆಗಬೇಕು ಅಂದಾಗ ನೋಡಿ, ಸಾಮಾನ್ಯವಾಗಿ ಸಾಹಿತಿಗಳು ಆಗ್ತಿರ್ತಾರೆ, ನಾವು ಸಾಹಿತಿಗಳಲ್ಲ. ಹಾಗಾದ್ರೆ ಯಾರು ನಾವು ಅಂತಂದರೆ ಸಾಹಿತ್ಯದ, ಶರಣ ಸಾಹಿತ್ಯದ ಪರಿಚಾರಕರು. ಹಾಗಾಗಿ ಈ ಪರಿಚಾರಕರಿಗೆ ಈ ಪದವಿ ಗೊಡವೆ ಯಾಕೆ ಅಂತ ನಾವು ಅವ್ರಿಗೆ ಸೋಮಶೇಖರ್ ಅವ್ರ ಗಮನಕ್ಕೆ ತಂದ್ವಿ. ಆದ್ರೂ ಅವರೆಲ್ಲ ತುಂಬ ಅಭಿಮಾನದಿಂದ ಈ ಒಂದು ಅವಕಾಶಕ್ಕೆ ತುಂಬ ಸೂಕ್ತ ಅನ್ನುವಂಥದ್ದು, ಎಲ್ಲರ ಅಭಿಪ್ರಾಯ ಅನ್ನುವಂಥ ಒತ್ತಾಯದಿಂದ ಈ ಕಾರ್ಯಕ್ರಮವನ್ನು ನಾವು ಒಪ್ಕೊಂಡ್ವಿ. ಇನ್ನು ಉದ್ಘಾಟನೆ ಮಾಡಿರ್ತಕ್ಕಂಥ ಸೋಮಶೇಖರ್ ಅವರು ಒಳ್ಳೆ ವಾಗ್ಮಿಗಳು, ಮತ್ತು ಅವರು ಶರಣ ಸಾಹಿತ್ಯದ ಬಗ್ಗೆ ಭಾಳ ಹಿಂದಿನಿಂದಲೂ ಕೂಡ ಅವ್ರ ಮಾತುಗಳನ್ನು ನಾವು ಕೇಳಿದ್ದೇವೆ. ಒಳ್ಳೆಯ ವಾಗ್ಮಿಗಳಿದ್ದಾರೆ, ವಿಚಾರವಂತರಿದ್ದಾರೆ. ಅವ್ರು ಮಾತಾಡ್ತು ಅಂತ ಹೇಳಿದರು, ಭಾಳ ಜನ ಮಹಾಪುರುಷರು ಹುಟ್ಟಿ ಬಂದಿದ್ದಾರೆ, ಈ ನಾಡಿನಲ್ಲಿ ಆಗಿ ಹೋಗಿದ್ದಾರೆ, ಭಾಳ ಜನ ಮಹಾಪುರುಷರಾಗಿದ್ದಾರೆ. ಅವರೆಲ್ಲರೂ ಒಂದೊಂದು ಮುಖವಾಗಿ ಕೆಲಸ ಮಾಡಿದ್ದಾರೆ. ಇಡೀ ಸಮಗ್ರವಾಗಿ ಒಂದು ಮಾನವ ಕಲ್ಯಾಣದ ಕಾರ್ಯವನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಭಾಳ ಕಡಿಮೆ. ಆ ಕಡಿಮೆಯವರಲ್ಲಿ ಬಸವಣ್ಣನವರು ಅಗ್ರಮಾನ್ಯರು ಅನ್ನುವಂಥ ಮಾತನ್ನು ಅವರು ಉಲ್ಲೇಖ ಮಾಡಿದರು. ಆಗ ನಮಗೊಂದು ನೆನಪಿಗೆ ಬಂತು, ಟೈಮ್ಸ್ ಆಫ್ ಇಂಡಿಯಾ ಅಂತೇಳಿ ಒಂದು ದೊಡ್ಡ ಪತ್ರಿಕೆ ನಮ್ಮ ನಾಡಿನಲ್ಲಿ, ಇಂಗ್ಲೀಷ್ ಪತ್ರಿಕೆ. ಆ ಪತ್ರಿಕೆ ಬಸವ ಜಯಂತಿಯ ಒಂದು ಸಂದರ್ಭದಲ್ಲಿ ಎಡಿಟೋರಿಯಲ್ ಬರೀತಾನೆ, ಅಂದರೆ ಸಂಪಾದಕೀಯ ಲೇಖನ ಬರೀತಾರೆ. ಆ ಸಂಪಾದಕೀಯದಲ್ಲಿ ಈ ಮಾತನ್ನು ಉಲ್ಲೇಖ ಮಾಡ್ತಾರೆ. ಏನಂತ ಅಂದರೆ, ಜಗತ್ತಿನಲ್ಲಿ, ಈ ನಾಡಿನಲ್ಲಿ ಭಾಳಷ್ಟು ಜನ ಮಹಾಪುರುಷರು ಹುಟ್ಟಿದ್ದಾರೆ, ಹೊಂದಿದ್ದಾರೆ, ಅವರೆಲ್ಲ ಕೆಲಸ ಮಾಡಿದ್ದಾರೆ ಮಾನವ ಕಲ್ಯಾಣದ ಕಾರ್ಯಗಳನ್ನು. ಆದರೆ ಅವರೆಲ್ಲರ ಕಾರ್ಯಗಳು ಒಂದೊಂದು ಮುಖವಾಗಿದ್ದಾವೆ. ಆದರೆ ಇಡೀ ಮನುಕುಲದ ಸಮಗ್ರವಾದಂಥ ಬೆಳವಣಿಗೆಗೆ ಪೂರಕವಾದಂಥ ಕಾರ್ಯವನ್ನು ಮಾಡಿರುವಂಥ ಏಕೈಕ ವ್ಯಕ್ತಿ ಅದು ಮಹಾತ್ಮ ಬಸವಣ್ಣ ಅನ್ನುವಂಥ ಮಾತನ್ನು, ಇದು ನಮ್ಮ ಮಾತಲ್ಲ, ಟೈಮ್ಸ್ ಆಫ್ ಇಂಡಿಯಾದ ಎಡಿಟೋರಿಯಲನ್ನು ಅಲ್ಲಿ ಉಲ್ಲೇಖವಾದಂಥ ಮಾತು. ಇದನ್ನೆಲ್ಲ ಗಮನಿಸಿದಾಗ ಎಂಥ ಒಂದು ಅಪರೂಪದ ವ್ಯಕ್ತಿತ್ವ ಬಸವಣ್ಣನವ್ರದ್ದಾಗಿದೆ ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಅಂಥ ಒಬ್ಬ ಮಹಾತ್ಮ ಮಾಡಿರುವಂಥ ಕೆಲಸಗಳನ್ನು ಅವರ ಜೊತೆಯಲ್ಲಿ ಎಲ್ಲರೂ ಕೂಡ, ಎಲ್ಲ ಶರಣರು ಸೇರಿ, ಅಲ್ಲಮಪ್ರಭು, ಅಕ್ಕಮಹಾದೇವಿ, ಬೇರೆ ಬೇರೆ ಎಲ್ಲ ಶರಣರೆಲ್ಲ ಸೇರಿ ಮಾಡಿರುವಂಥ ಈ ಮಹಾಕಾರ್ಯದ ನೇತೃತ್ವ ವಹಿಸಿದಂಥವರು ಬಸವಣ್ಣನವರು. ಅಂತಹ ಬಸವಾದಿ ಶಿವಶರಣರ ಸಾಹಿತ್ಯವೇ ವಚನ ಸಾಹಿತ್ಯ. ಆ ವಚನ ಸಾಹಿತ್ಯವನ್ನೇ ತಮ್ಮ ಧ್ಯೇಯವನ್ನಾಗಿ, ತಮ್ಮ ಕಾರ್ಯಕ್ಷೇತ್ರದ ಬಹುಮುಖ್ಯ ಅಂಗವಾಗಿ ಇಟ್ಕೊಂಡಿರ್ತಕ್ಕಂಥ ಸಂಸ್ಥೆಯೇ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು. ಹಾಗಾಗಿ ಈ ಪರಿಷತ್ತಿನ ಈ ಸಮ್ಮೇಳನ ಶಿವಮೊಗ್ಗದಲ್ಲಿ ನಡೀತಾ ಇರೋದು ನಮಗೆ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿದೆ. ಸಾಮಾನ್ಯವಾಗಿ ಅಧ್ಯಕ್ಷರ ಭಾಷಣಗಳಲ್ಲಿ ಏನೇನೆಲ್ಲ ಬರೀಬೇಕಾಗ್ತದೆ, ಈ ಊರಿನ ಬಗ್ಗೆ, ಈ ಊರಿನ ಇತಿಹಾಸದ ಬಗ್ಗೆ ಒಂದೆರಡು ಮಾತುಗಳನ್ನು ಉಲ್ಲೇಖ ಮಾಡಬೇಕಾದ್ದು ಅದು ಒಂದು ಶಿಷ್ಟಾಚಾರನೇ. ಆ ಒಂದು ಹಿನ್ನೆಲೆಯಲ್ಲಿ ನಾವು ಊರಿನ ಇತಿಹಾಸ ನಿಮಗೇನು ಹೇಳಬೇಕಾಗಿಲ್ಲ, ಯಾಕಂದರೆ ಶಿವಮೊಗ್ಗದವರೇ ಇದ್ದೀರಿ. ಆದರೆ ಒಂದು ಮಾತನ್ನು ಇಲ್ಲಿ ಗಮನಿಸಬೇಕು, ಇದಕ್ಕೆ ಶಿವಮೊಗ್ಗ ಅಂತ ಹೆಸರು ಯಾಕೆ ಬಂತು ಅಂತ ಅನ್ನೋದಕ್ಕೆ, ನಮ್ಮ ಶಿವಮೊಗ್ಗದಲ್ಲಿ ಒಬ್ಬರು ಭಾಳ ಇತಿಹಾಸ ಸಂಶೋಧಕರು ಮತ್ತು ಭಾಳಷ್ಟು ವಿಚಾರವಂತರು ಆಗಿದ್ದಂಥ ಒಬ್ಬ ವ್ಯಕ್ತಿ ಇದ್ದರು. ಅವ್ರು ಯಾರಪ್ಪ ಅಂದರೆ ಭೂಪಾಳಂ ಚಂದ್ರಶೇಖರಯ್ಯನವರು ಅಂತ. ಅವ್ರು ಈಗಿಲ್ಲ, ನೋಡಿರೋರು ಇದ್ದಾರೆ ಇನ್ನೂ. ಆ ಭೂಪಾಳಂ ಅವರು ಸಭೆಗಳಲ್ಲಿ ಒಂದು ಮಾತು ಹೇಳ್ತಿದ್ರು, ಈ ಶಿವಮೊಗ್ಗ ಅಂತ ಹೆಸರು ಯಾಕೆ ಬಂತು ಅಂತ. ಆಗ ಅವರು ಒಂದು ಉಲ್ಲೇಖ ಮಾಡಿದ ಘಟನೆ, ಐತಿಹಾಸಿಕ ಘಟನೆ. ಶಿವಪ್ಪ ನಾಯ್ಕ ನಿಮಗೆಲ್ಲ ಗೊತ್ತು, ಕೆಳದಿ ಶಿವಪ್ಪ ನಾಯ್ಕ ಒಮ್ಮೆ ಶಿವಮೊಗ್ಗಕ್ಕೆ ಇಲ್ಲಿ ಬಂದಂತೆ. ಬಂದಾಗ ಈಗೇನು ಅಮೀರ್ ಅಹಮದ್ ಸರ್ಕಲ್ ಇದೆಯಲ್ಲ, ಅಮೀರ್ ಅಹಮದ್ ಸರ್ಕಲ್ ಮಧ್ಯದಲ್ಲಿ ಒಂದು ದೊಡ್ಡ ಅರಳಿ ಮರ ಇತ್ತಂತೆ, ದೊಡ್ಡ ಅರಳಿ ಮರ. ಆ ಅರಳಿ ಮರದ ಕೆಳಗೆ ಶಿವಪ್ಪ ನಾಯ್ಕ ನಿಂತ್ಕೊಂಡು ನೋಡಿದಂತೆ, ಹಿಂಗೆ ಎಡಕ್ಕೆ ಬಲಕ್ಕೆ ನೋಡಿದಂತೆ. ನೋಡಿದಾಗ ಅವನಂದಂತೆ, ಇದು ಶಿವಮುಖ ನಗರ ಅನ್ನಂತೆ. ಯಾರು? ಶಿವಪ್ಪ ನಾಯ್ಕ. ಇದು ಶಿವಮುಖ ನಗರ ಅನ್ನಂತೆ. ಹಾಗಾಗಿ ಇದಕ್ಕೆ ಶಿವಮೊಗ್ಗ ಅನ್ನುವಂಥ ಹೆಸರು ಬಂತು ಅಂತ ಇದು ಭೂಪಾಳಂ ಚಂದ್ರಶೇಖರಯ್ಯನವರು ಹೇಳಿದಂಥ ಮಾತು. ಇನ್ನೊಂದು ಮಾತು ಇಲ್ಲಿ ನಿಮಗೆಲ್ಲ ಗೊತ್ತು, ಗಂಗಾ ಸ್ನಾನ, ತುಂಗಾ ಪಾನ. ಈ ತುಂಗಾ ನದಿಯ ದಡದಲ್ಲಿರ್ತಕ್ಕಂಥ ಶಿವಮೊಗ್ಗ ಈ ನಗರಕ್ಕೆ ತುಂಗೆ ನೀರು ಎಷ್ಟು ಸಿಹಿ ಅನ್ನೋದನ್ನು ಕೂಡ ನೀವೆಲ್ಲ ಬಲ್ಲಿರಿ, ಇವತ್ತಲ್ಲ ಹಿಂದೆ. ಆದರೆ ಈ ಒಂದು ಸಿಹಿ ನೀರನ್ನು ಪಡೆದಂಥ ತುಂಗೆಯ ದಡದಲ್ಲಿರುವಂಥ ಈ ಊರಿಗೆ ಸಿಹಿಮೊಗೆ ಎನ್ನುವಂಥ ನೀರನ್ನು ಉಲ್ಲೇಖದ ಅಲ್ಲಿ ಇದಕ್ಕೆ ಶಿವಮುಖನ ಹೆಸರು ಬಂತು, ಶಿವಮೊಗ್ಗ ಅಂತ. ಇದನ್ನು ಕೂಡ ಒಂದು ಮಾತನ್ನು ಹೇಳ್ತಾರೆ. ಇದು ಸಂಪದ್ಭರಿತವಾಗಿ ಇರುವಂಥ ಸಮೃದ್ಧ ಜಿಲ್ಲೆಯ ಬಗ್ಗೆ ನಿಮ್ಗೆ ಹೇಳಬೇಕಾಗಿಲ್ಲ.
ಸಹ್ಯಾದ್ರಿ ತಪ್ಪಲಿನಲ್ಲಿರ್ತಕ್ಕಂಥ ಈ ನಾಡು ಅತ್ಯಂತ ಸಮೃದ್ಧವಾಗಿದೆ. ಖನಿಜ ಇದೆ, ಇತಿಹಾಸ ಇದೆ, ರಾಜಪ್ರಭುತ್ವ ಇದೆ, ರಾಜಕೀಯ ಇದೆ, ಹೋರಾಟ ಇದೆ. ಒಂದೇ ಎರಡೇ ಇಡೀ ಶಿವಮೊಗ್ಗ ಅಂದರೆ ನಮ್ಮ ಕರ್ನಾಟಕ ಅಷ್ಟೇ ಯಾಕೆ ಒಂದೊಂದು ಸಲ ಭಾರತದಲ್ಲೇ ಉಲ್ಲೇಖ ಮಾಡಬೇಕಾದಂಥ ಘಟನೆಗಳು ಕೂಡ ಇಲ್ಲಿ ನಡೆದಿದ್ದಾವೆ. ಭಾಳ ದೊಡ್ಡ ದೊಡ್ಡ ಹೋರಾಟಗಳನ್ನು ಕೂಡ ಇದಕ್ಕೆ ಈ ವೇದಿಕೆಯಾಗಿದೆ ಶಿವಮೊಗ್ಗ ಜಿಲ್ಲೆ. ಹಾಗಾಗಿ ಅಂಥ ಮಹಾಪುರುಷರು ಕೂಡ ಇಲ್ಲಿ ಬಂದಿದ್ದಾರೆ ಅಂತ ಹೇಳಲಿಕ್ಕೂ ಕೂಡ ನಮಗೆ ವಿಶೇಷವಾದಂಥ ಒಂದು ಅಭಿಮಾನ, ಸಂತೋಷವನ್ನು ಕೊಡ್ತಾ ಇದೆ. ಇನ್ನು ಪ್ರಾಕೃತಿಕ ಸಂಪತ್ತಿನ ಬಗ್ಗೆ ನಮ್ಮ ರಾಷ್ಟ್ರಕವಿ ಕುವೆಂಪುರವರಂತೂ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಇದು ಕೋಳಿಗಳು, ಗೋಗಿಗಳು, ಕಾಜಾಣಗಳು ಹಾಡಿಸುವಂಥ ಇಂಪಾದ ಧ್ವನಿಯನ್ನು ಬೀಡುವಂಥ ಪ್ರಕೃತಿ ಸಂಪತ್ತು, ಚೆಲುವನ್ನು ಪಡ್ಕೊಂಡಿರ್ತಕ್ಕಂಥ ನಾಡು ಶಿವಮೊಗ್ಗ ಅಂತ ಅವ್ರು ಹೇಳಿದರೆ, ನಿಸಾರ್ ಅಹಮದ್ ಅನ್ನುವಂಥ ಕವಿ ಅಂತೂ ಶಿವಮೊಗ್ಗದ ಬಗ್ಗೆ ಬೇರೆ ರೀತಿಯಲ್ಲೇ ಹೇಳ್ತಾರೆ. ಇಲ್ಲಿಯ ಶಿವಮೊಗ್ಗದಲ್ಲಿರ್ತಕ್ಕಂಥ ಬಿದಿರು ಪೇಪರ್ ಆಗಿ ಕಾಗದವಾಯಿತಯ್ಯ ಅಂತ ವಚನನೇ ಬರ್ದಂಗೆ ಬರೆದಿದ್ದಾರೆ. ಒಂದು ಭದ್ರಾವತಿಯ ಕಬ್ಬಿಣ ಭದ್ರಾವತಿಯ ಬಂಗಾರವಾಯಿತಯ್ಯ ಅಂತೇಳಿ ಹೇಳಿದ್ದಾರೆ. ಹಾಗಾಗಿ ಈ ಕರ್ನಾಟಕ ಅನ್ನುವಂಥ ಹೆಸರಲ್ಲಿ ಶಿವಮೊಗ್ಗ ಅನ್ನುವಂಥದ್ದಕ್ಕೆ ಭಾಳ ವೈಶಿಷ್ಟ್ಯತೆಯನ್ನು ಪಡ್ಕೊಂಡಿದೆ ಅನ್ನುವಂಥದ್ದನ್ನು ಕೂಡ ಅವ್ರು ಹೇಳಿದ್ದಾರೆ. ಮತ್ತು ಇಲ್ಲಿ ಬಹಳಷ್ಟು ಕವಿಗಳು, ಸಾಹಿತಿಗಳು ಕೂಡ ಆಗಿದ್ದಾರೆ ಅನ್ನುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಹಾಗಾಗಿ ಇಂಥ ಐತಿಹಾಸಿಕವಾಗಿರುವಂಥ ಈ ಶಿವಮೊಗ್ಗದಲ್ಲಿ ನಾವು ಅಲ್ಲಿ ಭಾಳ ಮುಖ್ಯವಾಗಿ ಗಮನಿಸಬೇಕಾದ್ದು ಅಂದರೆ ರಾಜಮನೆತನಗಳಲ್ಲಿ ನಮ್ಮ ಕೆಳದಿ ಅರಸು ಮನೆತನವನ್ನು ನೆನಪಾಡಲೇಬೇಕು. ಯಾಕೆಂದರೆ ಇವತ್ತು ಕರ್ನಾಟಕವನ್ನು ಆಳಿದಂಥ ರಾಜಮನೆತನಗಳು ಭಾಳಷ್ಟು ಆಗಿ ಹೋಗಿದ್ದಾವೆ. ನಮಗೆ ಗೊತ್ತಿರುವಂಥದ್ರಲ್ಲಿ ಭಾಳ ಮುಖ್ಯವಾಗಿ ಎಲ್ಲರೂ ನೆನಪು ಮಾಡ್ಕೊಳ್ತಕ್ಕಂಥ ವಿಜಯನಗರ, ಇನ್ನೊಂದು ಭಾಳ ಮುಖ್ಯವಾಗಿ ನೆನಪು ಮಾಡ್ತಕ್ಕಂಥದ್ದು ಕಿತ್ತೂರು ಚೆನ್ನಮ್ಮ. ಆದರೆ ಇವತ್ತು ನಾವಿಲ್ಲಿ ಗಮನಿಸಬೇಕಾದ್ದು ಭಾಳ ಮುಖ್ಯವಾಗಿ ಅಂದರೆ ವಿಜಯನಗರ ಸಾಮ್ರಾಜ್ಯದ ಅಸ್ತಿತ್ವವನ್ನು ಉಳಿಸ್ಕೊಟ್ಟವರು ಕೆಳದಿ ಸಂಸ್ಥಾನದವರು ಅನ್ನೋದು ನಾವೆಲ್ಲರೂ ಕೂಡ ಹೆಮ್ಮೆ ಪಡಬಾದಂಥ ಸಂಗತಿ. ವಿಜಯನಗರ ಸಾಮ್ರಾಜ್ಯ ಪರಾಧೀನವಾದಾಗ ಕೆಳದಿ ಸಾಮಂತರಾಜರು ಹೋಗಿ ಆ ವಿರುದ್ಧ ಶತ್ರುವಿನೊಡೆ ಯುದ್ಧ ಮಾಡಿ ಮತ್ತೆ ಆ ಸಾಮ್ರಾಜ್ಯವನ್ನು ಗೆದ್ದು ವಾಪಸ್ ಕೊಟ್ಟು ಬರ್ತಾರೆ. ಎಷ್ಟು ಪ್ರಾಮಾಣಿಕರು ನೋಡ್ರಿ ಕೆಳದಿ ರಾಜರು. ಮನಸ್ಸು ಮಾಡಿದರೆ ಅವರೇ ವಿಜಯನಗರ ಚಕ್ರವರ್ತಿಗಳಾಗಬೇಕಾಗಿತ್ತು. ಆದರೆ ಅವರು ಅದನ್ನು ಬಯಸಲಿಲ್ಲ, ಮತ್ತು ರಾಜ್ಯವನ್ನು ಅವರಿಗೆ ಒಪ್ಪಿಸಿ ಬಂದರು. ಆಗ ಇವರು ಪ್ರತ್ಯೇಕ ರಾಜರು ಅಂತೇಳಿ ಗುರುತಿಸಲ್ಪಟ್ಟರು. ಆ ರೀತಿಯಾದಂಥ ಒಂದು ಮನೆತನ ಕೆಳದಿ ಸಂಸ್ಥಾನ. ಇನ್ನೊಂದು ಭಾಳ ಮುಖ್ಯವಾಗಿ ಅಂತಂದರೆ ಇಲ್ಲಿ ಎರಡನ್ನು ಗಮನಿಸಬೇಕು. ಒಂದು ಶಿಸ್ತಿನ ಶಿವಪ್ಪ ನಾಯಕ, ಇನ್ನೊಂದು ರಾಣಿ ಚೆನ್ನಮ್ಮ. ಇವರಿಬ್ಬರನ್ನು ನಾವಿಲ್ಲಿ ಮುಖ್ಯವಾಗಿ ಉಲ್ಲೇಖ ಮಾಡಬೇಕು. ಶಿಸ್ತಿನ ಶಿವಪ್ಪ ನಾಯಕ ಅಂದರೆ ಅವನ ಕೋಟು ಪೇಟ ಅಲಂಕಾರ ಅಲ್ಲ. ಶಿಸ್ತು ಅಂತಂದರೆ ಜಮೀನನ್ನು ಮೊಟ್ಟ ಮೊದಲು ಸರ್ವೆ ಮಾಡಿಸ್ತವನು ಶಿವಪ್ಪ ನಾಯಕ. ಜಮೀನಲ್ಲಿ ಪ್ರಾಯೋಗಿಕವಾಗಿ ಬೆಳೆ ಬೆಳೆದು ಆ ಬೆಳೆ ಬೆಳೀಲಿಕ್ಕೆ ಇಷ್ಟು ಖರ್ಚು ಬರ್ತದೆ ಅನ್ನುವಂಥದ್ದನ್ನು ಉಲ್ಲೇಖ ಮಾಡಿ ಅದಕ್ಕೆ ತಕ್ಕ ಕಂದಾಯವನ್ನು ನಿಗದಿ ಮಾಡಿಸ್ತವನು ಶಿವಪ್ಪ ನಾಯಕ. ಇದು ಶಿವಪ್ಪ ನಾಯಕನ ಶಿಸ್ತು. ಇನ್ನು ರಾಣಿ ಚೆನ್ನಮ್ಮ ಅಂತೂ ಕೂಡ ಭಾಳ ಅಪರೂಪದ ಆಡಳಿತ. ಒಂದೇ ಒಂದು ಘಟನೆ ನೆನಪಿಟ್ಕೊಳ್ಬೇಕು. ಇವತ್ತೇನು ಮರಾಠ ಸಾಮ್ರಾಜ್ಯ ಅನ್ನತ್ತೆ ಇದೆ ಮಹಾರಾಷ್ಟ್ರ, ಅದರ ಸ್ಥಾಪಕ ಯಾರು ಅಂದರೆ ಶಿವಾಜಿ ಮಹಾರಾಜ. ಶಿವಾಜಿ ಮಹಾರಾಜನ ಮಗ ರಾಜಾರಾಮ ಅನ್ನುವಂಥವನು ಔರಂಗಜೇಬನ ಒಂದು ಇದಕ್ಕೊಳಪಟ್ಟು ಹಿಂಸೆಗೊಳಪಟ್ಟು ಸೋತು ಅವನು ರಾಜ್ಯಭ್ರಷ್ಟನಾಗಿ ಓಡಿ ಬರ್ತಾನೆ. ಅವನಿಗೆ ಯಾರೂ ಆಶ್ರಯ ಕೊಡಲ್ಲ. ಆ ರಾಜಾರಾಮನಿಗೆ ಆಶ್ರಯ ಕೊಟ್ಟಂಥ ಏಕೈಕ ರಾಣಿ ಅಂತಂದರೆ ಕೆಳದಿ ರಾಣಿ ಚೆನ್ನಮ್ಮ. ಔರಂಗಜೇಬನ ವಿರುದ್ಧ ಎದುರು ಹಾಕ್ಕೊಂಡು ಯುದ್ಧ ಮಾಡಿ ಔರಂಗಜೇಬನನ್ನು ಸೋಲಿಸಿದಂಥ ವೀರ ಮಹಿಳೆ ಕೆಳದಿ ರಾಣಿ ಚೆನ್ನಮ್ಮ. ರಾಜಾರಾಮನಿಗೆ ಆಶ್ರಯ ಕೊಡದೆ ಹೋಗಿದ್ದರೆ ಇವತ್ತು ಮಹಾರಾಷ್ಟ್ರ ಅನ್ನೋದು ಇರಲಿಲ್ಲ. ಬಹುಶಃ ಈಗ ನಾವು ಗಡಿ ಸಮಸ್ಯೆ ಮಾಡ್ಕೊತೀವಿ, ಬೆಳಗಾವಿ ಅದು ಇದು ನಮ್ಮದು ಅಂತ. ಅವ್ರ ಮಹಾರಾಷ್ಟ್ರನೇ ನಮ್ಮದಾಗಿರ್ತಿತ್ತು ಕೆಳದಿ ರಾಣಿ ಮನಸ್ಸು ಮಾಡಿದರೆ. ಅಂತಹ ಒಂದು ಅಪರೂಪದ ರಾಣಿ ಚೆನ್ನಮ್ಮ ಒಳ್ಳೆಯ ಆಡಳಿತ ಕೊಟ್ಟಂಥವಳು. ಇದೆಲ್ಲ ಒಂದು ರೀತಿ ವ್ಯಕ್ತಿ ಪರಿಚಯ. ಆದರೆ ಇನ್ನೊಂದು ಭಾಳ ಮುಖ್ಯವಾಗಿ ಈ ಸಂದರ್ಭಕ್ಕೆ ಪರಿಚಯ ಮಾಡಿಕೊಡ್ಬೇಕಾದದ್ದು ಸಾಹಿತ್ಯದ ಜೊತೆಗೆ ವಚನ ಸಾಹಿತ್ಯದ ಬಸವಾದಿ ಶಿವಶರಣರ ಕ್ರಾಂತಿಯ ಎಲ್ಲ ನೇತೃತ್ವವನ್ನು ವಹಿಸಿಕೊಂಡಂತಹ ಅಲ್ಲಮಪ್ರಭು ಹುಟ್ಟಿದ ನಾಡು ನಮ್ಮ ಶಿವಮೊಗ್ಗ ಜಿಲ್ಲೆ. ಇನ್ನು ಸ್ತ್ರೀ ಪ್ರಪಂಚಕ್ಕೇ ಅದ್ಭುತವಾದಂಥ ಮೇರು ಸದೃಶ ವ್ಯಕ್ತಿತ್ವವನ್ನು ಸಂಪಾದಿಸಿಕೊಂಡಂಥ ವೀರ ಶರಣೆ ಅಕ್ಕಮಹಾದೇವಿ ಹುಟ್ಟಿದ್ದು ನಮ್ಮ ಶಿವಮೊಗ್ಗ ಜಿಲ್ಲೆ. ಈ ಉಡುತಡಿ ಬಳ್ಳಿಗಾವಿಗಳಲ್ಲಿ ಬಹುಶಃ ನಾವು ಎಷ್ಟು ಒಂದು ರೀತಿ ಸಮೃದ್ಧತೆಯನ್ನು ಪಡ್ಕೊಂಡಿದ್ದೀವಿ, ಹೆಮ್ಮೆ ಅಭಿಮಾನವನ್ನು ಪಡ್ಕೋಬೇಕಾದದ್ದು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಹಾಗಾಗಿ ಒಬ್ಬರಲ್ಲ, ಇವರಿಬ್ಬರನ್ನ ನಾವು ಉಲ್ಲೇಖ ಮಾಡ್ತೀವಿ. ಇನ್ನು ಎಷ್ಟು ಜನ ಇದ್ದಾರೆ ಅಂತಂದರೆ ಹಿರೇಜಂಬೂರಿನ ಸತ್ಯಕ್ಕ, ಕೊಗ್ಗಯ್ಯ ಶರಣ, ಮುತ್ತಿಗೆಯ ಅಜಗಣ್ಣ, ಮುಕ್ತಾಯಕ್ಕ, ದೋಸೆ ಪಿಟ್ಟವ್ವೆ, ಮೂಕ ಮಲ್ಲವ್ವ, ಕೊಡದ ಮಾರವ್ವೆ,
ಕೊಡದ ಮಾರಯ್ಯ, ಈ ಬಂದಳಿಕೆಯ ಮಹಾದೇವಿ, ಅನಿಮಿಷಯ್ಯ, ಏಕಾಂತ ರಾಮಯ್ಯ, ಇಂಥ ಮಹಂಕಾಳಯ್ಯ, ಮೂರಾಟದ ಬಂಕಯ್ಯ, ಈ ಎಲ್ಲ ಶರಣರು ನಮ್ಮ ಶಿವಮೊಗ್ಗ ಜಿಲ್ಲೆಯರು. ಇದು ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡಬೇಕು. ನಾವು ಬರೇ ಅಲ್ಲಮಪ್ರಭು ಅಕ್ಕಮಹಾದೇವಿ ಅಂತ ಇಷ್ಟೇ ಅಂದ್ಕೊಳ್ತೀವಿ. ಇವರೆಲ್ಲರ ಜೊತೆಗೆ ಇಷ್ಟು ಜನರು ಕೂಡ ಶಿವಮೊಗ್ಗ ಜಿಲ್ಲೆಯಲ್ಲಿ ಹುಟ್ಟಿದ್ದಾರೆ. ಇನ್ನೇ ಅಲ್ಲ, ಶಿಕಾರಿಪುರದ ಬಗ್ಗೆ ಒಂದು ಮಾತು ಹೇಳ್ತಾನೆ ಒಬ್ಬ ಸಂಶೋಧಕ. ನೀವು ಶಿಕಾರಿಪುರ ತಾಲೂಕಿನಲ್ಲಿ ಅಡ್ಡಾಡ್ಬೇಕಾರೆ ಅಕಸ್ಮಾತ್ ಎಡವಿದ್ರಿ ಅಂತ ಇಟ್ಕೊಳ್ರಿ. ಎಡವಿದ ಕೂಡಲೇ ನಿಮ್ಗೆ ಖಾಲಿ ಪೆಟ್ಟಾಗುತ್ತೆ. ಅವಾಗ ನೀವು ದುರ್ಗುಟ್ಟು ನೋಡ್ತೀರಿ, ಏನಿದು ಎಡವಿದ್ದು, ನನ್ನ ಖಾಲಿ ಪೆಟ್ಟು ಮಾಡಿದ್ದು ಅಂತ. ಅವಾಗ ಅವನು ಹೇಳ್ತಾನೆ ಸಂಶೋಧಕ, ದುರ್ಗುಟ್ಟಿ ನೋಡಬೇಡ್ರಿ, ಕಣ್ಣು ಬಿಟ್ಟು ನೋಡ್ರಿ, ಅದೊಂದು ಕಲ್ಲಲ್ಲ, ಅದೊಂದು ಶಾಸನವಾಗಿರುತ್ತದೆ, ಒಬ್ಬ ಮಹಾಸತಿ ಕಲ್ಲಾಗಿರುತ್ತೆ ಅಂತ. ಹಾಗಾಗಿ ಹೆಜ್ಜೆ ಹೆಜ್ಜೆಗೂ ಕೂಡ ಶರಣರ ಗುರುಗಳನ್ನು ಪಡೆದಿರ್ತಕ್ಕಂಥ ನಾಡು ಶಿಕಾರಿಪುರದ ನಾಡು. ಹಾಗಾಗಿನೇ ಅಲ್ಲಿ ಬೋರ್ಡ್ ಹಾಕ್ಯಾರ ನೋಡಿ, ತಾಲೂಕು ಎಂಟ್ರಾಬಕ್ಕಾರ್, ಶಿವಶರಣರ ನಾಡು ಶಿಕಾರಿಪುರಕ್ಕೆ ಸ್ವಾಗತ ಅಂಥೇಳಿ. ಅದು ನಿಜಕ್ಕೂ ಕೂಡ ಭಾಳ ಒಳ್ಳೆಯ ಒಂದು ಸಂದೇಶವನ್ನು ಅದು ಕೊಡ್ತಾ ಇದೆ. ಹಾಗಾಗಿ ಇಲ್ಲಿ ನಿಜಕ್ಕೂ ಕೂಡ ಇಂಥ ಎಲ್ಲ ಶರಣರು ಜನಿಸಿರುವಂಥ ನಾಡು ಶಿವಮೊಗ್ಗ ಜಿಲ್ಲೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಉಲ್ಲೇಖ ಮಾಡ ಬಯಸ್ತೇವೆ. ಜೊತೆ ಈ ಹಿನ್ನೆಲೆಯಲ್ಲಿನೇ 1990ನೇ ಇಸ್ವಿನಲ್ಲಿನೇ ನಾವು ಇಲ್ಲಿ ಶರಣರ ಒಂದು ಪ್ರಾಧಿಕಾರ ಮಾಡಬೇಕು ಅನ್ನುವಂಥ ಆಲೋಚನೆಯನ್ನು ಸನ್ಮಾನ್ಯ ಯಡಿಯೂರಪ್ಪನವರ ಗಮನಕ್ಕೆ ತಂದಾಗ ಅವರು ಇಲ್ಲಿ ಮಲೆನಾಡು ಶರಣರ ಒಂದು ಪ್ರಾಧಿಕಾರ ರಚನೆಯನ್ನು ಕೂಡ ಮಾಡಿದರು ಅವರ ಅಧಿಕಾರಾವಧಿನಲ್ಲಿ. ಆದರೆ ಅದು ನಂತರದ ದಿನಮಾನಗಳಲ್ಲಿ ಬಹುಶಃ ಸಾಕಷ್ಟು ಅನುದಾನಗಳಿಲ್ಲದೇ ಇವತ್ತು ಆ ಒಂದು ಪ್ರಾಧಿಕಾರ ನಾವು ನಿರೀಕ್ಷಿಸಿದ ಮಟ್ಟದಲ್ಲಿ ಕಾರ್ಯವನ್ನು ಮಾಡ್ತಾ ಇಲ್ವ ಅನ್ನೋಂಥದ್ದು ವಿಷಾದದ ಸಂಗತಿ. ಅದಕ್ಕೆ ಚಾಲನೆ ಕೊಡಬೇಕಾದ್ದು ಕೂಡ ಭಾಳ ಮುಖ್ಯವಾಗಿದೆ. ಈ ಹಿನ್ನೆಲೆಯಲ್ಲಿ ಇವೆಲ್ಲವುಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಮಲೆನಾಡಿನ ವೈಶಿಷ್ಟ್ಯತೆಯನ್ನು ಭಾಳಷ್ಟು ಐತಿಹಾಸಿಕವಾಗಿ ನಮ್ಮ ಅಮರಾಯಿ ಮಠರವರು ಕಾದಂಬರಿಗಳನ್ನು ಬರೆದಿದ್ದಾರೆ, ಚೆನ್ನಮ್ಮಾಜಿ ಬಗ್ಗೆ ಬರೆದಿದ್ದಾರೆ. ಸಾಕಷ್ಟು ಕಾದಂಬರಿಗಳನ್ನು ಅವರು ಬರೆಯುವ ಮೂಲಕ ಕೆಳದಿ ಇತಿಹಾಸವನ್ನು ಪರಿಚಯ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಅಲ್ಲ, ಇಂಥ ಒಂದು ಹಿನ್ನೆಲೆಯಲ್ಲಿ ಈ ಶರಣರ ನಾಡಾಗಿರ್ತಕ್ಕಂಥ ಶಿವಮೊಗ್ಗ ಜಿಲ್ಲೆಯಲ್ಲಿ ಬಸವಣ್ಣನವರು ಎಲ್ಲ ಶರಣರ ವಿಚಾರಧಾರೆಗಳನ್ನು ಎಷ್ಟು ಮಟ್ಟಿಗೆ ಇವತ್ತು ಲೋಕಕ್ಕೆ ಕೊಡ್ತಾ ಇದ್ದಾರೆ ಅಂತ. ನಿಜಕ್ಕೂ ಕೂಡ ನಮ್ಮ ಈ ಸಮ್ಮೇಳನದ ಆಶಯ ಏನಿದೆ ಭಾಳ ಚೆನ್ನಾಗಿದೆ. ನೀವು ಪತ್ರಿಕೆಯ ಪ್ರತಿಯೊಂದು ಶಬ್ದವನ್ನು ಕೂಡ ಗಮನಿಸಬೇಕು. ಈ ಸಮ್ಮೇಳನದ ಧ್ಯೇಯ ವಾಕ್ಯ ಏನಿದೆ ಅಂದರೆ, ನನ್ನ ನಡೆ ವಚನದ ಎಡೆ, ನನ್ನ ನಡೆ ವಚನದ ಎಡೆ. ಈ ವಚನದ ಎಡೆ ಅಂದ ಕೂಡಲೇ ಸಾಮಾನ್ಯವಾಗಿ ವಚನದ ಕಡೆಗೆ ಅಂತ ಅರ್ಥ ಇರೋದು. ಇನ್ನೊಂದು ನಾವೊಂದು ಅರ್ಥ ಮಾಡ್ತೀವಿ ಇದಕ್ಕೆ, ಎಡೆ ಎಡೆ ಅಂದರೆ ನೀವು ದೇವ್ರಿಗೆ ಎಡೆ ಮಾಡ್ತಿರಲ್ಲ, ಆ ಎಡೆ ಆ ಶಬ್ದ ಆ ಅರ್ಥದಲ್ಲಿ ತೊಗೊಂಡ್ರೂ ಕೂಡ ಇದು ಎಷ್ಟು ಚೆನ್ನಾಗಿದೆ ಅಂತಂದರೆ, ಇವತ್ತು ನಾವು ಈ ವಚನ ಸಾಹಿತ್ಯ ಅನ್ನೋದನ್ನು ಒಂದು ಎಡೆ ಅಂತ ಇಟ್ಕೊಂಡ್ರೆ, ಆ ಎಡೆನಲ್ಲಿ ಸಾಮಾನ್ಯವಾಗಿ ಏನೇನು ಎಡೆ ಮಾಡಿರ್ತೀರಲ್ಲ, ನೀವು ಏನೇನೆಲ್ಲ ಮಾಡಿರ್ತೀರೋ ಅದೆಲ್ಲ ಇಟ್ಟಿರ್ತೀರಿ ಎಡೆ ಮಾಡೋಕ್ಕೆ. ಹಾಗೆ ವಚನ ಸಾಹಿತ್ಯದಲ್ಲಿರುವಂಥ ಈ ಎಡೆನಲ್ಲಿ ಬಹುಶಃ ಏನೇನೆಲ್ಲ ಇದೆ ಅಂತಂದರೆ, ಜೀವನಕ್ಕೆ ಬೇಕಾಗುವಂಥ ಎಲ್ಲ ವಿಚಾರಧಾರೆಗಳು ಕೂಡ ಇಲ್ಲಿ ಈ ಎಡೆನಲ್ಲಿ ಇದ್ದಾವೆ ಅನ್ನೋದನ್ನು ಗಮನಿಸಬೇಕು. ಆ ಅರ್ಥದಲ್ಲಿ ತೆಗೆದುಕೊಂಡ್ರೂ ಕೂಡ ಇದು ಭಾಳ ಅರ್ಥಪೂರ್ಣವಾದಂಥ ಶಬ್ದ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಇನ್ನೂ ಇಷ್ಟೇ ಅಲ್ಲ, ಬಹುಶಃ ಇದರಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳು ಕೂಡ ಭಾಳ ಚೆನ್ನಾಗಿದ್ದಾವೆ. ಆ ಹಿನ್ನೆಲೆಯಲ್ಲಿ ಈ ವಚನ ಸಾಹಿತ್ಯ ಅನ್ನುವಂಥದ್ದು ನಮಗೆ ಬದುಕುವ ದಾರಿಯನ್ನು ಹೇಗೆ ಏನೆಲ್ಲ ರೀತಿಯಲ್ಲಿ ಕಲಿಸಿಕೊಟ್ಟಿದೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸಬೇಕು. ಮೊಟ್ಟ ಮೊದಲನೇದಾಗಿ ಸಮಾಜದ ಕನಸನ್ನು ಕಂಡಂಥವರು ಶರಣರು. ಸಾಮಾನ್ಯ ಹಿಂದಿನ ಕಾಲದಾಗೆಲ್ಲ ಮಹಾತ್ಮರು ಅಂದರೆ ಕೈಲಾಸದಿಂದ ಹುಟ್ಟಿ ಬರ್ತಿದ್ರು, ಅವರು ಇಲ್ಲಿ ಬಂದು ಪವಾಡ ಮಾಡ್ತಿದ್ರು, ಜನರನ್ನು ಪರಿವರ್ತನೆ ಮಾಡ್ತಿದ್ರು ಅನ್ನೋ ಸಾಮಾನ್ಯ ನೀವೆಲ್ಲ ಕೇಳಿರುವಂಥದ್ದು. ಆದರೆ ಇಲ್ಲಿ ಶರಣರಂದರು ಕೈಲಾಸದಿಂದ ಹುಟ್ಟಿ ಬರೋದೇನು ಅವಶ್ಯಕತೆ ಇಲ್ಲಪ್ಪ, ಇಲ್ಲಿರೋದನ್ನೇ ಕೈಲಾಸ ಮಾಡೋಣ, ಇಲ್ಲಿರೋರಿಗೆ ಕೈಲಾಸ ಶರಣರಾಗಬೇಕು ಅನ್ನುವಂಥ ಕಲ್ಪನೆ ಮಾಡಿದವರು ಬಸವಾದಿ ಶಿವಶರಣರು. ಎಂಥ ಅದ್ಭುತವಾದಂಥ ಕಲ್ಪನೆ ಅಲ್ಲ ಇದು. ಬಹುಶಃ ನಾವೆಲ್ಲರನ್ನೂ ಆಕಾಶದಿಂದನೇ ಇಳಿದು ಬರಲಿ, ಭಗವಂತನ ಅವತಾರವಾಗಿ ಬರಲಿ ಅಂತಂತ ಕೂತ್ಕೊಂಡ್ರೆ ಎಲ್ಲಿ ಕಾಯಕ್ಕಾಗತ್ತೆ? ಅದಕ್ಕಲ್ಲ ಮುಖ್ಯ, ಅದಕ್ಕಿಂತ ಮುಖ್ಯ ಆಗಿರೋದು ನಾವು ಇಲ್ಲಿ ಶರಣರಾಗಿ ನಾವು ಅಲ್ಲಿಗೆ ಹೋಗೋಂಗಾಗಬೇಕು. ಅಲ್ಲಿಯೂ ಸಲ್ಲಬೇಕು, ಇಲ್ಲಿಯೂ ಸಲ್ಲಬೇಕು, ಅಲ್ಲಿಯೂ ಸಲ್ಲಬೇಕು. ಇಂಥ ಒಂದು ಸ್ಥಿತಿಯನ್ನು ಮಾಡಿಕೊಟ್ಟಂಥವರು ಇವತ್ತು ನಮ್ಮ ಬಸವಾದಿ ಶಿವಶರಣರು. ಅಲ್ಲಿ ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ಈ ದೇಹವನ್ನು ದೇವಾಲಯವನ್ನಾಗಿ ಮಾಡಿದ್ರಲ್ರಿ. ಇನ್ನು ಸಾಮಾನ್ಯವಾದಂಥ ಕಲ್ಪನೆ ಅಲ್ಲ. ನಾವು ಸಾಮಾನ್ಯವಾಗಿ ದೇಹ ಮೈಲಿಗೆ ಅಂತೀವಿ, ಜಾತಿ ಅಂತೀವಿ, ಧರ್ಮ ಅಂತೀವಿ, ಏನೇನೆಲ್ಲ ಇಟ್ಕೊಳ್ತೀವಲ್ಲ, ಇಂಥ ದೇಹವನ್ನು ದೇವಾಲಯದ ಮಟ್ಟಕ್ಕೆ ಏರಿಸಿದ್ರಲ್ಲ.
ಕಾಲೇ ಕಂಬ ದೇಹವೇ ದೇಗುಲ ಶಿರವನ್ನ ಕಲಶವಯ್ಯ ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ ಅನ್ನುವಂಥ ಕಲ್ಪನೆಯನ್ನು ಕೊಟ್ಟಂಥವರು ಬಸವಣ್ಣನವರು. ಆಮೇಲೆ ಇದಕ್ಕೆ ಸಮಾನತೆಯನ್ನು ತಂದರು. ಇವತ್ತು ಆ ಜಾತಿ ಈ ಜಾತಿ, ಆ ಧರ್ಮ ಈ ಧರ್ಮ ಅನ್ನದೇ ಹೆಣ್ಣು ಗಂಡು ಬಡವ ಬಲ್ಲಿದ ಯಾವ ಭೇದ ಭಾವ ಇಲ್ಲದೆ ಲಿಂಗ ಸಮಾನತೆ, ದೇವರಲ್ಲಿ ಸಮಾನತೆಯನ್ನು ಲಿಂಗ ಕಟ್ಟುವ ಮೂಲಕ ಇಷ್ಟಧಾರಣೆ ಲಿಂಗ ಧಾರಣೆ ಮಾಡುವ ಮೂಲಕ ಸಮಾನತೆಯನ್ನು ತಂದು ಕೊಟ್ರಂತಲ್ಲ, ಇದು ನಿಜಕ್ಕೂ ಕೂಡ ಒಂದು ಈ ವಚನ ಸಾಹಿತ್ಯದಲ್ಲಿ ಆದಂತಹದ್ದು. ದೇವರನ್ನು ಎಲ್ಲಿ ಕಾಣಬೇಕು ಅಂತಂದರೆ ದೇಹದಲ್ಲಿಯೇ ಕಾಣು. ಆಮೇಲೆ ಸಕಲ ಜೀವಾತ್ಮರಿಗೂ ಲೇಸನ್ನು ಬಯಸುವವನೇ ಕುಲಜ ಅನ್ನುವಂಥ ಸಂದೇಶವನ್ನು ಕೊಟ್ಟಂಥವರು ಇವತ್ತು ಬಸವಾದಿ ಶಿವಶರಣರು. ಇನ್ನು ಜನಪರ ಪ್ರಭುತ್ವವನ್ನು ಸಂಪಾದಿಸಿದಂಥವರು ಏನಿದೆ. ಇವತ್ತು ಬಸವಣ್ಣ ಒಂದು ಬಿಜ್ಜಳನ ಆಸ್ಥಾನದಲ್ಲಿ ಮಂತ್ರಿಯಾಗಿದ್ದ ನಿಜ, ಆದರೆ ಅವನೆಂದೂ ಕೂಡ ಆ ರಾಜನ ದಾಸನಾಗಿರಲಿಲ್ಲ. ರಾಜನ ಕೈಂಕರ್ಯವನ್ನು ಕೂಡ ಸಮಾಜ ಸೇವೆ ಅಂತ ಮಾಡಿದರು. ಆ ಅರಸು ಮುನಿದಡೆ ಊರೊಳಗಿರಬಾರದು ಅಂತ ಧಿಕ್ಕರಿಸಿ ಹೊರಟಂಥ ಪುಣ್ಯಾತ್ಮ ಬಸವಣ್ಣ. ಹಾಗಾಗಿ ಯಾವ ಮುಲಾಜಿಗೂ ಒಳಗಾಗಲಿಲ್ಲ. ಇಂಥ ಒಂದು ಅದ್ಭುತವಾದಂಥ ವ್ಯಕ್ತಿತ್ವ. ಸ್ತ್ರೀ ಸ್ವಾತಂತ್ರ್ಯದ ಬಗ್ಗೆ ಅಂತೂ ಕೂಡ ಎಂಥ ಅಪ್ರತಿಮವಾದಂಥ ಒಂದು ಕಲ್ಪನೆ ಅವನಲ್ಲಿತ್ತು ಅಂತಂದರೆ, ಹೆಣ್ಣು ಯಾವ ಕಾರಣಕ್ಕೂ ಕೂಡ ಕಡಿಮೆ ಅಲ್ಲ, ಹೆಣ್ಣು ಪುರುಷರಷ್ಟೇ ಸಮಾನಳು ಅನ್ನುವಂಥದ್ದನ್ನು, ಇದರಲ್ಲಿ ಹೆಣ್ಣು ಗಂಡು ಎಂಬ ಭೇದ ಇಲ್ಲ ಅನ್ನುವಂಥದ್ದನ್ನು ವಚನಗಳಲ್ಲಿ ನೀವೆಲ್ಲ ಗೊತ್ತಿರುವಂಥದ್ದು. ಮಲೆಮುಡಿ ಬಂದರೆ ಹೆಣ್ಣೆಂಬರು, ಗಡ್ಡ ಮೀಸೆ ಬಂದರೆ ಗಂಡೆಂಬರು, ಒಳಗೆ ಸುಳಿಯುವ ಆತ್ಮ ಹೆಣ್ಣೂ ಅಲ್ಲ ಗಂಡೂ ಅಲ್ಲ. ಇಂಥ ಅದ್ಭುತವಾದಂಥ ವ್ಯಕ್ತಿತ್ವವನ್ನು ನೀಡಿದಂಥವರು, ಸಮಾನತೆಯನ್ನು ತಂದುಕೊಟ್ಟಂಥವರು, ವಚನ ಚಳುವಳಿಗೆಯಲ್ಲಿ 33 ಜನ ವಚನಕಾರ್ತಿಯರಿಗೆ ಅವಕಾಶ ಕೊಟ್ಟಂಥ ಅನುಭವ ಮಂಟಪವನ್ನು ನಡೆಸಿದಂಥವರು. ಇವೆಲ್ಲವೂ ಕೂಡ ಇವತ್ತು ಬಸವಣ್ಣನವರು ಮಾಡಿರ್ತಕ್ಕಂಥ ಅದ್ಭುತವಾದಂಥ ಕೆಲಸಗಳು. ಸ್ತ್ರೀ ಪುರುಷ ಸಮಾನತೆ ನಮ್ಮಲ್ಲಿ ಇವತ್ತಿಗೂ ಕೂಡ ಪುರುಷ ಸಮಾಜ ಅನ್ನುವಂಥ ಒಂದು ಭಾವನೆ ಇದೆ. ನಿಜಕ್ಕೂ ಕೂಡ ಅದಕ್ಕೊಂದು ಹೇಗಿರಬೇಕು, ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿ ಪುದು ಶಿವಂಗೆ ಎಂದರು. ಬಹುಶಃ ಈ ಕತೆ ಈಗೊಂದು ಘಟನೆ ಮಾತನ್ನು ಹೇಳದೆ ಹೋಗಿದ್ರೆ, ಸತಿಪತಿಗಳು ಒಂದು ಮನಸ್ಸಿಂದ ಭಕ್ತಿ ಮಾಡಿದರೆ ಮಾತ್ರ ಭಗವಂತನ ಪ್ರೀತಿನೇ ಹೊರತು ಬರೀ ಗಂಡನ ಮೂಲಕ ಮಾಡಿದರೆ ಪ್ರೀತಿ ಅನ್ನುವಂಥ ಮಾತು ಅಲ್ಲ ಅನ್ನುವಂಥದ್ದು. ಇದಕ್ಕೊಂದು ಇತ್ತೀಚಿನ ಒಂದು ಉದಾಹರಣೆಯನ್ನು ಹೇಳ್ತೇನೆ. ಒಂದು ಕಡೆ ಎಲ್ಲ ಓದಿದ್ದು, ಒಬ್ಬ ವಯಸ್ಸಾದ ಅಜ್ಜ, ವಯಸ್ಸಾದ ಅಜ್ಜಿಗೆ ಕಿವಿ ಕೇಳ್ತಿರ್ಲಿಲ್ಲ. ಅಜ್ಜ ಬುದ್ಧಿವಂತಿದ್ದ, ಓದ್ಕೊಂಡಿದ್ದ. ಎಲ್ಲ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಉದ್ಯೋಗದಾಗಿದ್ದರು. ಮೊಮ್ಮಕ್ಕಳು ಸ್ಕೂಲಿಗೆ ಕಾಲೇಜಿಗೆ ಹೋಗೋರು, ಮಕ್ಕಳೆಲ್ಲ ಉದ್ಯೋಗಕ್ಕೆ ಹೋಗೋರು, ಎಲ್ಲ ಹೋಗೋರು. ಕೊನೆಗೆ ಉಳಿಯಾರು ಯಾರು ಮನೆಯಲ್ಲಿ ಅಜ್ಜ ಅಜ್ಜಿ ಇಬ್ಬರೇ. ಅಜ್ಜ ಬೆಳಿಗ್ಗೆ ಎದ್ದ ಕೂಡ ಏನು ಮಾಡ್ತಿದ್ದ ಅಂದರೆ, ಪೇಪರ್ ಬಂದ ಕೂಡ ಎಲ್ಲ ಪೇಪರ್ ಪ್ರಾರಂಭದಿಂದ ಹಿಡಿದು ಕೊನೆವರೆಗೂ ಓದ್ತಿದ್ದ. ಅವ್ನು ಮೊದಲನೇ ಕೆಲಸ ಇದು ಅಜ್ಜಂದು. ಆಮೇಲೆ ಓದಿ ಆದಮೇಲೆ ಎಲ್ಲ ಮಕ್ಕಳು ಎಲ್ಲ ಹೋದ್ಮೇಲೆ ಇವ್ನು ತಿಂಡಿ ತಿಂದು ಎಲ್ಲ ಆದಮೇಲೆ ಅವ್ರ ಅಜ್ಜಿ ಇರ್ತಿದ್ದಲ್ಲ, ಅವನ ಹೆಂಡ್ತಿನ ಕರೆದು ಕುಂಡ್ರಿಸ್ಕೊಂಡು ಏನು ಮಾಡ್ತಿದ್ದ ಅಂದರೆ, ಪೇಪರನ್ನು ಹತ್ತು ಜೋರಾಗಿ ಓದಕ್ಕೆ ಶುರು ಮಾಡ್ತಿದ್ದ, ಜೋರಾಗಿ ಓದ್ತಿದ್ದ. ಆವಾಗ ಎಲ್ಲರೂ ಕಲ್ಪಕ್ತಾರೆ ಅಂತ ಕೇಳಿದ್ರು, ಅಜ್ಜಿ ಯಾಕೆ ಹೋಗಿ ಕೂತ್ಕೊಂಡು ಕೇಳ್ತಿದ್ದೀಯಲ್ಲ, ಏನು ಕೇಳ್ತಾ ಇದ್ದಾನೆ ನಿಮ್ಮ ಅಜ್ಜಿ, ಏನು ಹೇಳ್ತದಾನೆ ಅಂತ. ಏನು ಹೇಳ್ತಾನೆ ಏನೋ ಮರೆ, ನನಗೆ ಕಿವಿನೇ ಕೇಳಲ್ಲ. ನೋಡಿ, ಕಿವಿ ಕೇಳಲಾರ್ದ ಅಜ್ಜಿಯನ್ನು ಕರ್ಕೊಂಡು ಬಂದು ಕಟ್ಟೆ ಮೇಲೆ ಕುಂಡ್ರಿಸ್ಕೊಂಡು ಜೋರಾಗಿ ಪೇಪರ್ ಓದ್ತಿದ್ದ. ಇದನ್ನು ನೋಡಿದಾಗ ಇದ್ರ ಅರ್ಥ ಏನು ಅನ್ನೋದನ್ನು ನೀವು ಗಮನಿಸ್ರಿ. ಇಲ್ಲಿ ಕಿವಿ ಕೇಳಲಾರ್ದ ಅಜ್ಜಿಗೆ ಅಜ್ಜ ಜೋರಾಗಿ ಪತ್ರಿಕೆಯನ್ನು ಓದುವುದು ಯಾಕಾಗಿ ಅಂತಂದರೆ, ಹೆಂಡತಿಯ ಸಮಾಧಾನ ಆಗಲಿ ಅಂತ, ನನ್ನ ಗಂಡ ನನಗೆ ಎಷ್ಟೊಂದು ಕಾಳಜಿ ಮಾಡ್ತಾನಲ್ಲ ಅಂತ ಸಮಾಧಾನ ಆಗಲಿ ಅಂತ ಇವನು. ಆದರೆ ಇವನಿಗೆ ಆ ಅಜ್ಜಿ ಯಾಕೆ ಮತ್ತೆ ಕಿವಿ ಕೇಳದಿದ್ರು ಬಂದು ಕುತ್ಕೊಂತಿತ್ತು ಅಂದರೆ, ಗಂಡಗೆ ಸಮಾಧಾನ ಆಗಲಿ ಅಂತೇಳಿ ಅದು ಬಂದು ಕುತ್ಕೊಂತಿತ್ತಂತ. ನೋಡಿ, ಗಂಡ ಹೆಂಡತಿಯರಲ್ಲಿ ಇಂಥ ಸಾಮರಸ್ಯ ಇರಬೇಕು ಅನ್ನುವಂಥದ್ದು ಜಾನಪದದಲ್ಲಿ ಒಂದು ಕಥೆನೂ ಕೂಡ ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಒಳಗೆ ಸುಳಿಯುವ ಆತ್ಮ ಹೆಣ್ಣು ಅಲ್ಲ ಗಂಡು ಅಲ್ಲ ಅನ್ನುವಂಥದ್ದು. ಇನ್ನೊಂದು ಕಾಯಕ ಮತ್ತು ದಾಸೋಹ. ನಿಮಗೆಲ್ಲ ಗೊತ್ತಿದೆ, ಕಾಯಕ ಅನ್ನುವಂಥದ್ದು ಸತ್ಯ, ಶುದ್ಧ, ಪ್ರಾಮಾಣಿಕವಾಗಿರಬೇಕು. ಇದು ಕಾಯಕ. ಮಾಡೋದೆಲ್ಲ ಕಾಯಕ ಅಲ್ಲ. ಆದರೆ ಈ ಕಾಯಕಕ್ಕೆ ಎಷ್ಟು ಮಹತ್ವ ಕೊಟ್ಟರು ಅಂತಂದರೆ ಶರಣರು, ನೋಡಿ, ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು, ಕಾಯಕದಲ್ಲಿ ಯಾರಿಗೂ ವಿನಾಯಿತಿ ಇಲ್ಲ ಅಂದರು. ಗುರುಗಳು ಆಗಲಿ, ಲಿಂಗ ಆಗಲಿ, ದೇವರಾಗಲಿ ಕಾಯಕ ಮಾಡಲೇಬೇಕು. ನುಲಿ ಚಂದಯ್ಯನವ್ರ ಘಟನೆ ಇದ್ದೇ ಇದೆ. ಲಿಂಗನ ಬಿದ್ದು ಅಂತಂದ್ರೆ, ಲಿಂಗ ಬಿತ್ತು ಅಂದರೆ ಅವನು ಮುಲಾಜಿಲ್ದಂಗೆ ತೊಗೊಳಲ್ಲ ಲಿಂಗನ. ನಂದೇನೂ ತಪ್ಪಿಲ್ಲ, ಬಿದ್ದೀಯ ಅಂದಮೇಲೆ ಹೋಗು ಅಂತಾನೆ, ಅವನು ಧಿಕ್ಕರಿಸ್ತಾನೆ ಶರಣ. ಆವಾಗ ಲಿಂಗಯ್ಯನೇ ತಪ್ಪಾತು ಅಂತೇಳಿ ಅವನಿಗೆ ಕರ್ಕೊಳಪ್ಪ ಅಂತಾನೆ. ಆಗ ಅವನು ಅಂತಾನೆ, ಕರ್ಕೊಳ್ಳಲ್ಲ ನಿನ್ನ, ಯಾಕೆ ಬಿದ್ದೆ ನೀನು, ನಾನೇನೂ ತಪ್ಪು ಮಾಡಿಲ್ಲ, ಪೂಜೆ ಮಾಡಿದ್ದೀನಿ, ಕಾಯಕ ಮಾಡ್ತೀನಿ, ದಾಸೋಹ ಮಾಡ್ತೀನಿ. ಆವಾಗ ಅನ್ನಂತೆ, ಇಲ್ಲಪ್ಪ ತಪ್ಪಾತು, ಕರ್ಕೋ ಅಂತ. ಇಲ್ಲ, ಸುಮ್ಮನೆ ಕರ್ಕೊಳ್ಳಲ್ಲ ನಿನ್ನ. ಅವ ಪಂಚಾಯತ್ಗೆ ಮಾಡಿ ಒಪ್ಪಿಸ್ತಾರೆ, ಮನೆಗೆ ಬಾ, ಕಾಯಕ ಮಾಡು, ನಿನ್ನ ಇಟ್ಕೊತೀನಿ. ನೋಡಿ, ಲಿಂಗಯ್ಯನ ಕೂಡ ಕಾಯಕ ಮಾಡಿಸ್ತಾನೆ. ಇದು ಆಮೇಲೆ ಇಲ್ಲಿ 2 ಸಂದೇಶ ಇದೆ. ಮೊದಲನೇದು, ಲಿಂಗಯ್ಯಗೆ ಆಶ್ರಯ ಯಾವುದು? ದೇಹ, ಮನುಷ್ಯನ ದೇಹ.
ಇನ್ನೊಂದು ಲಿಂಗವಾದರೂ ಕಾಯಕ ಮಾಡಲೇಬೇಕು, ದೇವರು ಒಂದು ಸುಮ್ಮನೆ ಕೂತ್ಕೊಳ್ಳಂಗಿಲ್ಲ ನೋಡಿ, ಇಂಥ ಒಂದು ಸಂದೇಶ ಕೊಟ್ಟ. ಆಮೇಲೆ ಅವ್ನು ಕಾಯಕ ಮಾಡಿ ದುಡ್ಡೆಲ್ಲ ಎತ್ಕೊಂಬಂದು ಕೊಟ್ಟಾಗ ಭಾಳ ದುಡ್ಡು ತಂದು ಕೊಟ್ಟ ಅಂತ ಖುಷಿ ಆಗಲಿಲ್ಲ ಅಂತೆ ಚಂದಯ್ಯ. ನನ್ನ ಹಗ್ಗದ ಬೆಲೆ ಇಷ್ಟೇ, ಹೆಚ್ಚಿಗೆ ಯಾಕೆ ತೊಗೊಂಬಂದೆ ನೋಡಿ, ನಮ್ಮ ದುಡಿತಕ್ಕೆ ತಕ್ಕ ಕಾಯಕಕ್ಕೆ ತಕ್ಕ ಫಲವನ್ನು ಪಡಿಬೇಕು ಅನ್ನೋ ಸಂದೇಶ ಇನ್ನೊಂದಾಗಿದೆ. ಈ ರೀತಿ ಶರಣರ ಬದುಕೆಲ್ಲವೂ ಕೂಡ ಸಂದೇಶಮಯವಾಗಿತ್ತು ಅನ್ನುವಂಥದ್ದನ್ನು ನಾವಿಲ್ಲಿ ಗಮನಿಸಬೇಕು. ಇನ್ನೊಂದು ಮುಂದೆ ಪದ, ಕಾಯಕದ ಮೂಲಕ ಎಷ್ಟರೂ ದುಡಿರಿ ಆದರೆ ದಾಸೋಹದ ಮೂಲಕ ಹಂಚಿ ಉಣ್ರಿ. ಈ ದಾಸೋಹ ಅನ್ನೋ ಪದ ನೋಡಿ, ದಾನ ಶಾಸನಗಳು 72,000 ಇದ್ದಾವೆ ಅಂತ ಇತಿಹಾಸಕಾರರು ಹೇಳ್ತಾರೆ. ದಾನ ಶಾಸನಗಳು 72,000 ಇದ್ದಾವಂತ. ರಾಜರು ಅವರು ಇವರು ದಾನ ಕೊಟ್ಟಿದ್ದು. ಈ ದಾನ ಅನ್ನೋ ಶಬ್ದವನ್ನು ಯಾಕೆ ಶರಣರು ವಿರೋಧಿಸಿದ್ರು ಅಂದರೆ, ಈ ದಾನ ಕೊಡೋವನ ಕೈ ಯಾವಾಗಲೂ ಮೇಲಿರುತ್ತೆ, ಅವನಿಗೆ ನಾನು ಕೊಡ್ತಾ ಇದ್ದೀನಿ ಅನ್ನುವಂಥ ಅಹಂ ಇರುತ್ತೆ. ಈ ತೊಗೊಳೋವನ ಕೈ ಕೆಳಗಿರುತ್ತೆ, ದೈನ್ಯ ಭಾವನೆ ಇರುತ್ತೆ. ನಾನು ನಿಮ್ಮನ ಹತ್ರ ತೊಗೊತಾ ಇದ್ದೀನಲ್ಲ ಅಂಥೇಳಿ ಇದಿರಬಾರ್ದು ಅಂತ. ದಾನ ಕೊಡೋಕ್ಕೆ ನೀನು ಯಾರು, ನೀನೇನು ಗಳಿಸಿದೀಯ, ಅದನ್ನು ಇಳೆ ನಿಮ್ಮ ದಾನ, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನೀನೇನು ಕೊಡಬಲ್ಲೆ ಅಂತ ಅವನು ಹೇಳ್ತಾನೆ. ಆ ದೃಷ್ಟಿಯಿಂದ ಇಲ್ಲಿ ದಾನ ಮಾಡುವಂಥದ್ದನ್ನು ಹೊಡೆದಾಕಿ ದಾಸೋಹ ಅನ್ನುವಂಥ ಪರಿಕಲ್ಪನೆಯನ್ನು ಕೊಟ್ಟವರು ಬಸವಾದಿ ಶಿವಶರಣರು ಅನ್ನುವಂಥ ಮಾತನ್ನು ಕೂಡ ನಾವು ಇಲ್ಲಿ ವ್ಯಕ್ತಪಡಿಸಬೇಕು. ಇನ್ನು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅನ್ನುವಂಥ ಹಿನ್ನೆಲೆಯಲ್ಲಿ ತಮ್ಮ ವಿಚಾರಧಾರೆಯನ್ನು ಎಲ್ಲರಿಗೂ ಕೂಡ ನೀಡಬೇಕಾದಂಥದ್ದು, ರಾಜಾಶ್ರಯದಲ್ಲಿದ್ದಂಥ ಸಾಹಿತ್ಯವನ್ನು ಸಂಸ್ಕೃತ ಭೂಯಿಷ್ಠವಾದಂಥ ಭಾಷೆಯನ್ನು ಕನ್ನಡತ್ವಗೊಳಿಸಿದಂಥವರು ಬಸವಾದಿ ಶಿವಶರಣರು. ಆ ಕನ್ನಡತ್ವಕ್ಕೆ ದೊಡ್ಡ ಶಕ್ತಿ ತಂದುಕೊಟ್ಟ ಸಾಹಿತ್ಯವೇ ವಚನ ಸಾಹಿತ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ ಬಯಸ್ತೇವೆ. ಈ ಎಲ್ಲ ವಿಚಾರಧಾರೆಗಳನ್ನು ಇಟ್ಕೊಂಡಿರ್ತಕ್ಕಂಥ ಈ ಒಂದು ಹಿನ್ನೆಲೆಯಲ್ಲಿ ಬಹುಶಃ ನಮ್ಮ ಶರಣ ಸಂಸ್ಕೃತಿ ವಿಚಾರಧಾರೆಯನ್ನು ನಾವಿಲ್ಲಿ ಗಮನಿಸಬೇಕಾದ್ದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಬಹುಶಃ ಈ ಎಲ್ಲ ವಿಚಾರಧಾರೆಗಳನ್ನು ಪ್ರಚಾರಪಡಿಸುವಂಥ ಒಂದು ಮಹಾನ್ ಸಂಸ್ಥೆ, ಇದನ್ನು ಏಕೈಕ ಸಂಸ್ಥೆ ಅಂತಂದರೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ತುಂಬ ಅಭಿಮಾನ ಅನ್ನುವಂಥದ್ದು ಬರ್ತಾ ಇದೆ. ಒಂದನ್ನು ಇಲ್ಲಿ ಗಮನಿಸಬೇಕು, ಬಸವಣ್ಣವರು ಒಂದು ಮಾತು ಹೇಳ್ತಾರೆ. ಏನಪ್ಪ ಅಂದರೆ, ನಾನು ಎಲ್ಲ ಪುರಾತನರ ಮನೆಯಲ್ಲಿ ಮಾದಾರ ಚೆನ್ನಯ್ಯನ ಮನೆಗೆ ಹೋಗಿದ್ದೆ, ದೋಹರ ಕಕ್ಕಯ್ಯನ ಮನೆಗೆ ಹೋದೆ, ಎಲ್ಲರ ಮನೆಗೂ ಹೋಗಿ ಭಿಕ್ಷೆ ಬೇಡಿದೆ, ಎಲ್ಲರೂ ಭಿಕ್ಷೆ ನೀಡಿದರು, ಎನ್ನ ಪಾತ್ರೆ ತುಂಬಿತ್ತು ಅಂತ ಒಂದು ವಚನ ಬರುತ್ತೆ. ಇದನ್ನು ನಾವು ಹಿಂಗೆ ವಿಚಾರ ಮಾಡ್ತೀವಿ, ಬಸವಣ್ಣವ್ರು ಏನು ಭಿಕ್ಷೆ ಬೇಡಕ್ಕೆ ಹೋಗೋಷ್ಟು ಬಡವರಿದ್ರ, ಏನು ಭಿಕ್ಷೆ ಬೇಡಿದ್ರಾರೆ ಅವರಂದ್ರೆ ಇದಕ್ಕೊಂದು ಈ ರೀತಿ ಇವತ್ತಿನ ದಿನಮಾನಕ್ಕೆ ನಾವು ಹೀಗೆ ಅರ್ಥೈಸಿದರೆ ಸೂಕ್ತ ಅಂತ ಅನಿಸುತ್ತೆ. ಬಸವಣ್ಣನವರ ಪಾತ್ರೆ, ಭಿಕ್ಷಾ ಪಾತ್ರೆ ಯಾವುದಪ್ಪ ಅಂದರೆ ಬಸವಾದಿ ಶಿವಶರಣರ ವಿಚಾರಧಾರೆನೇ ಭಿಕ್ಷಾ ಪಾತ್ರೆ. ತುಂಬಿತ್ತು ಅಂತನ್ನೋದಕ್ಕೆ ಅರ್ಥ ಏನಪ್ಪ ಅಂದರೆ, ಈ ಭಿಕ್ಷಾ ಪಾತ್ರೆಯಲ್ಲಿ ನೀಡಿದಂಥ ಎಲ್ಲ ವಿಚಾರಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದೇ ಈ ಭಿಕ್ಷಾ ಪಾತ್ರೆ ತುಂಬಿತ್ತು ಅನ್ನೋದಕ್ಕೆ ಅರ್ಥ ಅಂಥೇಳಿ ಭಾವಿಸ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ಇವತ್ತಿನ ತುರ್ತು ಏನಪ್ಪ ಅಂದರೆ, ಈಗಾಗಲೇ ಮಾತನಾಡಿದ ರಾಘವೇಂದ್ರ ಅವರು ಹೇಳಿದ್ದಾರೆ, ಮೊಬೈಲ್ ಏನಾಗ್ತಾ ಇದೆ, ಯುವ ಜನಾಂಗ ಏನಾಗ್ತಾ ಇದೆ. ಇದಕ್ಕೊಂದು ಮಾತನ್ನು ಹೇಳ್ತೇನೆ, ಒಲೆ ಹತ್ತಿ ಉರಿದರೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದರೆ ನಿಲ್ಲಬಹುದೇ ಅನ್ನುವಂಥ ಒಂದು ವಚನ ನೆನಪಾಗ್ತಾ ಇದೆ ಇವತ್ತಿನ ದಿನಮಾನಕ್ಕೆ. ಏಕೆಂದರೆ ಇವತ್ತು ಒಲೆ ಹತ್ತಿ ಉರಿದ್ರೆ ಅಡುಗೆ ಮಾಡಿಕೊಂಡು ಉಣ್ಣೋಕ್ಕೆ ಅದು ಒಳ್ಳೆಯದೇ, ಆದರೆ ಇವತ್ತು ದರೆ ಹತ್ತಿ ಉರಿತಾ ಇದೆಯಲ್ಲ, ಅಲ್ಲಿ ಇರಾನ್ನಲ್ಲಿ, ಇರಾಕ್ನಲ್ಲಿ, ಮುಂಚಾದ ಕಡೆಗಳಲ್ಲಿ ಧರೆನೇ ಹತ್ತಿ ಉರಿತಾ ಇದೆ. ಅದನ್ನು ನೋಡಿಬಿಟ್ರೆ ಎಂಥ ಭಯ ಅನ್ನಿಸ್ತದಲ್ಲ. ನಾವಿಲ್ಲಿ ಇವತ್ತು ಆರಾಮಾಗಿ ಕೂತ್ಕೊಂಡಿದ್ದೀವಿ ನಿಜ, ಆದರೆ ಯಾವ ಕಾಲಕ್ಕೆ ಏನಾಗ್ತದೆ ಅನ್ನುವಂಥ ಅದನ್ನು ಇಷ್ಟು ಅತಂತ್ರ ಸ್ಥಿತಿಗೆ ಇವತ್ತು ಮನುಷ್ಯನ ಬಂದಿದ್ದಾಳ ಜೀವನ ಅನ್ನುವಂಥದ್ದನ್ನು ಯೋಚನೆ ಮಾಡಿದಾಗ ಈಗೆಲ್ಲ ಹಿನ್ನೆಲೆಯಲ್ಲಿ ನಮಗಿರುವಂಥ ಏಕೈಕ ದಾರಿ ಅಂತಂದರೆ ಅದಕ್ಕೆ ವಚನ ಸಾಹಿತ್ಯದಲ್ಲಿ ನಾವು ನಡೀಬೇಕಾದಂಥದ್ದು ಭಾಳ ಮುಖ್ಯ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ, ಇಂಥ ವಿಚಾರಗಳನ್ನು ಒಂದು ಕೈಂಕರ್ಯವಾಗಿ ಇಟ್ಕೊಂಡು ಮಹಾಮಣಿಯವನ್ನೇ ಕೈಗೊತ್ಕೊಂಡಿರ್ತಕ್ಕಂಥ ಈ ಸಂಸ್ಥೆ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು. ಇಂಥ ಪರಿಷತ್ತನ್ನು ಬಹುಶಃ ಲಿಂಗೈಕ್ಯ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳವರು ಸ್ಥಾಪನೆ ಮಾಡಿದ್ದು ಅವರ ದೂರದೃಷ್ಟಿಗೆ ಒಂದು ಫಲದ ಸಂಕೇತ ಇದು. ನೋಡಿ, ಸುತ್ತೂರು ಮಠ ಏನೆಲ್ಲ ಕೆಲಸಗಳನ್ನು ಮಾಡಿದೆ, ಸಮಾಜಮುಖಿ ಕಾರ್ಯಗಳನ್ನು ಏನು ಮಾಡಿಲ್ಲ ಅಂತ ಕೇಳ್ಬೇಕು ನಾವು. ಯಾವ ಕ್ಷೇತ್ರವನ್ನು ಬಿಟ್ಟಿದ್ದಾರೆ ಅಂತ ಹುಡುಕಬೇಕಾಗಿದೆ. ಅಷ್ಟು ವ್ಯಾಪಕವಾಗಿ ಈ ಮಠ, ಒಂದು ಮಠ ಇಡೀ ಸಮಾಜವನ್ನು ಅಭಿವೃದ್ಧಿಪಡಿಸುವಲ್ಲಿ ಯಾವ ರೀತಿಯಾಗಿ ನಾವು ಕಾರ್ಯಪ್ರವೃತ್ತರಾಗ್ಬೋದು ಅನ್ನೋದಕ್ಕೆ ಸುತ್ತೂರು ಮಠ ಇವತ್ತು ಒಂದು ಜ್ವಲಂತ ನಿದರ್ಶನವಾಗಿ ನಮ್ಮ ಸಮಾಜದಲ್ಲಿ ಕಣ್ಮುಂದಿದೆ. ಇದು ನಾವೆಲ್ಲ ಹೆಮ್ಮೆ ಪಡುವಂಥ ಒಂದು ಸಂಗತಿಯಾಗಿದೆ. ಹಾಗಾಗಿ ಅಂಥ ಒಂದು ಪರಂಪರೆಯನ್ನು ಹುಟ್ಟು ಹಾಕಿರುವಂಥ ರಾಜೇಂದ್ರ ಮಹಾಸ್ವಾಮಿಗಳವರು, ಅವರ ಗುರುಗಳಾದ ಮಂತ್ರ ಮಹರ್ಷಿಗಳು, ಇದೆಲ್ಲವೂ ಕೂಡ ಭಾಳ ವಿಶೇಷವಾದಂಥ ಒಂದು ಪರಂಪರೆಯನ್ನು ಪಡ್ಕೊಂಡಿರುವಂಥ ಶ್ರೀಮಠ. ಆ ಪರಂಪರೆಯನ್ನು
ಈಗಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ನಿರ್ವಹಿಸ್ಕೊಂಡು ಬರ್ತಾ ಇರೋದನ್ನು ನೋಡಿದರೆ ಆ ಮಠ ಬಹುಶಃ ಭಾರತ ಮಟ್ಟದಲ್ಲಿ ಇದ್ದದ್ದು ಈಗ ವಿಶ್ವ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗಿರುವ ಕೀರ್ತಿ ಈಗಿನ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರಿಗೆ ಸಲ್ತದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇವೆ. ನಾವು ಸುಮಾರು 60 ವರ್ಷಗಳಿಂದ ಸುತ್ತೂರು ಮಠ ಸಂಪರ್ಕ, 60 ವರ್ಷಗಳಿಂದ ನಾವಿನ್ನು ವಿದ್ಯಾರ್ಥಿ ದೆಸೆಯಲ್ಲಿದ್ದಾಗಲೇ ಪ್ರವಾಸ ಹೋಗಬೇಕು ಅಂದರೆ ಮೊದಲು ಹಾಕ್ಕೊಳ್ತಿದ್ದದ್ದು ಮೈಸೂರು, ಸುತ್ತೂರು ಮಠಕ್ಕೆ ಹೋಗ್ತಿದ್ವಿ. ಆ ಪೂಜ್ಯರು ನಮ್ಮನ್ನೆಲ್ಲ ಎಷ್ಟು ಪ್ರೀತಿಯಿಂದ ಕಾಣ್ತಿದ್ರು ಅಂದರೆ ಸಾಧಕರನ್ನು ಅಷ್ಟು ಪ್ರೀತಿಯಿಂದ ಕಾಣೋರು. ಆ ಪ್ರೀತಿ, ಆ ಸಂಬಂಧ ಬಹುಶಃ ಇವತ್ತಿಗೂ ಕೂಡ ಅದನ್ನು ಮುಂದುವರ್ಸ್ಕೊಂಡು ಬರಲಾಗ್ತಾ ಇದ್ದಾರೆ. ಪೂಜ್ಯರು ಕೂಡ ಅದೇ ಸಂಬಂಧ ಇವತ್ತಿಗೂ ಕೂಡ ಉಳಿದು ಬೆಳ್ಕೊಂಡು ಬರ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಈ ಜಿಲ್ಲಾ ಸಮ್ಮೇಳನಕ್ಕೆ ಆ ಸ್ಥಾಪಕ ಗುರು ಪರಂಪರೆಯ ಗುರುಗಳೇ ಇವತ್ತು ಇಲ್ಲಿ ಸಾನ್ನಿಧ್ಯ ವಹಿಸಿರುವುದು ನಿಜಕ್ಕೂ ಕೂಡ ಈ ಸಮ್ಮೇಳನದ ಅತ್ಯಂತ ವೈಶಿಷ್ಟ್ಯಪೂರ್ಣವಾದಂಥ ಕಾರ್ಯಕ್ರಮ ಅಂತ ಒಂದು ಉಲ್ಲೇಖಾನಾರ್ಹ ಅಂತ ಹೇಳಲಿಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಇದೆ. ಹಾಗಾಗಿ ಅಂಥ ಒಂದು ವಿಶೇಷವಾಗಿರುವಂಥ ಶ್ರೀಗಳವರ ಸಾನ್ನಿಧ್ಯದಲ್ಲಿ ಈ ಸಮ್ಮೇಳನ ನಡೀತಾ ಇದೆ. ಈ ಸಮ್ಮೇಳನ ಇಷ್ಟರ ಮಟ್ಟಿಗೆ ನಡೀಲಿಕ್ಕೆ ನೀವೆಲ್ಲ ಗಮನಿಸಿರ್ಬೋದು, ಬಹಳ ಅದ್ಧೂರಿ. ಇತ್ತೀಚಿನ ದಿನಮಾನಗಳಲ್ಲಿ ಶಿವಮೊಗ್ಗ ತುಂಬೆಲ್ಲ ಫ್ಲೆಕ್ಸ್ಗಳು ಎಷ್ಟಿರ್ತದು, ಏನು ಕಾರ್ಯಕ್ರಮಗಳು ಅಂದರೆ ಎಷ್ಟು ಇದು ವ್ಯವಸ್ಥೆ, ಗಲಾಟೆ, ಗೋಜು, ಜನ, ಏನು ವಿಚಿತ್ರವಾದಂಥ ಜಾತ್ರೆಗಳನ್ನು ನೋಡಿದ್ರಿ, ಎಲ್ಲ ರೀತಿಯನ್ನು ನೋಡಿದ್ರಿ. ಆದರೆ ಈ ಸಮ್ಮೇಳನ ಎಷ್ಟು ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ನಡೀತಾ ಇದೆ. ಒಂದೊಂದು ಕಟೌಟ್ಗಳು ಏನಾರು ನಿಲ್ಲಿಸಿದ್ದಾರೆ ಅಂದರೆ ಅದು ಒಂದು ಸಂದೇಶ ಕೊಡ್ತಾ ಇದೆ ಅನ್ನೋದನ್ನು ನೀವು ಗಮನಿಸಬೇಕು. ಒಬ್ಬೊಬ್ಬ ಶರಣರ ಭಾವಚಿತ್ರ ಇದೆ, ಅವರ ಪರಿಚಯಿಸುವಂಥ ವಚನಗಳನ್ನು ಉಲ್ಲೇಖ ಮಾಡಿದ್ದಾರೆ. ಯಾವ ವ್ಯಕ್ತಿಗಳ ಆಡಂಬರ ಪ್ರದರ್ಶನವಿಲ್ಲದೇ ಶರಣರ ವಿಚಾರಧಾರೆಯನ್ನೇ ಇವತ್ತು ಪ್ರತಿಬಿಂಬಿಸುವಂಥ ಒಂದು ವ್ಯವಸ್ಥೆಯನ್ನು ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಮತ್ತು ಈ ಸಮಾಜವನ್ನು ಇದನ್ನು ರೂಪಿಸುವಲ್ಲಿಯೂ ಕೂಡ ಎಷ್ಟು ಅಚ್ಚುಕಟ್ಟುತನ ಇದೆ ಅಂತಂದರೆ ಆ ರೀತಿಯಾದಂಥ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ. ಈಗ ಮಧ್ಯಾಹ್ನ ನಡೆಯುವಂಥ ಒಂದು ಕಾರ್ಯಕ್ರಮ ಏನಿದೆ, ಈಗ ಅದಕ್ಕೆ ವಿಶೇಷ ವಚನ ನ್ಯಾಯ ಅನ್ನುವಂಥ ಒಂದು ವಿಷಯವನ್ನು ಇಟ್ಕೊಂಡು ಅದಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡ್ತಾ ಇದ್ದಾರೆ. ಆಮೇಲೆ ಸಂವಾದ ಗೋಷ್ಠಿ ಅಂಥೇಳಿ ಮಾಧ್ಯಮದ ಬಗ್ಗೆ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ. ಮತ್ತು ಸಂವಾದ ಗೋಷ್ಠಿ ಮೂರನೇದ್ದು ರಾಜಕೀಯ ಅನ್ನೋದ್ರ ಬಗ್ಗೆ ಇಟ್ಕೊಂಡಿದ್ದಾರೆ. ಮತ್ತು ಸಂಜೆ ಶಿಷ್ಟಾಚಾರದಂತೆ ಅಧ್ಯಕ್ಷರ ಬಗ್ಗೆ ಒಂದು ಗೋಷ್ಠಿಯನ್ನು ಇಟ್ಕೊಂಡಿದ್ದಾರೆ, ಅಮೃತ ಜಂಗಮ ಅಂಥೇಳಿ. ಇನ್ನು ವಚನ ಸಾಂಸ್ಕೃತಿಕ ಸಂಜೆ ಕಾರ್ಯಕ್ರಮಗಳಂತೂ ಇದ್ದೇ ಇದ್ದಾವೆ. ಅದರ ಜೊತೆಗೆ ವಚನಗಾನ ಯಾನ ಅನ್ನುವಂಥ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಮತ್ತು ಈ ಎಲ್ಲ ಕಾರ್ಯಕ್ರಮಗಳ ಜೊತೆಯಲ್ಲಿ ಸಮ್ಮೇಳನದ 2ನೇ ದಿವಸನೂ ಕೂಡ ವಚನ ಸಂವಾದ ಗೋಷ್ಠಿಯ ಶಿಕ್ಷಣ ಅನ್ನೋದ್ರ ಬಗ್ಗೆ ಇಟ್ಕೊಂಡಿದ್ದಾರೆ. ಮತ್ತು ಸಂವಾದ ಗೋಷ್ಠಿಯಲ್ಲಿ ಆಡಳಿತ ಅನ್ನುವಂಥ ಒಂದು ಗೋಷ್ಠಿ ಇದೆ. ಇನ್ನೊಂದು ಸಂವಾದ ಗೋಷ್ಠಿಯಲ್ಲಿ ಧರ್ಮ ಅನ್ನೋ ವಿಷಯ ಇದೆ. ನೋಡಿ, ಇವೆಲ್ಲ ನಿಮ್ಗೆ ಎಲ್ಲಿ ಸಿಗ್ತಾವ್ರಿ ಇವತ್ತಿನ ದಿನಮಾನಗಳಲ್ಲಿ? ಇಂಥ ವಿಚಾರಗಳನ್ನು ನೀವು ಎಲ್ಲಿ ಕಾಣಲಿಕ್ಕೆ ಸಾಧ್ಯ? ಆದ್ದರಿಂದ ನೀವೆಲ್ಲರೂ ಕೂಡ ಇಂಥ ಗೋಷ್ಠಿಗಳ ಸಾರ್ಥಕತೆಯನ್ನು ಪಡ್ಕೊಳ್ಬೇಕು ಅಂದರೆ ನೀವೆಲ್ಲರೂ ಕೂಡ ಉಪಸ್ಥಿತರಾಗಿದ್ದು ಇದರ ಯಶಸ್ಸನ್ನು ಪಡ್ಕೋಬೇಕು ಅನ್ನುವಂಥದ್ದನ್ನು ನಿಮ್ಮೆಲ್ಲರಲ್ಲಿಯೂ ಕೂಡ ಈ ಸಂದರ್ಭದಲ್ಲಿ ನಾವು ಕೂಡ ಉಲ್ಲೇಖ ಮಾಡುತ್ತಾ, ಇನ್ನು ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡುವಲ್ಲಿ ಭಾಳಷ್ಟು ಜನರು ಇದಕ್ಕೆ ನೀವೆಲ್ಲರೂ ಕೂಡ ಒಳ್ಳೆ ಕಂಕಣಬದ್ಧರಾಗಿದ್ದೀರಿ. ನಾವು ವಿಶೇಷವಾಗಿ ಇಲ್ಲಿ ಗಮನಿಸಿದ್ದೇನಪ್ಪ ಅಂದರೆ, ನಮ್ಮ ಈ ಶರಣ ಸಾಹಿತ್ಯ ಪರಿಷತ್ತಿನ ಶಿವಮೊಗ್ಗ ಜಿಲ್ಲೆದ ರಾಜಧಾನಿ ಯಾವುದಪ್ಪ ಅಂದರೆ ಭದ್ರಾವತಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅಲ್ಲಿ ಭಾಳ ಸಂಘಟನೆ ಇದೆ. ಈ ಮಾರುದ್ರ ಅವರು, ಪ್ರಕಾಶ್ ಅವರು ಮತ್ತು ಈ ಚನ್ನಬಸಪ್ಪನವರು ಇವರೆಲ್ಲ ಭದ್ರಾವತಿನಲ್ಲಿ, ಬಸವನಗೌಡ ಮಾಳಿಯವರು, ಈ ಮಾಳಿಯವರು ಇವರೆಲ್ಲ ನಿಜಕ್ಕೂ ಕೂಡ ಭದ್ರಾವತಿ ಅದೊಂದು ಕೇಂದ್ರ ಆಗಿಬಿಟ್ಟಿದೆ ಇವತ್ತು. ಬಹುಶಃ ಅಷ್ಟು ಭಾಳ ವ್ಯವಸ್ಥಿತವಾಗಿ ಈ ಶರಣ ಸಾಹಿತ್ಯದ ಬಗ್ಗೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ನಿಜಕ್ಕೂ ಕೂಡ ಹೆಮ್ಮೆ ಪಡುವಂಥದ್ದು. ಅವ್ರದ್ದೇ ಇಲ್ಲಿ ಪ್ರಮುಖ ಪಾತ್ರನೂ ಕೂಡ ಇದೆ. ಇದನ್ನು ಕೂಡ ನಾವಿಲ್ಲಿ ಈ ಸಂದರ್ಭದಲ್ಲಿ ಉಲ್ಲೇಖ ಬಯಸ್ತೇವೆ. ಇನ್ನು ಇಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಂಥ ದೊಡ್ಡ ಜವಾಬ್ದಾರಿಯನ್ನು ಹೊರುವಂಥ ವ್ಯಕ್ತಿ ನಮ್ಮ ರುದ್ರೇಗೌಡರು ಅಂತ ಹೇಳಬೇಕಾಗಿಲ್ಲ. ಬಹುಶಃ ಯಾವುದೇ ಒಂದು ಸಮಾಜಮುಖಿ ಕಾರ್ಯಕ್ರಮಗಳು ಮಾಡಬೇಕಾದ್ರೂ ಯಾರಿಗೆ ಕಟ್ಟಬೇಕಪ್ಪ ಪಟ್ಟಣ ಅಂದರೆ ಎಲ್ಲರಿಂದಲೂ ಒಮ್ಮತಾಭಿಪ್ರಾಯದಿಂದ ಬರುವಂಥ ಹೆಸರು ಅಂದರೆ ರುದ್ರೇಗೌಡರು ಅಂತ. ನಮಗೆ 75 ಆಗಿರ್ಬೋದು, ಆದರೆ ಈ 48 ವರ್ಷ ಭಾಳ ಮುಖ್ಯವಾದದ್ದು. ಈ ಸಂದರ್ಭದಲ್ಲಿ ಹಲವಾರು ಸಮಸ್ಯೆಗಳನ್ನು, ಸವಾಲುಗಳನ್ನು ಎದುರಿಸಿಯೂ ಕೂಡ ಸಮಾಜದ ಬೆಂಬಲದೊಂದಿಗೆ ಯಾವುದನ್ನೂ ಬಯಸದೇ ಬಂದದ್ದು ಪ್ರಸಾದವೆಂದು ಸ್ವೀಕರಿಸಿ ಆ ಒಂದು ಹಿನ್ನೆಲೆಯಲ್ಲಿ ಶ್ರೀಮಠ ಕೈಗೊಳ್ಳುತ್ತಿರುವಂಥ ಸಮಾಜಮುಖಿ ಕಾರ್ಯಗಳನ್ನು ನಮ್ಮ ಮಾಳಿಯವರು ಭಾಳ ಇಷ್ಟು ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದರು.
ಅದೆಲ್ಲವೂ ಕೂಡ ನಾವು ಮಾಡಬೇಕಾದಂಥ ಕರ್ತವ್ಯ, ಅದು ಕಾಯಕ ಅನ್ನುವಂಥ ಹಿನ್ನೆಲೆಯಲ್ಲಿದೆಯೇ ಹೊರತು ಇದರ ಹಿನ್ನೆಲೆಯಲ್ಲಿ ಮತ್ಯಾವ ಭಾವನೆಗಳು ಇಲ್ಲ. ಯಾವುದೇ ಪ್ರಶಸ್ತಿ ಪುರಸ್ಕಾರಗಳನ್ನು ಹುಡುಕಿಕೊಂಡು ಬರುವಂಥದ್ದಲ್ಲ. ಅವಾಗಿಯೇ ಹುಡುಕಿಕೊಂಡು ಬರುವಂಥ ಕಾರ್ಯ, ಗುರುತಿಸುವಂಥ ಕಾರ್ಯ ಆಗಬೇಕಾಗಿದೆ. ಅಂಥ ಕಾರ್ಯಗಳಿಗೆ ಸಮಾಜ ಪ್ರೋತ್ಸಾಹ ನೀಡಬೇಕು. ಯಾವುದೇ ಸಂಕುಚಿತ ಭಾವನೆಗಳಿಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ಮಾತನ್ನು ಪ್ರಾಸಂಗಿಕವಾಗಿ ಸಂದರ್ಭದಲ್ಲಿ ತಿಳಿಸಿ ಇಂಥ ಅವಕಾಶವನ್ನು ನೀಡಿದ್ದಕ್ಕಾಗಿ ನಾವು ಕೂಡ ಇವರೆಲ್ಲರನ್ನು ಹೃತ್ಪೂರ್ವಕವಾಗಿ ಅಭಿನಂದಿಸಿ ನಮ್ಮ ಮಾತುಗಳನ್ನು ಮುಕ್ತಾಯ ಮಾಡ್ತಿದ್ದೇವೆ. ಶರಣಾರ್ಥಿ. ಬಸವಾದಿ ಶರಣರ ವಚನಗಳನ್ನು ಮತ್ತು ಮೌಲ್ಯಗಳನ್ನು ನಿರಂತರವಾಗಿ ಸಮಾಜದ ಮಧ್ಯೆ ಚರ್ಚೆ ಮಾಡಿ ಅನುಷ್ಠಾನ ಮಾಡುವಲ್ಲಿ ಶ್ರಮಿಸಿದಂಥ ಎಲ್ಲ ಸಮಾಜದ ಹಿರಿಯರನ್ನು, ಪೂಜ್ಯರನ್ನು ಭಕ್ತಿಪೂರ್ವಕವಾಗಿ ಮನಗಳಲ್ಲಿ ನಮಿಸುತ್ತಾ ವಂದಿಸುತ್ತಾ ಈ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ಪೂಜ್ಯ ಗುರುಗಳೇ ಅತ್ಯಂತ ವಿನೀತ ಭಾವದಿಂದ ನಾನು ಈ ಸಮ್ಮೇಳನದ ಅಧ್ಯಕ್ಷನಾಗಿದ್ದೀನಿ ಅಂತೇಳಿ ಹೇಳಿರೋದು, ನಾನೇನು ಹೇಳಬೇಕು ಅನ್ನೋದು ಈಗ ನನಗೆ ಒಂದು ರೀತಿಯ ಗೊಂದಲ. ಯಾಕೆಂದರೆ ನಾನು ಯಾವ ಸಾಹಿತಿನೂ ಅಲ್ಲ. ಅಂಬರೀಷ್ ಮಟ್ಟವರು ಅವರು ಸಾಹಿತಿಗಳು. ನಮಗೆ ಸಾಹಿತ್ಯನೂ ಗೊತ್ತಿಲ್ಲ, ನಾವೇನಿದ್ರು ಕಬ್ಬಣ ಕರಗಿಸೋರು. ಏನೋ ಇಲ್ಲವರೆಲ್ಲರ ಒಡನಾಟದಿಂದ ಒಂದಿಷ್ಟು ಶರಣರ ಚಿಂತೆಗಳ ಬಗ್ಗೆ ಮಾತಾಡ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ. ನಮ್ಮ ಈ ಒಂದು ಶರಣ ಸಾಹಿತ್ಯ ಶಿವಮೊಗ್ಗದಲ್ಲಿ ಭಾಳಷ್ಟು ಕ್ರಿಯಾಶೀಲವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಕಾಲೇಜುಗಳಲ್ಲಿ ಹೋಗಿ ದತ್ತಿ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಮತ್ತು ಅಲ್ಲಿರ್ತಕ್ಕಂಥ ಯುವಕ ಯುವತಿಯರನ್ನು ವಚನಗಳ ನೃತ್ಯಗಳನ್ನು ಮಾಡೋದ್ರ ಮೂಲಕ ವಚನಗಳ ಏನು ಮೌಲ್ಯಗಳಿದೆ ಅದನ್ನು ಪರಿಚಯಿಸುವಂಥ ಕೆಲಸವನ್ನು ಇವತ್ತಿನ ಈ ಸಂದರ್ಭದಲ್ಲಿ ಲಿಂಗೈಕ್ಯ ಜಗದ್ಗುರುಗಳಾದ ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಕಲ್ಪನೆ ಹೇಗಿರ್ಬೋದು ಅಂತ ಸುಮ್ಮನೆ ನಾವು ಆಲೋಚನೆ ಮಾಡಿದರೆ ರೋಮಾಂಚನ ಆಗುತ್ತೆ. ಬಹುಶಃ ಯಾವುದೇ ಒಂದು ವಿಷಯ ನಮ್ಮ ಮನಪಟದಲ್ಲಿ ಇಲ್ಲದೇ ಇದ್ದರೆ ಭಾಳ ಬೇಗ ಅದನ್ನು ಮರೆತು ಬಿಡ್ತೀವಿ. ಅಂಥ ಒಂದು ಮನಸ್ಥಿತಿ ಮನುಷ್ಯಂದು, ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನಗೆ ನಿರಂತರವಾಗಿ ಅದರ ಬಗ್ಗೆ ಚರ್ಚೆ ಆಗದೇ ಇದ್ದರೆ ಮರೆತು ಬಿಡೋದು ಸ್ವಾಭಾವಿಕ. ಆದರೆ ಪೂಜ್ಯ ಗುರುಗಳು ಬಹುಶಃ ಇದನ್ನು ಮನಗಂಡರೋ ಅಥವಾ ಇದನ್ನು ಹೆಚ್ಚು ಪ್ರಸರಿಸಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈಗ ಈ ಒಂದು ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿ ಇದನ್ನು ರಾಷ್ಟ್ರವ್ಯಾಪಿ ಮಾಡಿರೋದು ನಿಜವಾಗೂ ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ನಾನು ಭಾವಿಸ್ತೇನೆ. ಇದು ಯಾಕೆ ಒಂದು ಜಾತಿಗೆ ಸೀಮಿತ ಅಲ್ಲ, ಇದರಲ್ಲಿರ್ತಕ್ಕಂಥ ಮೌಲ್ಯಗಳು ಜೀವನವನ್ನು ರೂಪಿಸುವಂಥ ಮೌಲ್ಯಗಳು. ಇವತ್ತು ಯುವಜನತೆ ಏನೇನಾಗ್ತಾಯಿದೆ ಅನ್ನೋದನ್ನು ನಾವು ಕಣ್ಣಾರೆ ನೋಡ್ತಾ ಇದ್ದೀವಿ. ಯುವಕರಲ್ಲಿ ಏನಾಗಿದೆ, ಏನೇನು ಅವಶ್ಯಕತೆ ಇದೆ ಅಂತ. ಆದರೆ ಇನ್ನೂ ಒಂದಿದೆ, ಭಾಳ ಬೇಗ ಈವನ್ನು 16ರಿಂದ 22 ವಯಸ್ಸಿನ ಮಕ್ಕಳು ಖಿನ್ನತೆಗೆ ಒಳಗಾಗ್ತಾರೆ ಅಂತ. ಯಾಕೆ ಖಿನ್ನತೆಗೆ ಒಳಗಾಗ್ತಾರೆ ಅಂತ ಹೇಳಿದರೆ, ಬಹುಶಃ ಅವರಿಗೆ ಈ ರೀತಿಯ ಚಿಂತನೆಗಳು, ಜೀವನದ ಮೌಲ್ಯಗಳನ್ನು ಹೇಳುವಂಥ ಒಂದು ವ್ಯವಸ್ಥೆನೇ ಇಲ್ಲ. ಏನೇನು ಪ್ರಯತ್ನಗಳಾಗ್ತಾಯಿದೆ ನಮ್ಮ ಶರಣ ಸಾಹಿತ್ಯ ಪರಿಷತ್ತಿನಿಂದ. ಮನೆ ಮನೆಯಲ್ಲಿ ವಚನ ಮಂಟಪ ನಡೀತಾ ಇದೆ. ಪ್ರತಿ ಸೋಮವಾರ ಮನೆಗಳಿಗೆ ಹೋಗಿ ಒಂದಿಷ್ಟು ಜನ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡ್ತಾರೆ. ಹಳ್ಳಿಗಳಲ್ಲಿ ಹರಳಿಕಟ್ಟೆ ವಚನ ಮಂಟಪ ಅಂಥೇಳಿ ಪ್ರತಿ ಹಳ್ಳಿಗೆ ಹೋಗಿ ಪೂಜ್ಯ ಬಸವಬನಹಳ್ಳಿ ಮಹಾಸ್ವಾಮಿಗಳು ಕೂಡ ಹಲವಾರು ಬಾರಿ ಸಾನ್ನಿಧ್ಯವನ್ನು ಕರುಣಿಸಿದ್ದಾರೆ. ಅಲ್ಲಿ ಹಳ್ಳಿಯ ಜನಗಳನ್ನು ಸೇರಿಸಿ ಅವರ ಮಧ್ಯೆ ಈ ವಚನಗಳನ್ನು ಹೇಳೋದು, ಅದರ ಅವಶ್ಯಕತೆ, ಇವತ್ತಿನ ಜೀವನಕ್ಕೆ ಮೌಲ್ಯಗಳನ್ನು ನಾವು ಹೇಗೆ ಕಾಪಾಡ್ಕೋಬೇಕು, ನಮ್ಮ ಮನೆಗಳು ಹೇಗಿರಬೇಕು, ಈ ಎಲ್ಲ ವಿಚಾರಗಳು ಚರ್ಚೆ ಆಗ್ತಾಯಿದೆ. ಹಾಗಾಗಿ ಅತ್ಯಂತ ಕ್ರಿಯಾಶೀಲ ಒಂದು ಜಿಲ್ಲಾ ಘಟಕ, ತಾಲೂಕು ಘಟಕ ಅಂಥೇಳಿ ನಾನು ಹೇಳೋದಕ್ಕೆ ತುಂಬ ಹೆಮ್ಮೆ ಅನ್ನಿಸ್ತದೆ. ಅದರ ಜೊತೆಗೆ ಹಲವಾರು ಯುವಕರು ಇದಕ್ಕೆ ಆಕರ್ಷಿತರಾಗಿ ಭಾಳಷ್ಟು ನಾಟಕಗಳನ್ನು ಮಾಡಿರೋದು, ನೃತ್ಯಗಳಲ್ಲಿ ಭಾಗವಹಿಸಿರೋದು ಕೂಡ ಭಾಳ ಅತ್ಯಂತ ವಿಶೇಷ. ಇದೆಲ್ಲ ಯಾವಾಗುತ್ತೆ ಅಂದರೆ ನಮ್ಮಲ್ಲಿ ಈ ರೀತಿಯ ಮೌಲ್ಯಗಳಿದೆ ಅಂಥೇಳಿ ಅವರಿಗೆ ತಿಳಿಸಿದಾಗ ಭಾಳ ಬೇಗ ಅವರಿಗೆ ಅರ್ಥ ಆಗುತ್ತೆ. ಆ ತಿಳಿಸೋ ಮಾಧ್ಯಮನೇ ಇವತ್ತು ಒಂದು ಸಂಘಟನೆ ಶರಣ ಸಾಹಿತ್ಯ ಪರಿಷತ್ತು. ಒಳ್ಳೆಯ ವಿಚಾರಗಳಿಗೆ ಖಂಡಿತವಾಗೂ ನಾವು ಇದರಲ್ಲಿ ಭಾಗಿಯಾಗೋದಕ್ಕೆ ಇದು ನಮಗೆ ಪೂರ್ವಜ ನಮ್ಮ ತಂದೆ ತಾಯಿಗಳು ಕಳಿಸ್ಕೊಟ್ಟಂಥ ಒಂದು ಸಂಸ್ಕೃತಿ ಅಂತೇಳಿ ಹೇಳ್ತಾ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಇಂಥ ಪೂಜ್ಯರೊಂದಿಗೆ ಯಾರು ಶರಣ ಸಂಸ್ಕೃತಿಯನ್ನು ಬರೀ ತಾವು ಅನುಸರಿಸೋದಷ್ಟೇ ಅಲ್ಲದೆ
ಸಮಾಜವೂ ಕೂಡ ಆ ಒಂದು ನೆಲೆಯಲ್ಲಿ ಮತ್ತೆ ಪುನರುಜ್ಜೀವನ ಆಗಬೇಕು ಅನ್ನೋ ಒಂದು ಮಹದಾಸೆಯಿಂದ ಇದರಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಕೂಡ ನಾನು ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಕರಿಯನಿತ್ತಡೆವಲ್ಲೆ ಸಿರಿಯನಿತ್ತಡೆವಲ್ಲೆ ಹಿರಿದಪ್ಪ ರಾಜ್ಯವನ್ನಿತ್ತಡೆವಲ್ಲೆ ನಿಮ್ಮ ಶರಣರ ಸುಳ್ಳು ನುಡಿಯ ಒಂದು ಅರಗಡಿಗೆ ಇತ್ತಡೆ ನಿಮ್ಮ ನಿತ್ಯ ಕಾಣ ರಾಮನಾಥ. ಸಮ್ಮೇಳನಾಧ್ಯಕ್ಷರು, ಮುರುಘಾ ಮಠದ ಪೀಠಾಧ್ಯಕ್ಷರು ಆದ ಪೂಜ್ಯ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರಲ್ಲಿ ಶರಣು ಸಲ್ಲಿಸಿ, ಶರಣ ಸಾಹಿತ್ಯ ಪರಿಷತ್ತು ಶರಣರ ವೈಚಾರಿಕ ವಿಚಾರಧಾರೆಗಳು, ಅವರ ಸಮಾನತೆಯ ಸಂದೇಶಗಳು, ಸರ್ವರನ್ನು ಅಪ್ಪಿಕೊಳ್ಳುವಂತಹ ಪ್ರೀತಿಪೂರ್ವಕ ಸಂದೇಶಗಳು ಇತ್ಯಾದಿಗಳನ್ನು ಸಾರ್ವಕಾಲಿಕವಾಗಿ ಸಮಾಜಕ್ಕೆ ಮುಟ್ಟಿಸಬೇಕು ಅಂತನ್ನುವ ಸದಾಶಯದಿಂದ ಪ್ರಾರಂಭವಾದಂತಹದ್ದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು. ಇದರ ಸಂಸ್ಥಾಪಕರಾದ ಪೂಜ್ಯ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರು ಅವರ ಪೀಠಾರೋಹಣದ ಸುವರ್ಣ ಮಹೋತ್ಸವವನ್ನು ಆಚರಿಸುವ ಸಂದರ್ಭ ಬಂದಾಗ ಅದಕ್ಕೆ ಮೊದಲು ಸಮ್ಮತಿಯನ್ನು ಸೂಚಿಸದೆ ನಿಮ್ಮ ಜಿಲ್ಲೆಯವರಾದಂತಹ ತಿಪ್ಪೇರುದ್ರ ಸ್ವಾಮಿಯವರು ಮತ್ತು ಮಲ್ಲಿ ಇವರೆಲ್ಲರೂ ಬಹಳ ಒತ್ತಾಸೆ ಮೇಲೆ ಕಾರ್ಯಕ್ರಮಕ್ಕೆ ಒಪ್ಕೊಂಡಾಗ ಆ ಸಮಾರಂಭದ ನೆನಪಿಗಾಗಿ ಒಂದು ಶಾಶ್ವತವಾಗಿ ಏನಾದ್ರು ಇರಬೇಕು ಅಂತ ಪೂಜ್ಯರು ಆದೇಶ ಮಾಡೋದ್ರ ಫಲವಾಗಿ ಪ್ರಾರಂಭವಾದಂತಹದ್ದು ಶರಣ ಸಾಹಿತ್ಯ ಪರಿಷತ್ತು. ಆ ಸಂದರ್ಭದಲ್ಲಿ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತು ಮತ್ತು ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿ ಎಂಬ ಎರಡು ಸಂಸ್ಥೆಗಳು ಪ್ರಾರಂಭ ಆಯಿತು. ಪರಿಷತ್ತಿನ ಚಟುವಟಿಕೆಗಳೆಲ್ಲ ನಿಮಗೆ ಗೊತ್ತಿರುವಂತಹದ್ದು. ಶಿವರಾತ್ರೀಶ್ವರ ಧಾರ್ಮಿಕ ದತ್ತಿಯ ವತಿಯಿಂದ ಧರ್ಮ ಪ್ರಸಾರ, ದೀಕ್ಷಾ ಸಂಸ್ಕಾರ ಇತ್ಯಾದಿ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದೆ. ಆ ದತ್ತಿಯಿಂದ ವರ್ಷದ 365 ದಿವಸ ಕೂಡ ಒಂದಲ್ಲ ಒಂದು ಗ್ರಾಮದಲ್ಲಿ ಧರ್ಮ ಪ್ರಸಾರ ಕಾರ್ಯ ನಡೆಯುತ್ತೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚ್ಕೊಳ್ಬೇಕು. ಹಾಗೆ ಪ್ರಾರಂಭವಾದಂಥ ಪರಿಷತ್ತು ಇದರ ಮೊದಲ ಅಧ್ಯಕ್ಷರಾಗಿದ್ದಂಥವರು ನಿಮ್ಮ ಜಿಲ್ಲೆಯವರೇ ತಿಪ್ಪೇರುದ್ರ ಸ್ವಾಮಿಯವರು. ಅವರಾದ ನಂತರ ಗಂಗಾಧರನವರು ಬಂದರು, ಇನ್ನು ಕೆಲವರಿದ್ದರು. ಆಮೇಲೆ ಗೌರಿ ಚನ್ನಬಸಪ್ಪನವರು ಸುದೀರ್ಘಾವಧಿಗೆ ಪರಿಷತ್ತಿನ ಅಧ್ಯಕ್ಷರಾಗಿ ಆ ಪರಿಷತ್ತನ್ನು ರಾಜ್ಯವ್ಯಾಪಿಗೊಳಿಸಿ ಮತ್ತು ಅಖಿಲ ಭಾರತ ಮಟ್ಟದಲ್ಲಿ 2 ಬಾರಿ ಭಕ್ತಿ ಚಳವಳಿ ಮತ್ತು ನಮ್ಮ ಸಂವಿಧಾನ ಇತ್ಯಾದಿ ವಿಷಯಗಳ ಕುರಿತಾಗಿ ದೆಹಲಿಯಲ್ಲಿ ಒಂದು ರಾಷ್ಟ್ರೀಯ ಮಟ್ಟದ 2 ವಿಚಾರ ಸಂಕಿರಣಗಳು ಕೂಡ ನಡೆದಂಥದ್ದು ನಿಮ್ಮ ಗಮನಕ್ಕೆ ಬಂದಿದೆ. ಹೀಗೆ ಪರಿಷತ್ತು ತಾಲೂಕು ಮಟ್ಟದಿಂದ ರಾಷ್ಟ್ರದ ಮಟ್ಟದವರೆಗೂ ಕೂಡ ತನ್ನ ಕಾರ್ಯಚಟುವಟಿಕೆಗಳನ್ನು ನಡೆಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಒಂದು ಪರಿಷತ್ತಿನ ಕಾರ್ಯವ್ಯಾಪ್ತಿಯಾಗಿದೆ. ಅದರ ಅಧ್ಯಕ್ಷರಾಗಿ ಈಗ ಸಿ ಸೋಮಶೇಖರ್ ಅವರು ನಿರಂತರವಾಗಿ ಅತ್ಯಂತ ಶ್ರದ್ಧೆ ಮತ್ತು ಹೆಚ್ಚು ಚಟುವಟಿಕೆಗಳಿಂದ ಪರಿಷತ್ತು ಕೆಲಸ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ವಚನ ಸಾಹಿತ್ಯ ನಮ್ಮ ಸಾಹಿತ್ಯ ಪ್ರಕಾರದಲ್ಲೇ ಒಂದು ವಿಶಿಷ್ಟವಾದಂತಹದ್ದು. ಆ ದಿನಮಾನದಲ್ಲಿ 12ನೇ ಶತಮಾನದ ಪೂರ್ವದಲ್ಲಿ ಒಂದು ಸಾಹಿತ್ಯ ರಚನೆ, ಕಾವ್ಯ ರಚನೆ ಅಂತಕ್ಕಂತಹದ್ದು ಒಂದು ಚೌಕಟ್ಟಿಗೆ ಬದ್ಧವಾಗಿ ಸಾಹಿತ್ಯ ರಚನೆ ಆಗಬೇಕಾಗಿದ್ದಂತಹ ದಿನಮಾನದಲ್ಲಿ ಅಂತಹ ಎಲ್ಲ ಚೌಕಟ್ಟುಗಳನ್ನು ಮೀರಿ ಮನುಷ್ಯನ ಅಂತರಂಗದ ಅನುಭವಗಳ ಅಭಿವ್ಯಕ್ತಿಗೆ ಯಾವುದೇ ಒಂದು ಚೌಕಟ್ಟು ಅಗತ್ಯ ಇಲ್ಲದನ್ನು ಪ್ರತ್ಯಕ್ಷವಾಗಿ ತೋರಿಸಿ ಅನುಭವಗಳನ್ನು ಹಂಚಿಕೊಂಡದ್ದು ವಚನ ಸಾಹಿತ್ಯ ಅನ್ನೋದು ನಮಗೆ ಹೆಮ್ಮೆಯನ್ನು ತರುವಂಥ ಸಂಗತಿ. ಅಲ್ಲಿ ಯಾವುದೇ ಒಂದು ವಿಶೇಷವಾದ ಅಲಂಕಾರಗಳಾಗಲಿ ವಿಶ್ಲೇಷಣೆಗಳಾಗಲಿ ಅಂಥದಕ್ಕೆ ಅವಕಾಶವನ್ನು ಕೊಡದೆ ಸರಳವಾದ ಸುಂದರವಾದ ಮಾತುಗಳಲ್ಲಿ ಸಂಗತಿಗಳನ್ನು ತಿಳಿಸಿದಂತಹದ್ದು. ವಚನಗಳಲ್ಲಿ ಹೇಗೆ ಆಧ್ಯಾತ್ಮಿಕ ಸಂಗತಿಗಳು ಗರ್ಭೀಕರಿಸಿದೆಯೋ ಹಾಗೆ ಶರಣರು ಬಳಸುವಂತಹ ಅನೇಕ ದೃಷ್ಟಾಂತಗಳು, ಲೌಕಿಕ ಉದಾಹರಣೆಗಳು ಅವರು ಹೇಗೆ ಅಷ್ಟೆಲ್ಲ ಸಂಗತಿಗಳನ್ನು ಮನುಷ್ಯನ ಬದುಕಿನ ಜೊತೆಗೆ ಹೊಂದಿಸಲಿಕ್ಕೆ ಸಾಧ್ಯ ಐತೆ ಅಂತ ಅನ್ನೋದು ಎಷ್ಟೋ ಸಂದರ್ಭಗಳಲ್ಲಿ ಆಶ್ಚರ್ಯವನ್ನು ಉಂಟು ಮಾಡತಕ್ಕಂಥದ್ದು. ಅನೇಕ ಒಂದು ಪಕ್ಷಿ ಇರ್ಬೋದು, ಪ್ರಕೃತಿ ಇರ್ಬೋದು,
ಬಾಳೆಗೆ ಫಲವಾಯಿತೆ ಕಡೆ ಚೇಳಿಂಗೆ ಇತ್ಯಾದಿ ಮಾತುಗಳೆಲ್ಲ ಬರುವಾಗ ಅಂತಹ ಉದಾಹರಣೆಗಳನ್ನು ತೆಗೆದುಕೊಂಡು ಮನುಷ್ಯನ ಬದುಕಿಗೆ ಹೇಗೆ ಅವರು ಹೊಂದಿಸಿ ಮನುಷ್ಯ ಬದುಕನ್ನು ಪವಿತ್ರಮಯವಾಗಿ ಮಾಡಿಕೊಳ್ಬೇಕು ಅಂತನ್ನೋದೇ ಅವರ ಬದುಕಿನ ಉದ್ದೇಶ ಆಗಿರ್ತಕ್ಕಂತಹದ್ದು ಮುಖ್ಯವಾಗಿ ಗಮನಿಸಬೇಕಾದಂಥ ಸಂಗತಿ. ಹಾಗೆ ವಚನಗಳು ಒಂದು ಉದಾರತೆಯ ಸಂಕೇತವಾಗಿ ಪ್ರತಿಯೊಬ್ಬ ಮನುಷ್ಯನಿಗೂ ಮಾತನಾಡುವಂತಹ ವಾಕ್ ಸ್ವಾತಂತ್ರ್ಯವನ್ನು ಕೊಟ್ಟಂತಹದ್ದು. ಅಲ್ಲಿ ಬಸವಣ್ಣರ ಮಾತುಗಳಲ್ಲೇ ಆರುವ ಮೊದಲಾಗಿ ಅಂತ್ಯಜ ಕಡೆಯಾಗಿ ಎಲ್ರಿಗೂ ಕೂಡ ಅನುಭವ ಮಂಟಪದ ಪರಿಕಲ್ಪನೆಯೇ ಕೂಡ ವಿಶೇಷವಾದಂತಹದ್ದು. ಇವತ್ತು ಸಂವಿಧಾನ ಇರಬಹುದು ಅಥವಾ ಬೇರೆ ಬೇರೆ ಕಾನೂನಿನ ಚೌಕಟ್ಟಿನಲ್ಲಿರ್ಬೋದು, ಅದರ ಅಂತಹ ಯಾವುದೇ ಒಬ್ಬ ಮಂತ್ರಿಯಾಗಿ ಕೂಡ ಬಸವಣ್ಣ ಆ ಮಂತ್ರಿಯ ಒಂದು ಅಧಿಕಾರದ ಯಾವುದೇ ಒಂದು ಅಂಶವನ್ನು ಅನುಭವ ಮಂಟಪಕ್ಕೆ ಪ್ರವೇಶ ಮಾಡಿದ ಹಾಗೆ ಅಲ್ಲಿ ಮಂತ್ರಿ ರಾಜ ಅಂತಕ್ಕಂತಹ ಎಲ್ಲ ಪರಂಪರೆ ಇದ್ದರೂ ಕೂಡ ಅನುಭವ ಮಂಟಪಕ್ಕೆ ಬಂದರೆ ಮಂತ್ರಿ ಇಲ್ಲ, ರಾಜ ಇಲ್ಲ, ಯಾರೂ ಇಲ್ಲ, ಎಲ್ಲರೂ ಸಮಾನವಾದಂಥವ್ರು ಅಂತನ್ನುವ ಒಂದು ಉದಾತ್ತ ಸಂದೇಶವನ್ನು ಜಗತ್ತಿಗೆ ಕೊಟ್ಟಂತಹ ಮೊದಲ ಸ್ಥಾನಮಾನ ಅದು 12ನೇ ಶತಮಾನದ ಅನುಭವ ಮಂಟಪಕ್ಕೆ ಸಲ್ಲಬೇಕು ಅಂತಕ್ಕಂಥದ್ದು ಕನ್ನಡಿಗರಾದಂಥವರೆಲ್ಲ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಸಾಮಾನ್ಯವಾಗಿ ಪ್ರಜಾಪ್ರಭುತ್ವ ದೇಶಕ್ಕೆ ಮೊದಲು ಕೊಟ್ಟಂತಹದ್ದು ಇಲ್ಲಿ ಸೋಮಶೇಖರ್ ಪ್ರಸ್ತಾಪ ಮಾಡಿದ್ರು. ಇಂಗ್ಲೆಂಡ್ ದೇಶದ ಮ್ಯಾಗ್ನಾ ಕಾರ್ಟಾ ಇತ್ಯಾದಿ ಮಾತುಗಳನ್ನೆಲ್ಲ ಅನೇಕ ಸಂದರ್ಭಗಳಲ್ಲಿ ಉಲ್ಲೇಖಿಸ್ತಾರೆ. ಆದರೆ ಅಂತಹ ಬಹುಶಃ 12ನೇ ಶತಮಾನದ ವಚನಗಳು ಅನುಭವ ಮಂಟಪದ ಪರಿಕಲ್ಪನೆ ವ್ಯಾಪಕವಾಗಿ ಕನ್ನಡ ಭಾಷೆಯಿಂದ ಹೊರತಾಗಿ ಇಂಗ್ಲೀಷ್ ಭಾಷೆಗೆ ಹೋಗಿದ್ದರೆ ಇಂಗ್ಲೆಂಡ್ನವರು ನಾವೇ ಮೊದಲನೇ ಪ್ರಜಾಪ್ರಭುತ್ವ ಸ್ಥಾಪನೆ ಮಾಡಿದವರು ಅಂತ ಹೇಳೋ ಅವಕಾಶವೇ ಇರ್ತಿರಲಿಲ್ಲ. ಹಾಗೆ ಅದು ಪರಭಾಷೆಗೆ ಹೋಗಲಿಲ್ಲ ಅಂತ ಅನ್ನೋ ಕಾರಣಕ್ಕಾಗಿ ಅದು ಕರ್ನಾಟಕಕ್ಕೆ ಸೀಮಿತವಾದ ಕಾರಣದಿಂದಾಗಿ ಅದು ಇಲ್ಲಿ ಒಂದು ಸಂಕುಚಿತವಾದ ಅರ್ಥದಲ್ಲಿ ಉಳಿಲಿಕ್ಕೆ ಸಾಧ್ಯ ಆಯಿತು. ಆ ಮಾತನ್ನು ನಿಜಲಿಂಗಪ್ಪನವರು ಬೆಳಗಾಂನಲ್ಲಿ ಅಧಿವೇಶನ ನಡೆದ ಸಂದರ್ಭದಲ್ಲಿ ಅಂಬೇಡ್ಕರ್ ಅವ್ರಿಗೆ ಸಂಭಾಷಣೆ ನಡೆದಾಗ ಅಲ್ಲಿ ಬಸವಣ್ಣವ್ರ ಬಗ್ಗೆ ವಿಚಾರ ತಿಳಿದುಕೊಳ್ಳೋ ಅವಕಾಶ ಬಂದಾಗ ಅವರು ಅಂಬೇಡ್ಕರ್ ಹೇಳಿದಂತೆ ನಿಜಲಿಂಗಪ್ಪನವ್ರಿಗೆ ಬಸವಣ್ಣವರ ವಿಚಾರಧಾರೆಗಳು ಮೊದಲೇ ತಿಳಿದಿದ್ದರೆ ಸಂವಿಧಾನದ ಒಂದು ಪ್ರಣಾಳಿಕೆಯಲ್ಲೇ ಬಸವಣ್ಣವರ ಮಾತು ಬರಲಿಕ್ಕೆ ಸಾಧ್ಯ ಇತ್ತು. ಅದು ಯಾಕೆ ಆಗಲಿಲ್ಲ ಅಂತಂದರೆ ನಿಮ್ಮ ಜೇಬ್ನಿಂದ ಹೊರಗಡೆಗೆ ಬಸವಣ್ಣವರ ನೀವು ಲಿಂಗಾಯತರು ವೀರಶೈವರು ಬಿಡಲಿಲ್ಲ ಅಂತ ಅಂಬೇಡ್ಕರು ನಿಜಲಿಂಗಪ್ಪನವ್ರಿಗೆ ಹೇಳಿದ್ರು. ಆದರೆ ಇವತ್ತು ಅಂಥ ಸಂದೇಶಗಳನ್ನು ವ್ಯಾಪಕವಾಗಿ ಜಗತ್ತಿನ ಭಾಷೆಗಳಿಗೆ ತಲುಪಿಸಬೇಕಾದಂಥ ಅಗತ್ಯ ಇದೆ. ಅಂದರೆ ಶರಣರ ವಚನಗಳನ್ನು ಕ್ರಾಂತಿಕಾರಕ ಸಂದೇಶಗಳು ಒಂದು ಭಾಗ, ಆದರೆ ಮನುಷ್ಯನ ಅಂತರಂಗದ ವಿಕಾಸಕ್ಕೆ ಬೇಕಾದಂತಹದ್ದು, ಆತ ಪಾಲಿಸಬೇಕಾದಂತಹ ನೈತಿಕತೆ, ಆತ ಮಾನಸಿಕವಾಗಿ ತನ್ನ ಮನಸ್ಥಿತಿಯನ್ನು ಕಂಡುಕೊಳ್ಳುವಂಥ ರೀತಿ ಇತ್ಯಾದಿ ದಯೆ ಧರ್ಮದ ಮೂಲವಯ್ಯ ಈ ಎಲ್ಲ ಮಾತುಗಳಿದೆ. ಅವನ್ನು ಸುಲಭವಾದ ಸರಳವಾದ ಭಾಷೆಯಲ್ಲಿ ಸಾಮಾನ್ಯರಿಗೂ ಕೂಡ ಮಾನ್ಯ ರುದ್ರೇಗೌಡರು ಒಂದು ಮಾತು ಹೇಳಿದ್ರು, ವಿದ್ಯಾರ್ಥಿಗಳಿಗೆ ಯುವಕರಿಗೆ ತಿಳಿಸುವಂಥ ಕೆಲಸ ಆಗಬೇಕು. ಸಾಮಾನ್ಯವಾಗಿ ನಮ್ಮ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಲ್ಲರೂ ಒಂದು ಮಾತು ಹೇಳೋದುಂಟು ಅಂದರೆ ಭಾಳ ಹಿರಿಕರು ತಲೆ ಹಿರಿಕರು ವಯಸ್ಸಾದವರೇ ಬಂದಿದ್ದಾರೆ, ಮಕ್ಕಳೆಷ್ಟು ಬಂದಿದ್ದಾರೆ, ಆದರೆ ನಾವು ಎಷ್ಟು ಮಟ್ಟಿಗೆ ಅವ್ರಿಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ ಅಂತಕ್ಕಂಥದ್ದು ಕೂಡ ನಮ್ಮ ಮುಂದೆ ಇರುವಂಥ ಒಂದು ದೊಡ್ಡ ಪ್ರಶ್ನೆಯಾಗಿ ನಿಲ್ಲುತ್ತೆ. ಅದರಿಂದ ಪರಿಷತ್ತಿನ ಮೂಲಕವಾಗಿ ಹೀಗೆ ವಿವಿಧ ಸ್ತರದ ವಿವಿಧ ವಯೋಮಾನದ ಎಲ್ಲರಿಗೂ ಕೂಡ ಶರಣರ ತತ್ವಗಳು ವಚನದ ಸಂದೇಶಗಳು ತಲುಪುವ ಹಾಗೆ ಮಾಡಿದ್ರೆ ಆ ಮುಖಾಂತರವಾಗಿ ಅವರು ಬದುಕಿನಲ್ಲಿ ಶ್ರದ್ಧೆಯಿಂದ ಜೀವನವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂಥದ್ದಾಗಬೇಕು ಅಂತ ಅನ್ನೋ ಕಾರಣಕ್ಕಾಗಿಯೇ ಶರಣ ಪರಿಷತ್ತು ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿರ್ತಕ್ಕಂಥದ್ದು. ಇವತ್ತು ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ನಡೀತಾ ಇರತಕ್ಕಂಥದ್ದು ವಿಶೇಷವಾದಂಥದ್ದು. ಇಲ್ಲೆಲ್ಲರೂ ಪ್ರಸ್ತಾಪಿಸಿದ ಹಾಗೆ ವ್ಯೋಮಮೂರ್ತಿ ಅಲ್ಲಮ್ಮ, ವೀರ ವೈರಾಗಿಣಿ ಅಕ್ಕಮಹಾದೇವಿ ಮೊದಲುಗೊಂಡು ಅನೇಕ ಶರಣರು ಇಲ್ಲಿಂದ ಅಲ್ಲಿಗೆ ತೆರಳಿದಂತಹ ಸಂದರ್ಭ. ಆ ದಿನಮಾನ 12ನೇ ಶತಮಾನ. ಇವತ್ತು ನಂಗೆ ಮೊಬೈಲ್ ಇಲ್ಲ, ಟಿ ವಿ ಇಲ್ಲ, ಸಾಮೂಹಿಕವಾದಂಥ ಸೋಷಿಯಲ್ ಯಾವ ಮೀಡಿಯಾಗಳು ಇಲ್ಲದಂಥ ಸಂದರ್ಭದಲ್ಲಿ ಕರ್ಣಾಕರ್ಣಿಕೆಯಾಗಿ ಅಲ್ಲಿ ಬಸವ ಕಲ್ಯಾಣದಲ್ಲಿ ನಡೆದಂತಹ ಸಂಗತಿಗಳು ಇಡೀ ದೇಶವನ್ನು ತನ್ನ ಕಡೆಗೆ ಆಕರ್ಷಿಸ್ತು ಅಂತಕ್ಕಂಥದ್ದು ಇವತ್ತಿಗೂ ಕೂಡ ಒಂದು ವಿಸ್ಮಯವನ್ನು ಉಂಟು ಮಾಡುವಂಥದ್ದು. ಕಾಶ್ಮೀರದಿಂದ ಮೋಳಿಗೆಯ ಮಾರೆಯ ರಾಜನಾದಂಥವರು ರಾಜ್ಯವನ್ನು ತ್ಯಜಿಸಿ ಬಂದ ಅಂತಂದರೆ ಅವತ್ತು 12ನೇ ಶತಮಾನದಲ್ಲಿಯೇ ಹೇಗೆ ಬಸವ ಕಲ್ಯಾಣ ಅಲ್ಲಿಗೆ ತಲುಪಿತ್ತು ಅಂತಕ್ಕಂತಹದ್ದು ಆಶ್ಚರ್ಯವನ್ನು ಉಂಟು ಮಾಡುವಂತಹದ್ದು. ಹಾಗೆ ಇಲ್ಲಿಂದ ಅನೇಕ ಶರಣರು ಹೋದಂತಹ ಕೀರ್ತಿ
ಅನುಭವ ಮಂಟಪದಲ್ಲಿ ಶರಣರ ಸಾಲಿನಲ್ಲಿ ಎತ್ತು ನಿಲ್ಲುವಂತಹ 5 ಪ್ರಮುಖರಲ್ಲಿ 2 ಶಿವಮೊಗ್ಗದವರು ಅಂತಕ್ಕಂತಹದ್ದು ಶಿವಮೊಗ್ಗದವರು ಯಾವತ್ತೂ ಹೆಮ್ಮೆ ಪಡಬೇಕಾದಂಥ ಸಂಗತಿ. ಅಲ್ಲಿ ಅನುಭವ ಮಂಟಪಕ್ಕೆ ಹೋದಾಗ ಅಲ್ಲಮ್ಮರು ಅಧ್ಯಕ್ಷರಾಗಿದ್ದರು. ಅಕ್ಕ ಅಲ್ಲಿಗೆ ತೆರಳಿದ್ರು. ಅಕ್ಕನನ್ನು ಪರೀಕ್ಷೆ ಮಾಡಿದವರು ಶಿವಮೊಗ್ಗದವರೇ, ಪರೀಕ್ಷೆಗೆ ಒಳಪಟ್ಟವರು ಶಿವಮೊಗ್ಗದವರೇ. ಇಡೀ ಜಗತ್ತಿಗೆ ವೀರ ವೈರಾಗಿಣಿ ಅಂತ ತೋರಿಸ್ಕೊಟ್ಟಂಥವರು ಅಲ್ಲಮ್ಮರು ಶಿವಮೊಗ್ಗದವರೇ ಅಂತಕ್ಕಂತಹದ್ದು ವಿಶೇಷವಾಗಿ ಗಮನಿಸಬೇಕಾದಂತಹದ್ದು. ಅಂಥ ಒಂದು ಪುಣ್ಯ ಪುರುಷರನ್ನು ನಾಡಿಗೆ ಕೊಟ್ಟಂತಹ ಕೀರ್ತಿ ಈ ಜಿಲ್ಲೆಗೆ ಸಲ್ಲುವಂತಹದ್ದು. ಅಂತಹ ಒಂದು ಪರಂಪರೆ ಇಲ್ಲಿ ಬೆಳೆದು ಬಂದಿದೆ. ಹಾಗೆ ಪರಿಷತ್ತು ಸ್ಥಾಪನೆ ಆದಾಗ ಅಧ್ಯಕ್ಷರಾದವರು ಮೊದಲನೇವರು ಇಲ್ಲಿ ಶಿವಮೊಗ್ಗದವರು ತಿಪ್ಪೇರುದ್ರ ಸ್ವಾಮಿಯವರು. ಶರಣ ಸಾಹಿತ್ಯ ಪರಿಷತ್ತಿನ ಸಮ್ಮೇಳನ ಮೊದಲು ಮೈಸೂರಿನಲ್ಲಿ ನಡೆದಾಗ ಅದಕ್ಕೆ ಸಾಸ ಮಾಡವಾಡ್ರು ಅಧ್ಯಕ್ಷರಾಗಿದ್ದರು. ಆದರೆ ಅವ್ರಿಗೆ ಅನಾರೋಗ್ಯದ ಕಾರಣದಿಂದಾಗಿ ಅವರ ಸಂದರ್ಭದಲ್ಲಿ ಇರಲಿಕ್ಕೆ ಸಾಧ್ಯ ಆಗದೇ ಇದ್ದರಿಂದ ಆನಂತರ ಭೂಸ್ತನ ಮಠರ ಅಧ್ಯಕ್ಷರಾದರು. ಸಾಸ ಮಾಳ್ವಾಡ್ ಅವರ ಪತ್ನಿ ಅವರು ಶಾಂತಾದೇವಿ ಮಾಳ್ವಾಡ್ ಅವರು ಪೂಜ್ಯರು ಪ್ರಸ್ತಾಪ ಮಾಡಿದ್ರಲ್ಲ ಕೆಳದಿ ಚೆನ್ನಮ್ಮ, ಅವರನ್ನು ಕುರಿತಾಗಿ ಕಾದಂಬರಿಯನ್ನು ಬರೆದುಕೊಟ್ಟದ್ದನ್ನು ಮೊದಲನೇ ಬಾರಿಗೆ ಪ್ರಕಟಿಸಿದ್ದು ಮಠದ ವತಿಯಿಂದ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇವೆ. ಅಂಥ ಕಾರ್ಯಕ್ರಮ ಇವತ್ತು ಇಲ್ಲಿ ಸಮ್ಮೇಳನ ನಡೀತಾ ಇರ್ತಕ್ಕಂಥದ್ದು ಸಂತೋಷ ಸಂಗತಿ. ಇಲ್ಲಿ ರುದ್ರೇಗೌಡರು ಈಗ ಮಾತಾಡ್ತಾ ಒಂದು ಮಾತು ಹೇಳಿದ್ರು, ನಾವು ಶರಣ ಸಾಹಿತ್ಯದ ಪರಿಚಯ ಏನೂ ಇಲ್ಲ ನಮಗೆ ಹಾಗೆ ಅಂಥೇಳಿ. ಕಬ್ಬನ್ನ ಕರಗಿಸೋದಷ್ಟೇ ನಮ್ಮ ಕೆಲಸ ಅಂತಂದ್ರು ಅವರು. ಇಲ್ಲಿ ರುದ್ರೇಗೌಡರಿಗೆ ಕಬ್ಬನ್ನ ಕರಗಿಸೋದಷ್ಟೇ ನಮ್ಮ ಕೆಲಸ ಅಂತ ಹೇಳಿದ್ರು. ಕರಗಿಸ್ಕೊಂಡ್ರೆ ಒಳ್ಳೆಯವರಾಗ್ತೀರಿ ಅಂತ ಅಕ್ಕಮದೇವೇನೇ ಹೇಳಿದ್ದಾರೆ. ಗಟ್ಟಿಯಾಗಿದ್ರೆ ಏನೋ ಸಾಧನೆ ಮಾಡಲಿಕ್ಕೆ, ಕರಗಿಸ್ಕೊಂಡ್ರಿ ಅಂತಂದರೆ ನೀವು ವ್ಯಕ್ತಿತ್ವ ರೂಪಿಸ್ಕೊಡ್ಲಿಕ್ಕೆ ಸಾಧ್ಯ. ತನು ಕರಗದವರಲ್ಲಿ ಎಷ್ಟು ಸುಂದರವಾಗಿ ಆಡಿದ್ರಲ್ಲ ಅವರು. ಅದನ್ನು ಅವರು ಕಬ್ಬಣ ಕರಗಿಸಿದ್ರೆ ಬೇಕಾದ ಯಂತ್ರ ಮಾಡ್ಬೋದು, ಚಿನ್ನ ಕರಗಿಸಿದ್ರೆ ಬೇಕಾದ ಆಭರಣ ಮಾಡ್ಬೋದು. ಮನುಷ್ಯ ಮನಸ್ಸು ಕರಗಿಸ್ಕೊಂಡ್ರೆ ಒಬ್ಬ ಸಾಧಕನಾಗಿ, ಸಂತನಾಗಿ, ಶ್ರೇಷ್ಠನಾಗಿ ಆಗ್ಲಿಕ್ಕೆ ಸಾಗುತ್ತೆ. ಕರಗಿಸ್ಕೊಂಡ್ರೆ ಟ್ರಂಪ್ ಆಗಲ್ಲ, ಅಲ್ಲೊಬ್ಬರು ಆಗ್ತೀರಿ. ಕರಗಲಿಲ್ಲ ಅಂದರೆ ಆಗಬೇಕಾಗತ್ತೆ. ಇಡೀ ಜಗತ್ತಿಗೆ ವಿನಾಶ ಮಾಡುವಂಥ ವ್ಯಕ್ತಿಗಳು ಮನಸ್ಸು ಕರಗದೆ ಇದ್ದಾಗ ಆಗ್ಲಿಕ್ಕೆ ಸಹ. ಅದಕ್ಕೆ ಅದರಲ್ಲಿ ಅಕ್ಕ ಕೊನೆಗೆ ಹೇಳಿರೋದೇನು ಅಂತಂದರೆ, ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಯ್ಯ ನೀನು ಅಂತ. ಎಲ್ಲ ಮನಸ್ಸು ಪರಿಶುದ್ಧವಾದಾಗ ಭಗವಂತ ಇರ್ಲಿಕ್ಕೆ ಮನುಷ್ಯನ ಹೃದಯ ಪರಿಶುದ್ಧ ಆಗಲಿಲ್ಲ ಅಂತಂದರೆ, ಇನ್ನೊಬ್ಬರಿಗೆ ಸ್ಪಂದಿಸಲಿಲ್ಲ ಅಂತಂದರೆ ಭಗವಂತ ಹೇಗಿರ್ಲಿಕ್ಕೆ ಸಾಧ್ಯ ಆಗುತ್ತೆ? ಇಲ್ಲ ಕೇಡಿನ ಭಾವನೆಗಳಿರಬೇಕು, ಇಲ್ಲ ಸದ್ಭಾವನೆಗಳಿರಬೇಕು. ವಿಜ್ಞಾನ ಕೂಡ ಹೇಳುತ್ತೇನು, ಇಲ್ಲ ಕ್ರೂರಿ ಆಗಬೇಕು, ಇಲ್ಲ ಸೌಮ್ಯ ವ್ಯಕ್ತಿಯಾಗಿ, ಎರಡೂ ಒಬ್ಬನಲ್ಲೇ ಇರಲಿಕ್ಕೆ ಸಾಧ್ಯ ಆಗೋದಿಲ್ಲ. ವಿಜ್ಞಾನ ಕೂಡ ಹೇಳುತ್ತೆ ಏನಂತಂದರೆ, ಒಂದೇ ಸ್ಥಳವನ್ನು ಒಂದೇ ಕಾಲದಲ್ಲಿ 2 ವಸ್ತುಗಳು ಆಕ್ರಮಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಒಂದು ಕುರ್ಚಿಲಿ ಕುಳಿತಿದ್ದೀರಿ, ಈಗ ಆ ಕುರ್ಚಿಯಲ್ಲಿ ಇನ್ನೊಬ್ಬರು ಕೂತ್ಕೋಬೇಕು ಅಂದರೆ ನೀವು ಖಾಲಿ ಮಾಡಬೇಕು. ನಿಮ್ಮ ಜಾಗದಲ್ಲೇ ಇನ್ನೊಬ್ಬರು ಒಂದೇ ಸ್ಥಳಕ್ಕೆ ಕೂತ್ಕೊಳ್ಳೋ ಹಾಗೆ ಮನುಷ್ಯನ ಮನಸ್ಸಿನಲ್ಲಿ ಕೂಡ 2 ವಸ್ತುಗಳು ಒಂದೇ ಸ್ತಂಭದಲ್ಲಿ ಇರಲಿಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಬಸವಣ್ಣವ್ರು ಕೊಟ್ಟಂತಹ ಇವನಾರವ ಎಂದೆನಿಸಿದಿರಯ್ಯ, ಇವ ನಮ್ಮವ ಎಂದೆನಿಸೆಯ ಒಂದು ಮಾತು ಜಗತ್ತಿಗೆ ಸಂದೇಶವಾಗಿ ತಲುಪಿದರೆ ಇವತ್ತು ಯಾರೂ ಯಾರ ಮೇಲೂ ಆಕ್ರಮಣ ಮಾಡುವಂಥ ಸಂದರ್ಭಗಳು ಬರ್ತಾ ಇರಲಿಲ್ಲ. ಆದರೆ ದ್ವೇಷ ಭಾವನೆ, ಪ್ರತಿಯೊಬ್ಬನಿಗೆ ವ್ಯಕ್ತಿ ಪ್ರತಿಷ್ಠೆ ಬಂದಾಗ ಜಗತ್ತಿನಲ್ಲಿ ನನಗಿಂತ ಯಾರು ದೊಡ್ಡವರಿಲ್ಲ ಅಂತ ಮಾತು ಬಂದರೆ, ನೆಪೋಲಿಯನ್ ಜೀವನದಲ್ಲಿ ಹೇಳ್ತಾರೆ, ಅವನು ಇಡೀ ಜಗತ್ತನ್ನೇ ತಾನು ಚಕ್ರಾಧಿಪತಿ ಆಗಬೇಕು ಅಂತ ಹೊರಟಂಥ ವ್ಯಕ್ತಿ ಕೊನೆಗೆ ಆತ ಒಂದು ಸಂದೇಶ ಕೊಟ್ಟಿರ್ತಾನೆ, ನನ್ನ ಸತ್ತ ಮೇಲೆ, ತೀರ್ಕೊಂಡ ಮೇಲೆ ಅಂತ್ಯ ಸಂಸ್ಕಾರ ಮಾಡುವಾಗ ನನ್ನ ಕೈಗಳನ್ನು ಮೇಲಕ್ಕೆ ಹಾಕಿರಬಾರ್ದು, ಕೆಳಗೆ ಇಡಬೇಕು. ಯಾತಕ್ಕೆ ಅಂತಂದರೆ ಹೋಗುವಾಗ ಏನೂ ತೆಗೆದುಕೊಂಡು ಹೋಗಲಿಲ್ಲ, ಏನೂ ಗಳಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ಎಲ್ಲ ಬಿಟ್ಟು ಹೋಗೋದೇ ಮನುಷ್ಯನ ಧರ್ಮ ಅನ್ನೋದನ್ನು ಜಗತ್ತಿಗೆ ತರಿಸ್ಬೇಕು ಅಂತ ಅವನು ಸಂದೇಶ ಕೊಡ್ತಾನೆ. ಹಾಗೆ ಇಡೀ ಜಗತ್ತಿಗೆ ಇಂಥ ಶರಣರ ಅದನ್ನು ನಮ್ಮ ರಾಘವೇಂದ್ರ ಅವರು ತುಂಬ ಒಳ್ಳೆಯ ಮಾತು ಹೇಳಿದರು. ಅಂತಹ ಮನುಷ್ಯ ಇವತ್ತು ಒಂದು ಸಣ್ಣ ಉದಾಹರಣೆಯನ್ನು ಕೊಟ್ಟರು. ಹಾಗೆ ಜೀವನದಲ್ಲಿ ಇಂಥ ಸಂದೇಶಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ, ಜ್ಯೋತಿ ಪ್ರಕಾಶ್ ಅವರು ಹೇಳಿದ್ರಲ್ಲ, ವಚನ ಸಾಹಿತ್ಯ ನಡೆಯೋದು ಮುಖ್ಯ, ಆದರೆ ಅದನ್ನು ಆಚರಣೆಯಾಗಿ ತೆಗೆದುಕೊಂಡಾಗ ಮಾತ್ರ ಅದು ಯಶಸ್ವಿಯಾಗಿ ಸಾಧ್ಯ ಆಗುತ್ತೆ ಅಂತ. ಇವತ್ತು ವಚನಶಾಸ್ತ್ರ, ಶರಣರ ವಚನಗಳು, ಶರಣ ಜೀವನ ಎಲ್ಲ ಬೋಧನೆಯ ಸಂಗತಿಯಾಗಿದೆ ಹೊರತು ಅಳವಡಿಕೆಯ ಸಂಗತಿ ಆಗಿಲ್ಲ ಅಂತಕ್ಕಂಥದ್ದು ಭಾಳ ಜನ ಒಪ್ಪುವಂತಹ ಮಾತು. ಅದನ್ನು ಪಾಲಿಸೋರೆಲ್ಲ ಜೀವನದಲ್ಲಿ ಒಂದೊಂದೇ ಅಂಶವನ್ನು ಅದನ್ನು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡಿದರೆ ವಚನಗಳಿಗೆ ಅರ್ಥ ಬರುತ್ತೆ, ಸಮಾಜ ಸುಧಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಪ್ರಯತ್ನಕ್ಕೆ
ಅವಕಾಶವನ್ನು ಕೊಡ್ತಕ್ಕಂತಹದ್ದು ಇಂಥ ಶರಣ ಸಾಹಿತ್ಯ ಪರಿಷತ್ತಿನ ಕಾರ್ಯಕ್ರಮಗಳು ಅಂತನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಪೂಜ್ಯ ಆನಂದಪುರದ ಶ್ರೀಗಳು ಅವರೀಗ ತಿಳಿಸಿದ ಹಾಗೆ ಪೀಠಕ್ಕೆ ಬಂದು 48 ವರ್ಷಗಳಾಗಿದೆ. 48 ವರ್ಷಗಳನ್ನು ಕೂಡ ಅತ್ಯಂತ ಸಮರ್ಥವಾಗಿ ಯಶಸ್ವಿಯಾಗಿ ನಿರ್ವಹಿಸಿದ್ದಾರೆ ಅಂತಕ್ಕಂತಹದ್ದು ಎಲ್ರಿಗೂ ವೇದ್ಯವಾಗಿರುವಂಥ ಸಂಗತಿ. ಅದು ಆನಂದಪುರದ ಮುರುಘರಾಜನ ಸಂಸ್ಥಾನ ಇರ್ಬೋದು, ಶಿವಮೊಗ್ಗೆಯ ಬೆಕ್ಕಿನ ಕಲ್ಮಠ ಇರ್ಬೋದು, ಎಲ್ಲ ಮಠಗಳ ಸಂಸ್ಥೆಗಳ ಆಶ್ರಯದಲ್ಲಿ ಅದು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಕಾರ್ಯಕ್ರಮಗಳನ್ನು ರೂಪಿಸೋದರ ಮುಖಾಲವಾಗಿ ಸಮಾಜದ ಸರ್ವ ಜನಾಂಗದ ಪ್ರೀತಿ ವಿಶ್ವಾಸಗಳಿಗೆ ಪೂಜ್ಯರು ಅದಕ್ಕೆ ಪಾತ್ರರಾಗಿದ್ದಾರೆ, ಎಲ್ಲರಿಂದ ಕೂಡ ಗೌರವಿಸಲ್ಪಡ್ತಾ ಇದ್ದಾರೆ ಅಂತಕ್ಕಂತಹದ್ದು ಗಮನ. ತತ್ವಶಾಸ್ತ್ರದ ವಿದ್ಯಾರ್ಥಿಯಾಗಿ ಎಲ್ಲ ಧರ್ಮಗಳ ಮತ್ತು ಸಂಗತಿಗಳ ನಡುವೆ ಸಮನ್ವಯವನ್ನು ಸಾರುವಂತಹ ಗುರುಗಳಾಗಿ ಇಲ್ಲಿ ಒಂದು ಅಧ್ಯಯನ ಕೇಂದ್ರವನ್ನು ಪ್ರಾರಂಭಿಸಿ ಪುಸ್ತಕಗಳನ್ನು ಪ್ರಕಟಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ಅವ್ರು ಹೇಳ್ತರು, ನಾವು ಹೇಳಿ ಕೇಳಿ ಸಾಹಿತ್ಯಗಳೆಲ್ಲ ಅಂಥೇಳಿ, ಆದರೆ ಸಾಹಿತ್ಯಕ್ಕೆ ಏನು ಬೇಕೋ ಎಲ್ಲ ಕೆಲಸವನ್ನು ಮಾಡಿದಂಥ ಕೀರ್ತಿ ಆನಂದಪುರದ ಶ್ರೀಗಳಿಗೆ ಸಲ್ಲುತ್ತೆ ಅಂತನ್ನೋದು ಮುಖ್ಯವಾದಂತಹದ್ದು. ಉತ್ತಮ ವಾಗ್ಮಿಗಳು ಮತ್ತು ಜನರ ಮನಸ್ಸಿಗೆ ತಲುಪುವ ರೀತಿಯಲ್ಲಿ ಒಂದು ಗೂಢಾರ್ಥದ ಸಂಗತಿಗಳನ್ನು, ಗೌಪ್ಯವಾದ ಸಂಗತಿಗಳನ್ನು ತಿಳಿಸುವಂತಹ ಒಂದು ವಿಶೇಷವಾದಂತಹ ಪರಿಣತಿಯನ್ನು ಶ್ರೀಗಳು ಹೊಂದಿರತಕ್ಕಂತಹದ್ದು ನಿಮಗೆಲ್ಲ ತಿಳಿದಿರುವಂಥ ಸಂಗತಿ. ಮಾನ್ಯ ರಾಘವೇಂದ್ರ ಅವರು ಬಂದೋಗಿದ್ದಾರೆ. ಇಲ್ಲಿ ಭದ್ರಾವತಿಯಲ್ಲಿ ಏನು VSIL ಸಂಸ್ಥೆ ಸ್ಥಾಪನೆ ಆಗಿತ್ತು, ಈಗ ಪೂರ್ಣ ಅದು ಸ್ಥಗಿತವಾಗಿದೆ. ಅದು ಮತ್ತೆ ಪುನರ್ಜೀವನಗೊಳ್ಳಬೇಕು ಅಂತಕ್ಕಂತಹದ್ದು ಅಲ್ಲಿ ಕೆಲಸ ಮಾಡಿದಂಥವರು ಮತ್ತು ಸಾರ್ವಜನಿಕರ ಒತ್ತಾಯ ಆಗಿದೆ. ಅದಕ್ಕೋಸ್ಕರ ಅನೇಕ ಹೋರಾಟಗಳನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಈಗಿನ ಸಚಿವರಾಗಿರ್ತಕ್ಕಂಥವ್ರು ಅದೇ ಖಾತೆಗೆ ಸಂಬಂಧಪಟ್ಟಂಥ ಕುಮಾರಸ್ವಾಮಿ ಅವರ ಹತ್ರ ಮಾತಾಡಿದಾಗ ಮತ್ತು ರಾಘವೇಂದ್ರ ಅವರ ಹತ್ರ ಮಾತಾಡಿದಾಗ ಕೂಡ ಅವರೆಲ್ಲರೂ ಕೂಡ ಇದಕ್ಕೆ, ಅಂದರೆ ಆ ಕಾರ್ಖಾನೆಯನ್ನು ಜೀರ್ಣೋದ್ಧಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಇರೋದನ್ನು ತೆಗೆದಾಗಿ ಹೊಸದಾಗಿ ಸ್ಥಾಪನೆ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಅವರೆಲ್ಲರೂ ಆಶಯದಿಂದಿದ್ದಾರೆ. ಈ ಭದ್ರಾವತಿಯ ಕಾರ್ಖಾನೆ ವಿಶ್ವೇಶ್ವರ ಹೆಸರು ಸ್ಥಾಪನೆ ಮಾಡಿರೋದು, ಮುಮ್ಮಡಿ ಕೃಷ್ಣರಾಜ ಒಡೆಯರಿಂದ ಸ್ಥಾಪನೆ ಆಗಿರೋದಕ್ಕೆ ಒಂದು ಕೊನೆ ಹಾಡನ್ನು ಹೇಳಬಾರ್ದು, ಅದು ಮತ್ತೆ ಹೊಸದಾಗಿ ಸ್ಥಾಪನೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾರೆ. ಅದು ಆಗಲಿಕ್ಕೆ ಅವಕಾಶ ಆಗಲಿ ಅಂತನ್ನೋ ಒಂದು ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತ ಮಾಡ್ತಾ ಮಾನ್ಯ ರುದ್ರೇಗೌಡರು ಇದರ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಪೂಜ್ಯರವ್ರ ಬಗ್ಗೆ ಹೇಳಿದ್ದಾರೆ. ಅವರು ಒಂದು ಕಾಲಕ್ಕೆ VSIಯಲ್ಲಿ ಉದ್ಯೋಗಿ ಆಗಿದ್ದವರು, ಈಗ ಉದ್ಯೋಗದಾತರಾಗಿರ್ತಕ್ಕಂಥವ್ರು. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ ಹೇಗೆ ತನ್ನ ಒಂದು ಪ್ರತಿಭೆಯನ್ನು ಮಾನವ ಕಲ್ಯಾಣಕ್ಕೆ, ಜನತೆಯ ಕಲ್ಯಾಣಕ್ಕೆ ಅದನ್ನು ಪರಿವರ್ತಿಸ್ಲಿಕ್ಕೆ ಸಾಧ್ಯ ಅಂತ ಅನ್ನೋದಕ್ಕೆ ಶಿವಮೊಗ್ಗದ ರುದ್ರೇಗೌಡರ ಒಂದು ಉದಾಹರಣೆ. ಅವರು ಗಂಭೀರವಾದ ವ್ಯಕ್ತಿತ್ವ ಮತ್ತು ಒಂದು ಹಳ್ಳಿಗಳಲ್ಲಿ ಹೇಳ್ತಾರೆ ಏನಪ್ಪ ಅಂದ್ರೆ ತೂಕದ ಮನುಷ್ಯವನು ಅಂತ. ತೂಕ ಅಂದರೆ ವೆಯ್ಟ್ ಅಂತಲ್ಲ, ಅಂದರೆ ಅಷ್ಟು ಜನರ ಬಗ್ಗೆ ವಿಶ್ವಾಸ ಇಟ್ಟಿರ್ತಕ್ಕಂಥವನು ಅಂತ ಹೇಳಿದಾರಲ್ಲ, ಹಾಗೆ ರುದ್ರೇಗೌಡರು ಅಂತಹ ಒಂದು ಗಂಭೀರವಾದ ಸರ್ವ ಜನಾದರಣೀಯದ ಅಂಥ ವ್ಯಕ್ತಿಗಳಾದ ಕಾರಣಕ್ಕಾಗಿ ಶಿವಮೊಗ್ಗ ಅಷ್ಟೇ ಅಲ್ಲ, ಅದು ಬೇರೆ ಎಲ್ಲೇ ಒಂದು ಸಂದರ್ಭಗಳು ಬಂದರೂ ಕೂಡ ಅವರ ಉಪಸ್ಥಿತಿ ಮತ್ತು ಅವರ ಭಾಗವಹಿಸೋಕ್ಕೆ ಅನಿವಾರ್ಯ ಅಂತಕ್ಕಂಥದ್ದು ಎಲ್ರಿಗೂ ಮನವರಿಕೆ ಆಗಿರತಕ್ಕಂಥದ್ದು. ಹಾಗೆ ನಮ್ಮ ಮಹಾರುದ್ರ ಅವರು 81 ವಯಸ್ಸು ಅವ್ರಿಗೆ, ಹೇಳಿದ್ರೆ ಮಾತ್ರ ಗೊತ್ತಾಗುತ್ತೆ. ಅವ್ರ ಹೆಸರೇ ಮಹಾರುದ್ರ. ಬರೀ ರುದ್ರ ಆಗಿದ್ದರೆ ಟಾಲರೇಟ್ ಮಾಡ್ಕೋಬೋದು, ಮಹಾರುದ್ರ ಆಗಿರೋದ್ರಿಂದ ಅವರು ಏನೇ ಹೇಳಿದ್ರು ಎಲ್ಲರೂ ಒಪ್ಪುವ ರೀತಿಯಲ್ಲೇ ಮಾಡ್ತಾರೆ. ಅವ್ರ ಜೊತೆಗೆ ನಮ್ಮ ಬಾರಂದೂರು ಪ್ರಕಾಶ್ ಅವರು ಸೇರಿದ್ದಾರೆ. ತುಂಬ ಒಳ್ಳೆ ಕ್ರಿಯಾಶೀಲ ವ್ಯಕ್ತಿ. ಇಲ್ಲಿ ಜಯಂತಿ ಆದಾಗ 80% ಕೆಲಸ ಮಾಡಿದವರು ಪ್ರಕಾಶ್ ಬಾರಂದೂರು ಅಂತಂದರೆ ಅದು ಆಶ್ಚರ್ಯದ ಸಂಗತಿ ಅಲ್ಲ. ರುದ್ರೇಗೌಡರು ಹೇಳ್ತಿದ್ರು, ಪ್ರಕಾಶ್ ಪಾಡ್ತಿದ್ರು. ಹಾಗೆ ಜಯಂತಿಯನ್ನು ಯಶಸ್ವಿಯಾಗಿ ನಡೆಸ್ತಲ್ಲ ಅವರು ಒಬ್ಬರು. ನಮ್ಮ ಬೆನ್ಕಪ್ನವರು ಒಂದು ಬಸವ ಕೇಂದ್ರದ ಮುನ್ನಡೆಗೆ ಕಾರಣರಾಗಿ ಜನರೊತೆ ಎಲ್ಲ ಪ್ರೀತಿ ವಿಶ್ವಾಸವನ್ನು ಗಳಿಸಿ ಸಾಮಾಜಿಕ ಸೇವಾ ಕಾರ್ಯಗಳಲ್ಲಿ ತೊಡಗಿಸ್ಕೊಂಡಿದ್ದಾರೆ. ನಮ್ಮ ಸರ್ಜಿಯವರು, ಚಂದ್ರಶೇಖರ್ ಅವರು, ಅವರೆಲ್ಲರೂ ಕೂಡ ಇಲ್ಲಿ ಬರ್ತಾ ಇದ್ದಾರೆ. ವಚನ ಹಾಡೋದು ಮುಖ್ಯ ಅಲ್ಲ, ಇಡೀ ಸಮುದಾಯ ಹಾಡುವ ಹಾಗೆ ಅದಕ್ಕೆ ರಾಗ ಸಂಯೋಜನೆ ಮಾಡಿರೋದಿದೆಯಲ್ಲ, ಅದು ಬಹಳ ಮುಖ್ಯವಾದಂತಹದ್ದು. ಒಬ್ಬ ಸಂಗೀತಗಾರ, ಹಿಂದೂಸ್ತಾನಿ ಅಥವಾ ಕರ್ನಾಟಕ ಸಂಗೀತಗಾರರು ಬಹಳ ಪರಿಶುದ್ಧವಾದ ಸಂಗೀತದ ಶಾಸ್ತ್ರ ಹಿನ್ನೆಲೆ ಸಂಗೀತೆಯನ್ನು ಪ್ರಸಿದ್ಧಪಡಿಸ್ಬೋದು, ಆದರೆ ಎಲ್ಲರೂ ಹಾಡ್ಲಿಕ್ಕೆ ಸಾಧ್ಯ ಆಗಿಲ್ಲ, ಕೇಳಿ ಆನಂದಿಸ್ಬೋದು. ಆದರೆ ಇವತ್ತಿನ ವಿಶೇಷ ಏನು ಅಂತಂದರೆ ಹಾಡೋರು
ಜೊತೆಲಿದ್ದಂಥ ಶ್ರೋತೃಗಳ ಒಟ್ಟಾಗಿ ಹಾಡೋದ್ರಿಂದ ಹೇಗೆ ಅದು ಸಂಗೀತವನ್ನು ಆಲಿಸೋದ್ರ ಜೊತೆಗೆ ವಚನಗಳನ್ನು ಅರ್ಥವನ್ನು ಕೂಡ ಮಾಡಿಕೊಡ್ಲಿಕ್ಕೆ ಅವಕಾಶ ಆಯಿತು ಅಂತ ಅನ್ನೋದು ಒಂದು ವಿಶೇಷವಾದಂಥ ಸಂಗತಿ ಅಂತ ಹೇಳಿ ಅದು ಕಾರಣಕರ್ತರಾದವ್ರನ್ನೆಲ್ಲ ಈ ಸಂದರ್ಭದಲ್ಲಿ ಅಭಿನಂದಿಸಿ ಕಾರ್ಯಕ್ರಮ ಇವತ್ತು ಮತ್ತು ನಾಳೆ 2 ದಿವಸಗಳು ನಡೀತಾ ಇದೆ. ಪೂಜ್ಯರು ಹೇಳಿದಾಗ ಇಲ್ಲಿ ಅನೇಕ ವಿಚಾರಿಸಿದ ನ್ಯಾಯ, ಮಾಧ್ಯಮ, ರಾಜಕೀಯ ಮತ್ತು ಗುರುಗಳ ಕುರಿತಾಗಿ ಜಂಗಮ ಇತ್ಯಾದಿ ಇನ್ನೂ ಅನೇಕ ಕಾರ್ಯಕ್ರಮಗಳು, ಧರ್ಮ, ಶಿಕ್ಷಣ, ಆಡಳಿತ, ಅಂದರೆ ವಚನ ಸಾಹಿತ್ಯ ಈ ಎಲ್ಲ ಸಂಗತಿಗಳ ಜೊತೆಗೆ ಇವತ್ತಿಗೂ ಹೇಗೆ ಪ್ರಸ್ತುತ ಆಗುತ್ತೆ ಅಂತ ಅನ್ನೋದು ಪೂಜ್ಯರೊಂದು ಮಾತು ಹೇಳಿದ್ರು. ಹಾಗೆ ಮನುಷ್ಯ ಏನೇ ಮಾಡಿದ್ರು ಕೂಡ ಅವ್ರಿಗೆ ಅಧ್ಯಕ್ಷರಾದಕ್ಕೊಂದು ಮಾತು ಹೇಳಿದ್ರು, ಯಾವುದನ್ನು ಬಯಸಬಾರ್ದು, ಬಯಸಿ ಬಂದುದು ಅಂಗಭೋಗ, ಬಯಸದೆ ಬಂದುದು ಲಿಂಗಭೋಗ ಅಂತ. ಹಾಗೆ ಮಾಡಿದ್ರೆ ಮನುಷ್ಯ ಯಾವುದೇ ಕೆಲಸ ಮಾಡಿದ್ರೂ ಕೂಡ ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದಲ್ಲಿ ತಾನಿಲ್ಲದಂತಿರಬೇಕು ಅಂತ ಭಾವನೆ ಬಂದರೆ ಅದು ನಿಜವಾಗಿ ನಾವು ಶರಣರಿಗೆ ಸಲ್ಲಿಸುವಂಥ ಗೌರವವಾಗಿ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ಅಂಥ ಭಾವನೆಗಳನ್ನು ಬೆಳೆಸ್ಕೊಳ್ಳಿಕ್ಕೆ ಇಂಥ ಕಾರ್ಯಕ್ರಮಗಳು ಸಹಕಾರಿ ಆಗುತ್ತೆ ಅಂತ ಮಾತನ್ನು ಹೇಳಿ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಸಂತೋಷ ಆಗಿದೆ. ಇಲ್ಲಿ ಹಿರಿಯರು, ವಿದ್ಯಾರ್ಥಿಗಳು, ಯುವಕರು ಎಲ್ಲರೂ ಕೂಡ ಸಮಸಂಖ್ಯೆಯಲ್ಲಿ ಭಾಗವಹಿಸಿರ್ತಕ್ಕಂತಹದ್ದು ಈ ಸಮ್ಮೇಳನದ ಒಂದು ವಿಶೇಷ ಆಗಿ ಅಂತ ಹೇಳಿ 2 ದಿನಗಳ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಆ ಮೂಲಕ ಶರಣ ಸಾಹಿತ್ಯದ ಬಸವಾದಿ ಪ್ರಮುಖರ ಸಂದೇಶಗಳು ನಿಮ್ಮ ಮುಖಾಂತರ ನಾಡಿಗೆಲ್ಲ ಹರಡಲಿ ಅಂತನ್ನುವ ಆಶಯವನ್ನು ವ್ಯಕ್ತ ಮಾಡಿ ಭಗವಂತನ ಕೃಪೆ ಎಲ್ಲರಿಗೂ ಇರಲಿ ಅಂತ ಹರಿಸಿ 4 ಮಾತು ವಿರಾಮ ಕೊಡ್ತೀನಿ. ಜಗದ್ಗುರುಗಳಿಂದ ಇವತ್ತಿನ ಈ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳಿಗೆ ಭಕ್ತಿ ಸಮರ್ಪಣೆಯನ್ನು ಸಲ್ಲಿಸ್ತಾ ಇದ್ದಾರೆ. ಇವನಾರವ ಎಂದೆನಿಸದಿರಯ್ಯ, ನಮ್ಮವ ಎಂದೆನಿಸಯ್ಯ, ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಶರಣ ಸಾಹಿತ್ಯ ಮಹಾಸ್ವಾಮಿಗಳು ಶ್ರೀ ಮತ್ಸುತ್ತೂರು ವೀರಸಂವಾಸನ ಮಹಾಸಂಸ್ಥಾನ ಸುತ್ತೂರು ಇವರಿಗೆ ಪಾದಗಳಿಗೆ ಪಡಮಟ್ಟು ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಸಮ್ಮೇಳನಾಧ್ಯಕ್ಷರಾದ ಶ್ರೀಮನ್ ಮಹಾರಾಜ ನರೇಂದ್ರ ಜಗದ್ಗುರು, ಡಾಕ್ಟರ್ ಶ್ರೀ ಮಲ್ಲಿಕಾರ್ಜುನ ಮುರುಘರಾಜೇಂದ್ರ ಮಹಾಸ್ವಾಮಿಗಳು, ಮುರುಘಾಮಠ ಆನಂದಪುರ ಮತ್ತು ಬೆಕ್ಕಿನಕಲ್ ಮಠ ಶಿವಮೊಗ್ಗ ಇವರು ದಿವ್ಯ ಸಾನ್ನಿಧ್ಯ ವಹಿಸಿ ಆಶೀರ್ವಚನವನ್ನು ನೀಡಿದ್ದಾರೆ. ಅವರಿಗೂ ಸಹ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ.